ಆಸ್ವಾದನ ಪರ್ವದ 2ನೇ ದಿವಸಕ್ಕೆ ಬರ್ತಾ ಇದ್ದೀವಿ. ನಿನ್ನೆ ದಿವಸ ಶಾಕುಂತಲದ ಮೊದಲನೇ ಅಂಕದ ಮೊದಲ ಭಾಗವನ್ನು ಕಂಡಿವಿ. ದುಷ್ಯಂತ ಜಿಂಕೆಯನ್ನು ಬೆಂಬತ್ತಿ ಬರುತ್ತಿದ್ದಾಗ ವೈಖಾನಸರು, ಅಂದರೆ ವೈಖಾನಸ ವ್ರತ ಮಾಡ್ತಾ ಇದ್ದಂಥವರು, ಅವರು ಆರಣ್ಯಕರು, ಕಾಡಿನಲ್ಲಿದ್ದು ಆಹಾರಾದಿಗಳಲ್ಲಿ ನಿಯಮವನ್ನು ಇಟ್ಟುಕೊಂಡು ಕೇವಲ ಮುಮುಕ್ಷು ದೃಷ್ಟಿಯಿಂದ ತಪಸ್ಸು ಮಾಡ್ತಕ್ಕಂಥವರು. ಅಂಥ ವೈಖಾನಸ ವ್ರತಿಗಳು ಬಂದು ಅವನನ್ನು ಈ ಬೇಟೆಗೆ ಸಲ್ಲುವಂಥ ಮೃಗವಲ್ಲ, ಇದು ಆಶ್ರಮ ಮೃಗ, ಇದು ಖಂಡಿತವಾಗಿ ಅವಧ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಬರ್ತಾ ಇದ್ದೀವಿ. 4 ಜನ ವೈಖಾನಸರು ಬರ್ತಾರೆ. ವಿಖನಸ ಮುನಿಯ ಪರಂಪರೆಯಿಂದ ಬಂದವರು ವೈಖಾನಸರು ಅಂತ. ಇದು ಬಹಳ ಪ್ರಾಚೀನವಾದಂಥದ್ದು. ಬ್ರಹ್ಮನ ರೋಮಗಳಿಂದಲೇ ಹುಟ್ಟಿದವರು ಅಂತೆಲ್ಲ ಉಂಟು. ವೈಖಾನಸರು, ವಾಲಕಿಲ್ಯರು ಮತ್ತು ಈ ಪಯೋವ್ರತ, ವಾಯುವ್ರತ ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ತಕ್ಕಂಥ ಕಠೋರ ತಪಸ್ವಿಗಳ ವರ್ಗಕ್ಕೆ ಸೇರುವಂಥವರು. ಆಗ ಅವರ ಒಂದು ತಡೆಯುವ ರೀತಿ ನೋಡಿ ಎಷ್ಟು ಸೊಗಸಾದ ಭಾಷೆ ಅಂತಂದರೆ, ಆ ಛಂದಸ್ಸು ಅಷ್ಟೇ ಚೆನ್ನಾಗಿದೆ. ಮಾಲಿನಿ ಛಂದಸ್ಸು. ನಖಲು ನಖಲು ಬಾಣ ಸನ್ನಿಪಾತೋಯಮಸ್ಮಿನ್ ಮೃದುನಿ ಮೃಗ ಶರೀರೆ ಪುಷ್ಪ ರಾಶಾವಿವಾಗ್ನಿ ಕ್ವಬತ ಹರಿಣಕಾನಾಂ ಜೀವಿತಂ ಚಾತಿಲೋಲಂ ಕ್ವಚ ನಿಶಿತ ನಿಪಾತ ವಜ್ರಸಾರ ಶರಾಸ್ತೆ ಅಂತ. ಇಲ್ಲಿ ಆ ಮಾಲಿನಿ ಛಂದಸ್ಸು ಒಟ್ಟಿಗೆ 15 ಅಕ್ಷರ ಇರುವುದು. ಮೊದಲಿಗೆ 6 ಲಘು ಬರುತ್ತೆ. ಆ 6 ಲಘುಗಳಲ್ಲಿ ನಖಲು ನಖಲು, ಬೇಡ ಬೇಡ ಅಂತ ತಡೆಯುವಂಥ ರೀತಿಯಲ್ಲಿ ಕವಿ ಆ ಮಾತಿನ ತ್ವರೆಯನ್ನು ತೋರಿಸ್ತಾ ಇದ್ದಾನೆ. ಲಘುಗಳು ಹೆಚ್ಚಾಗಿ ಬಂದರೆ ತ್ವರೆಯನ್ನು ತೋರಿಸುತ್ತೆ. ಅವರು ಬೇಗ ಬೇಗ ಬಂದು ತಡೀತಾ ಇದ್ದಾರೆ. ನಖಲು ನಖಲು ಬಾಣ ಸನ್ನಿಪಾತೋಯಮಸ್ಮಿನ್ ಮೃದುನಿ ಮೃಗ ಶರೀರೆ. ಆ ಮೃದುನಿ ಮೃಗ ಶರೀರೆ, ಶರೀರ ಅನ್ನುವ ಶಬ್ದವೇ ಬಹಳ ಸೊಗಸು. ಶೀರ್ಯತೆ ಇತಿ ಶರೀರಂ, ಹಾಳಾಗೋಕ್ಕೆ ಇರುವಂಥದ್ದು ಶರೀರ. ಮೃದುನಿ ಮೃಗ ಶರೀರೆ ಪುಷ್ಪರಾಶಾವಿವಾಗ್ನಿ, ಹೂವಿನ ರಾಶಿಗೆ ಬೆಂಕಿಯನ್ನು ಒಟ್ಟಿದಂತೆ ಈ ಜಿಂಕೆಯ ಮೈಗೆ ಬಾಣವನ್ನು ಹೊಗಿಸುವುದು ಇಷ್ಟು ಅನ್ಯಾಯ, ಬೇಡ ಅಂತ ಹೇಳ್ತಕ್ಕಂಥದ್ದು. ಅದು ಬರೀ ಒಂದು ಹೂವಲ್ಲ, ಹೂವಿನ ರಾಶಿ. ಆ ಒಂದು ಹೂವಿನ ರಾಶಿಗೆ ನೀನು ಬೆಂಕಿಯನ್ನು ಹಾಕಬೇಡ ಅನ್ನುವ ಮಾತನ್ನು ಅವನಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತು ಇನ್ನೊಬ್ಬ ಮುನಿ ಹೇಳ್ತಾನೆ, ಕೊಬತ ಹರಿಣಕಾನಾಂ ಜೀವಿತಂ ಚಾತಿಲೋಲಂ. ಹರಿಣಕ, ಹರಿಣ ಅಂದರೆ ಕಾಡಲ್ಲಿ ಎಲ್ಲಿಯೋ ಇರತಕ್ಕಂಥ ಜಿಂಕೆ. ಹರಿಣಕ ಅಂದರೆ ನಾವು ಬೆಳೆಸಿದ ಸಾಕಿದ ಆತ್ಮೀಯವಾದ ಜಿಂಕೆ. ಆತ್ಮೀಯತೆ ಬಂದಾಗ ಆ ಕಪ್ರತ್ಯಯ ಬರುತ್ತೆ. ಅದನ್ನು ಬಳಸಿಕೊಂಡಿದ್ದಾನೆ. ಕೇವಲ ಒಂದು ಲಘುವಿಗೆ ಮಾತ್ರ ಅಲ್ಲ. ಕೊಬತ ಹರಿಣಕಾನಾಂ ಜೀವಿತಂಚಾತಿಲೋಲಂ. ನಾವು ಸಾಕಿದ ಈ ಜಿಂಕೆಗಳ ಬದುಕು ಅದೆಷ್ಟು ಲೋಲವಾದದ್ದು, ಅದೆಷ್ಟು ಅಸ್ಥಿರವಾದದ್ದು. ಕ್ವಚ ನಿಶಿತ ನಿಪಾತಾಹ ವಜ್ರಸಾರ ಶರಾಸ್ತೆ. ನಿನ್ನದು ವಜ್ರಾಯುಧದಂತೆ ಸಿಡಿಲಿನಂತೆ ಇರತಕ್ಕಂಥ ಬಾಣ. ಅದೆಲ್ಲಿ ಈ ಬಡಪಾಯಿ ಜಿಂಕೆಯಲ್ಲಿ, ಈ ಹುಲ್ಲೆಯ ಮೇಲೆ ನೀನು ಈ ರೀತಿಯಾದ ದೌರ್ಜನ್ಯ ಮಾಡುವುದು ಸರಿಯಲ್ಲ ಅಂತ. ನೋಡಿ, ಅನುವಾದ ಮಾಡಿದರೆ ಹೇಗಿರಬೇಕು. ಸಲ್ಲದು ಸಲ್ಲದಂಬೆನೆಸಕಂ ಅಂತ ಬಸವೋಪಶಾಸ್ತ್ರಗಳು ಮಾಡಿದ್ರು. ನಮ್ಮ ದಕ್ಷಿಣ ಕನ್ನಡದ ಹೆಚ್ಚು ಪ್ರಸಿದ್ಧರಲ್ಲದ, ಆದರೆ ಅನುವಾದದಲ್ಲಿ ಸಿದ್ಧಹಸ್ತರಾದ ದಿವಂಗತ ಗಣಪತಿ ಭಟ್ಟ ಮೊಳೆಯಾರರು ಮಾಡ್ತಾರೆ ಅದೇ ಛಂದಸ್ಸಲ್ಲಿ. ಬಿಡು ಬಿಡು ಪೊಡೆಯಲ್ತಾನಾಗದೀ ಬಾಣವನ್ನಿ ಬಡಮಿಗದೊಡಲತ್ತಂ ಪತ್ತಿಯೊಟ್ಟಿಲ್ಗೆ ಕಿಚ್ಚಂ ಕೆಡೆಯ ದಿದತಿ ಸೂಕ್ಷ್ಮಾಯುಷ್ಯದೀ ಪುಲ್ಲಯತ್ತಂ ಸಿಡಿಲೊಡ ಒಡದಂತಿ ನಿನ್ನ ಕೂರಂಬುವೆತ್ತಂ. ಕ್ಷಮಿಸಬೇಕು, ನಾನು ಪುಷ್ಪರಾಶಾವಿವಾಗ್ನಿ ಅಂತಂದುಬಿಟ್ಟೆ. ಅಲ್ಲಿ ಪಾಠ ಸ್ಥೂಲರಾಶಾವಿವಾಗ್ನಿ ಅಂತ ಇದೆ. ನಾನು ಪಾಠ ಕಲಿತ ಆ ಪಾಠ ಪುಷ್ಪರಾಶಾವಿವಾಗ್ನಿ ಅಂತ. ಇಲ್ಲಿ ರೇವಾಪ್ರಸಾದ್ ದ್ವಿವೇದಿಗಳು ಕೊಟ್ಟಿರತಕ್ಕಂಥ ಶುದ್ಧ ಕ್ರಿಟಿಕಲ್ ಎಡಿಷನ್ನಲ್ಲಿ ಸ್ಥೂಲರಾಶ, ಹತ್ತಿನ ರಾಶಿಯಲ್ಲಿ ಬೆಂಕಿ ಒಟ್ಟಿದಂತೆ ಅಂತ. ಮೊಳೆಯಾರರು ಅದನ್ನೇ ಅನುವಾದ ಮಾಡಿದ್ದಾರೆ. ಪತ್ತಿಯೊಟ್ಟಿಲ್ಗೆ ಕಿಚ್ಚಂ, ಬಿಡು ಬಿಡು ಪೊಡೆಯಲ್ತಾನಾಗದಿ ಬಾಣವನ್ನಿ. ಬಿಡು ಬಿಡು, ಆ ಬಿಡು ಬಿಡು ಅಂತ ನಖಲು ನಖಲು ಅಂತ ಹೇಳುವಂತೆ ಅದೇ ರೀತಿ ಅನುವಾದ ಮಾಡಿದ್ದಾರೆ. ಬಡಮಿಗದೊಡಲತ್ತಂ ಮೃದುನಿ ಮೃಗಶರೀರೆ ಪತ್ತಿಯೊಟ್ಟಿಲ್ಗೆ ಕಿಚ್ಚಂ ತೂಲರಾಶಾವಿವಾಗ್ನಿ ಕಡೆಯದಿರತಿ ಸೂಕ್ಷ್ಮಾಯುಷ್ಯದೀ ಪುಲ್ಲಯತ್ತಂ ಸಿಡಿಲೊಡ ಒಡದಂತಿ ನಿನ್ನ ಕೂರಂಬುವೆತ್ತಂ. ಇದು ಛಂದಸ್ಸು, ಪ್ರಾಸ, ಅಲಂಕಾರ, ಭಾವ ಎಲ್ಲವನ್ನೂ ಸಮಗ್ರವಾಗಿ ತುಂಬಿಸಿಕೊಂಡು ಬಂದಂಥ ಅನುವಾದ. ಹೀಗೆ ಮಾಡಿದ್ರೆ ಎಲ್ಲರೂ ಮೆಚ್ಚಿಕೊಳ್ಳಬಹುದಾದದ್ದು, ರಸಿಕರಿಗೆ ಸಂತೋಷವಾಗುತ್ತೆ.
ಕವಿ ಒಂದೊಂದು ಮಾತನ್ನು ವ್ಯರ್ಥವಾಗಿ ಬಳಸೋಲ್ಲ ಅಂತ ನೆನ್ನೆ ಹೇಳಿದೆ. ಛಂದಸ್ಸು ಅದೇ ರೀತಿ ರಸಕ್ಕೆ ಪೋಷಕವಾಗುವಂಥ ಛಂದಸ್ಸನ್ನೇ ಬಳಸ್ತಾನೆ. ಮಾಲಿನಿ ಅಂಥ ಮೃದು ಮನೋಹರವಾದ ಛಂದಸ್ಸು, ತ್ವರಿತಗತಿಯ ಆರಂಭ ಮತ್ತು ವಿಳಂಬಗತಿಯ ಮುಕ್ತಾಯ ಅದೇ ರೀತಿಯಲ್ಲಿ ಅವರು ತಡೀತಕ್ಕಂಥದ್ದು ಮತ್ತು ಬೇಡುವಂಥದ್ದು ಅದನ್ನು ತೋರಿಸುತ್ತೆ. ಆಮೇಲೆ ಅವನಿಗೆ ಇನ್ನೊಂದು ಭರವಸೆ ಕೊಡ್ತಾರೆ. ತತ್ ಸಾಧುಕೃತ ಸಂಧಾನಂ ಪ್ರತಿಸಂಹರ ಸಾಯಕಂ ಅರ್ಥತ್ರಾಣಾಯ ವಶ್ಯಸ್ತ್ರಂ ನ ಪ್ರಹರ್ತುಂ ಅನಾಗಸಿ. ಅನಾಗಸಿ ಪಾಪ ಇಲ್ಲದವರ ಮೇಲೆ ನೀನು ಬಾಣಪ್ರಯೋಗ ಮಾಡುವುದಲ್ಲ, ಆರ್ತತ್ರಾಣಾಯ ಆರ್ತರನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ನಿನ್ನ ಶಸ್ತ್ರ, ಇನ್ಯಾವುದಕ್ಕೂ ಅಲ್ಲ. ಸಜ್ಜನರಿಗೆ ಹಿಂಸೆ ಮಾಡಬೇಡ, ನೀನು ಅಸ್ತ್ರ ಸಂಹಾರ ಮಾಡುವುದಾದರೆ ಒಳ್ಳೆಯದು ಅಂತ ಅವನು ತತ್ಕ್ಷಣವೇ ಅಸ್ತ್ರೋಪಸಂಹಾರವನ್ನು ಮಾಡ್ತಾನೆ. ದುಷ್ಯಂತನನ್ನು ಒಬ್ಬ ಗೂಂಡ ಅಂತ ವಿಲನ್ ಅಂತ ಪ್ರತಿಪಾದನೆ ಮಾಡೋಕ್ಕೆ ಹೊರಟವರು ಇದನ್ನು ಗಮನಿಸಬೇಕು. ಅವನು ಆದ್ಯಂತವಾಗಿ ರಾಜಧರ್ಮವನ್ನು ಪಾಲಿಸ್ತಾ ಬಂದಿದ್ದ ಅಂತ ಗೊತ್ತಾಗುತ್ತೆ. ಇವರು ಹೇಳಿದ ತಕ್ಷಣ ನನ್ನ ಬೇಟೆಗೆ ಇವರು ಯಾರು ಅಡ್ಡಿ ಅಂತ ಜಿಂಕೆಯ ಮೇಲೆ ಬಾಣ ಬಿಡೋದಿಲ್ಲ, ಸಲ್ಮಾನ್ ಖಾನ್ ಇದ್ದಂತೆ. ಅಂದರೆ ಎಷ್ಟು ಸುಸಂಬದ್ಧವಾಗಿ ಸುಸಂಸ್ಕೃತವಾಗಿ ಯೋಚನೆ ಮಾಡ್ತಾನೆ. ಯೇಷ ಪ್ರತಿಸಂಹೃತಃ, ಓಹ್ ನೀವು ಹೇಳಿದ್ರಲ್ಲ ಇದು ಬಿಟ್ಟೆ ಬಾಣವನ್ನು, ನಾನು ತೊಡುವುದಿಲ್ಲ, ಕೆಳಗಿಟ್ಟೆ ಅಂತಂತಾನೆ. ಹೀಗೆ ಮೊದಲಿನಿಂದ ಕಡೆಯವರೆಗೂ ಅವನು ಧರ್ಮಭೀರುವಾದವನು, ಶ್ರದ್ಧಾಳುವಾದವನು ಮಹಾರಾಜ ಅಂತ ತೋರ್ಪಡಿಸ್ತಾನೆ. ಅದರಿಂದ ಅವನು ಶಕುಂತಲೆ ಅಂತ ಹೆಂಗಸರನ್ನು ತನ್ನ ವಿಲಾಸಕ್ಕೆ ಬಳಸ್ಕೊಳ್ತಕ್ಕಂಥ ಕಾಯಿಗಳೆಂಬಂತೆ ಪಾನ್ಸ್ ಅಂತಾರಲ್ಲ, ಹಾಗೆ ಅವನು ಮಾಡಿದವನು ಅಲ್ಲ ಅಂತ ಗೊತ್ತಾಗುತ್ತೆ. ಅವರಿಗೆ ತುಂಬ ಸಂತೋಷವಾಗುತ್ತೆ. ಸದೃಶಮೇ ತತ್ಪೂರ್ವಂಶ ಪ್ರದೀಪಸ್ಯ ಜನ್ಮ ಯಸ್ಯ ಪುರೋರ್ವಂಶೆ ಯುಕ್ತರೂಪವಿದಂ ತವ ಪುತ್ರಮೇವಂ ಗುಣೋಪೇತಂ ಚಕ್ರವರ್ತಿನ ಅಪ್ನುಹಿ ಅಂತ ನೀನು ಪೂರ್ವವಂಶಕ್ಕೆ ತಕ್ಕ ವರ್ತನೆಯನ್ನು ತೋರಿಸ್ತಿದೀಯಾ, ನಿನ್ನ ವಂಶಕ್ಕೆ ತಕ್ಕಂಥ ಮಗನನ್ನು, ನಿನ್ನಂಥ ಮಗನನ್ನು ನೀನು ಪಡಿ ಅಂತ. ಅವನಿಗೆ ಮಕ್ಕಳಿಲ್ಲ, ಆಶ್ರಮದ ಬಾಗಿಲಿಗೂ ಬಂದಿಲ್ಲ, ಆಗಲೇ ಒಳ್ಳೆಯ ಮಗ ಆಗಲಿ ಅಂತ. ಕಾಳಿದಾಸ ಯಾವ ಸಂಸ್ಕೃತಿ ಮೌಲ್ಯಗಳನ್ನು ಪ್ರತಿಪಾದಿಸ್ತಾನೆ ಅಂತಂದರೆ ಪ್ರಜಾಯೈ ಗೃಹಮೇಧಿನಾಂ ಅನ್ನುವಂಥದ್ದು. ಒಳ್ಳೆಯ ಮಕ್ಕಳು ದೇಶಕ್ಕೆ ಒಂದು ಆಸ್ತಿ, ಒಳ್ಳೆಯ ಸಂತಾನ ಲೋಕಕ್ಕೆ ಒಳಿತನ್ನು ಮಾಡುತ್ತೆ. ಪ್ರಜೆ ಸತ್ಪ್ರಜೆ ಅನ್ನುವಲ್ಲಿ ಒಳ್ಳೆಯ ಸಂತತಿ, ಒಳ್ಳೆಯ ಮಹಾಜನರು, ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ, ನೇಷನ್ನಲ್ಲಿರ್ತಕ್ಕಂಥ ಯಾವ ಒಂದು ಜನಸಮೂಹ ಉಂಟು, ಸಮುದಾಯ ಉಂಟು, ಅವೆಲ್ಲವೂ ಕೂಡ ಇಲ್ಲಿ ಅಡಕವಾಗುತ್ತೆ. ಅದು ಒಳ್ಳೆಯದು, ಅಂಥದ್ದು ನಿನಗಾಗಲಿ ಅಂತ. ಕಾಳಿದಾಸನ ಕಾಲದ ದೊಡ್ಡ ಮೌಲ್ಯ ಅದು, ಈ ಕಾಲಕ್ಕೂ ಅದು ದೊಡ್ಡ ಮೌಲ್ಯವೇ ಆಗಿದೆ. ಈಗಾದರೆ ಅದರ ವಿಪರೀತ ವೃತ್ತಿ ಕಾಣುವುದರಿಂದ ಅಪಾಯ. ಚಕ್ರವರ್ತಿಯಾಗಬಲ್ಲಂಥ ನಿನ್ನಂಥ ಮಗನನ್ನು ನೀನು ಪಡಿ ಅಂತ. ಎಷ್ಟು ಜನ ತಾಯಿ ತಂದೆಯರಿಗೆ ನಿಮ್ಮಂಥ ಮಕ್ಕಳು ನಿಮಗಾಗಲಿ ಅಂತ ಹಾರೈಸುವಂಥ ತಾಕತ್ತಿರುತ್ತೆ, ಅವರ ಯೋಗ್ಯತೆ ಆ ಥರದ್ದಿರುತ್ತೆ. ನಿಮಗಿಂತ ಉತ್ತಮರಾಗಲಿ ಅಂತ ಹೇಳ್ಬೋದು, ಆದರೆ ನಿನ್ನಂಥ ಮಕ್ಕಳು ಆಗಲಿ ಅಂತ ಹೇಳೋದು ಹೇಗೆ ಸಾಧ್ಯ? ಅದು ಡಿ ವಿ ಜಿಯವರು ವಿ ಸಿ ಅವರ ಪಂಪಾ ಯಾತ್ರೆಯಲ್ಲಿ ಬಾದಾಮಿ ಹಾಲನ್ನು ತರಿಸ್ಕೊಟ್ಬಿಡ್ತಾರೆ ವೆಂಕಣ್ಣಯ್ಯನವರು. ಮಳೆಯ ಗುಡುಗಿನ ರಾತ್ರಿಯಲ್ಲಿ ಅವರು ಹಜಾರ್ ರಾಮಸ್ವಾಮಿ ದೇವಸ್ಥಾನವನ್ನು, ಪಂಪಾ ಸರೋವರನ್ನ ಎಲ್ಲ ನೋಡಿಕೊಂಡು ಬಂದಿರ್ತಾರೆ. ಚೆನ್ನಾಗಿ ಖೋವಾದ ಹದಕ್ಕೆ ಬಂದಂತೆ ಕೆಂಪಗೆ ಕಾಯಿಸಿದ ಹಾಲು, ಬಾದಾಮಿ ಹಾಕಿದ್ದು, ಕುಂಕುಮ ಕೇಸರಿ ಹಾಕಿದ್ದು, ಅದನ್ನು ಸೊಗಸಾಗಿ ಆಸ್ವಾದ ಮಾಡಿ ಡಿ ವಿ ಜಿಯವರು ಹೇಳ್ತಾರೆ, ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಏರ್ಪಾಟು ಮಾಡಿದ್ದು, ಮತ್ತು ಟಿ ಎಸ್ ವೆಂಕಣ್ಣಯ್ಯನವರು ಎಲ್ಲ ಇರ್ತಾರೆ. ಯಜಮಾನ್ರೆ, ನಿಮಗೆ ನಮ್ಮಂಥ 10 ಜನ ಮಕ್ಕಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡ್ತಾರೆ. ಈ ವಯಸ್ಸಲ್ಲಿ ಇಂಥ ಆಶೀರ್ವಾದ ಬಿಡ್ತು ಅನ್ನಿ ಅಂತವ್ರಂತಾರೆ. ಆಮೇಲೆ ಏನೇ ಆಗಲಿ ನಿಮ್ಮಂಥ ಮಕ್ಕಳು ಮಾತ್ರ ನನಗೆ ಬೇಡ, ಸತ್ವದಲ್ಲಿ ನಿಮ್ಮಂಥವರಾದರೆ ಪರವಾಗಿಲ್ಲ, ನೀವು ಹೇಳಿದ ಮಾತು ಕೇಳೋದಿಲ್ಲ ಅಂತಾರೆ ಅಂತ. ಈ ರೀತಿ ಯುಕ್ತವಾದ ಅರ್ಹತೆ ಇರತಕ್ಕಂಥ ಮಕ್ಕಳು ಆಗಬೇಕು ಅನ್ನೋದು ಒಂದು ದೊಡ್ಡ ತಪಸ್ಸು, ನಿರೀಕ್ಷೆ, ತಪನೆ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಇವರೆಲ್ಲ ಆಶೀರ್ವಾದ ಮಾಡಿದ್ರೆ ಫಲಿಸ್ತಕ್ಕಂಥ ಅಮೋಘವಾದಂಥ ಮಾತುಗಳು ಇವನು ಭವಭೂತಿ ಹೇಳ್ತಾನಲ್ಲ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ, ಆ ವರ್ಗಕ್ಕೆ ಸೇರಿದವರು. ಅವರ ಆಶೀರ್ವಾದವನ್ನು ಪ್ರಣಾಮ ಪುರಸ್ಸರವಾಗಿ ಸ್ವೀಕಾರ ಮಾಡಿ ಮುಂದೆ ತೆರಳದಿದ್ದಾಗ ಅವರು ಹೇಳ್ತಾರೆ, ನೀನು ನಮ್ಮ ಆಶ್ರಮದ ಜಿಂಕಿಯನ್ನು ಕಾಪಾಡದೆ, ಇಲ್ಲಿಯೇ ಅನುಮಾಲಿನಿ ತೀರಂ ಆಶ್ರಮೋ ದೃಶ್ಯತೆ, ಮಾಲಿನಿ ತೀರದಲ್ಲಿಯೇ ಹತ್ತಿರದಲ್ಲಿ ನಮ್ಮ ಆಶ್ರಮ ಇದೆ. ಕುಲಪತಿ ಅಂತಂದರೆ ಕೆಲವೊಂದು ಗ್ರಂಥಗಳ ಪ್ರಕಾರ 10,000, ಇನ್ನು ಕೆಲವು ಕಡೆ 100 ಅಂತೆಲ್ಲ ಉಂಟು. ಅಷ್ಟು ಜನ ಶಿಷ್ಯರಿಗೆ ಆಸನ ವಸನ ಕೊಟ್ಟು ತಂದೆಯಂತೆ ನೋಡಿಕೊಳ್ತಾ ಅವರಿಗೆ ಎಲ್ಲ ಶಾಸ್ತ್ರಗಳ 14 ವಿದ್ಯಾಸ್ಥಾನಗಳ ಪಾಠ ಹೇಳಬೇಕು. ಹಾಗೆ ಹೇಳುವವನು ಕುಲಪತಿ.
ಗವರ್ನರ್ ಹತ್ತಿರ ವಶೀಲಿ ಮಾಡಿ ಟಿಕ್ ಮಾರ್ಕ್ ಮಾಡಿಸ್ಕೊಂಡು ಯಾವುದೋ ತಲೆಮಾಸದ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗುವವನನ್ನು ನಾವೀಗ ಕುಲಪತಿ ಅಂತ ಕರಿತಾ ಇದ್ದೀವಿ. ಅವರೆಲ್ಲ ನಕುಲಪತಿಗಳಷ್ಟೇ, ಇನ್ನೇನೂ ಅಲ್ಲ. ಕುಲಪತಿ ಆಗುವವನಿಗೆ ಆ ಘನತೆ ಬೇಕು ಅಂತ. ಇಲ್ಲಿ ಅಂಥ ಕುಲಪತಿ ಕಣ್ವರಿದ್ದಾರೆ, ಆ ಆಶ್ರಮಕ್ಕೆ ಬರಬೇಕು ಅಂತಂತ. ಆಮೇಲೆ ಅವನು ಇದಾರ ಅಂತ ಕೇಳ್ತಾನೆ. ಅಪಿ ಸನ್ನಿಹಿತೋತ್ರ ಕುಲಪತಿ, ಇದಾರಿಯ ಆಶ್ರಮದಲ್ಲಿ? ಇಲ್ಲ, ದುಹಿತರಂ ಶಕುಂತಲಾಂ ಅತಿಥಿ ಸತ್ಕಾರಾಯ ನಿಯುಜ್ಯ ದೈವಮಸ್ಯ ಪ್ರತಿಕೂಲಂ ಶಮಯಿತು ಸೋಮತೀರ್ಥಂಗತಃ. ಅವಳಿಗೆ ಪ್ರತಿಕೂಲ ದೈವ ವಿಧಿ ವಕ್ರಿಸಿದೆ, ಅದನ್ನು ಶಮನ ಮಾಡೋದಕ್ಕೆ ಸೋಮತೀರ್ಥಕ್ಕೆ ಹೋಗಿದ್ದಾರೆ. ಸೋಮತೀರ್ಥದ ತೀರದಲ್ಲಿ ಚಂದ್ರ ನಿಂತು ತಪಸ್ಸು ಮಾಡಿ ತನ್ನ ಕಳಂಕವನ್ನು ಕಳೆದುಕೊಂಡ ಅಂತ ಕೂಡ ಅಲ್ಲಿ ಸ್ಥಳ ಪುರಾಣ ಹೇಳುತ್ತೆ. ಹಾಗೆ ಹೋಗಿರುವುದುಂಟು. ಈಗ ಮಗಳು ದತ್ತಾಧಿಕಾರಿಯಾಗಿ ಆತಿಥ್ಯವನ್ನು ಮಾಡೋದಕ್ಕಿದ್ದಾಳೆ ಅಂತ. ಅವನಿಗೇನಾದರೂ ಹೆಣ್ಣಿನ ಮೇಲೆ ಕುತೂಹಲ ಇದ್ದಿದ್ದರೆ ತಕ್ಷಣ ಓಡೋಗ್ತಾ ಇದ್ದ. ದುಷ್ಯಂತನಿಗೆ ಹಾಗಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಕಸ್ಮಿಕವಾಗಿ ಶಕುಂತಲೆಯನ್ನು ನೋಡ್ತಾನೆ ಹೊರತು ಬೇರೊಂದು ರೀತಿಯಲ್ಲಿ ಅಲ್ಲ. ಇರಲಿ. ಮತ್ತು ಈ ಇಡೀ ನಾಟಕ ಶಕುಂತಲೆಯ ಮಗನ ಮೇಲಿದೆಯಲ್ಲ, ಅದಕ್ಕಾಗಿಯೇ ಚಕ್ರವರ್ತಿಯಾಗುವಂಥ ಮಗನನ್ನು ನೀನು ಪಡೆ ಅಂತ. ಇದು ಮುಂದೆ ಒಂದು ಪಲ್ಲವಿಯಂತೆ ಬರುತ್ತೆ. 4ನೇ ಅಂಕದಲ್ಲಿ ದೌಶ್ಯಂತಿಂ ಅಪ್ರತಿಹತಂ ಅಂತೆಲ್ಲ ಕಣ್ವ ಆಶೀರ್ವಾದ ಮಾಡ್ತಾನೆ. ದೊಡ್ಡ ಎದುರಾಳಿಯೇ ಇಲ್ಲದೆ ಇರುವಂಥ ಮಹಾರಾಜನನ್ನು ಮಗನನ್ನಾಗಿ ಪಡಿ ಅಂತ ಹೇಳ್ಬಿಟ್ಟಿದನುವೆ. ಮತ್ತು ಮುಂದೆ 7ನೇ ಅಂಕದಲ್ಲಿ ಕೂಡ ಅವನು ಕಾಣಿಸುವುದುಂಟು. ಹೀಗೆ ಆದ್ಯಂತದಲ್ಲಿ ಕೂಡ ಆ ಚಕ್ರವರ್ತಿ ಸಂತಾನ ಅನ್ನುವುದು ಕಾಣಿಸುತ್ತೆ. ಕಾಳಿದಾಸನ ಕುಮಾರ ಸಂಭವದಲ್ಲಿ ನೋಡಿ, ಅದೇ ತರಹ ಕುಮಾರನ ಒಂದು ಸಂಭವ ಇಂಥದ್ದು ಅಂತ. ರಘುವಂಶ ಆರಂಭದಿಂದ ಕಡೆಯವರೆಗೂ ಹಾಗೆ. ದಿಲೀಪ ಮಕ್ಕಳಿಲ್ಲ ಅನ್ನೋದಕ್ಕಾಗಿಯೇ ಗುರುವಿನ ಬಳಿಗೆ ಹೋಗ್ತಾನೆ. ಅಲ್ಲಿಂದ ಆರಂಭವಾಗುವುದು. ಅಗ್ನಿವರ್ಣ ಮಕ್ಕಳಿಲ್ಲದೆ ಸತ್ತಾಗ ಗರ್ಭಿಣಿಯಾದ ಅವನ ಹೆಂಡತಿಯಲ್ಲಿ ಎಲ್ಲ ಭವಿಷ್ಯವನ್ನು ನಿರೀಕ್ಷೆ ಮಾಡಿಕೊಂಡು ಪ್ರಜೆಗಳು ಕಾದಿದ್ದಾರೆ ಅನ್ನುವಲ್ಲಿಗೆ ಮುಗಿಯುತ್ತೆ ಕಾವ್ಯ. ಹೀಗೆ ಸಂತಾನಕ್ಕೆ ತುಂಬ ದೊಡ್ಡ ಬೆಲೆಯನ್ನು ಕೊಟ್ಟ. ಅದಕ್ಕೆ ಕೆಲವರು ಈಗೇನು ಬೇಕಾಗಿಲ್ಲ ಸಂತಾನದ ಬಗ್ಗೆ ಚಿಂತೆ, ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಆ ಕಾಲಕ್ಕದು ಅಂತ. ಆದರೆ ಒಳ್ಳೆಯ ಪ್ರಜೆ ಯಾವ ಕಾಲಕ್ಕೂ ದೇಶಕ್ಕೆ ಬೇಕು. ಟೆರರಿಸ್ಟ್ಗಳ ಥರದವ್ರು ಬೇಡ ಅಷ್ಟೇ ಹೊರತುನುವೆ ಸತ್ಪ್ರಜೆಗಳು ಯಾವ ದೇಶಕ್ಕೆ ಬೇಡ. ಕಾಳಿದಾಸನ ಅಭಿಪ್ಸೆ ಬಹಳ ಸತ್ಯವಾದದ್ದು ಅಂತ ಗೊತ್ತಾಗುತ್ತೆ. ಅವನು ಸೂತನ ಜೊತೆಗೆ ಹೊರಡ್ತಾನೆ. ಹೊರಡುವಾಗ ಖಾಲಿ ರಂಗಸ್ಥಳ, ಸಂಸ್ಕೃತ ನಾಟಕಗಳಲ್ಲಿ ಸೀನ್ಸು, ಸೆಟ್ಸು, ಕಟೌಟ್ಸು, ಕಟಿನ್ಸು ಅವು ಯಾವುದೂ ಇಲ್ಲವಲ್ಲ, ಬಯಲಲ್ಲೇ ಮಾಡ್ತಾ ಇದ್ದದ್ದು. ಆ ಒಂದು ರಂಗಸ್ಥಳದಲ್ಲಿ ಒಂದು ಪರಿಕ್ರಮ ಮಾಡಿ ಬಂದರೆ ಸಾಕು, ಆ ಸೀನ್ ಚೇಂಜ್ ಆಗಿ ಮತ್ತೊಂದು ಸೀನ್. ಓಹೋ, ಇದೇ ಆಶ್ರಮ ಪದ ಅಂತ. ಅಕಥಿತೋಪಿ ಜ್ಞಾಯತ ಏವ ಯಥಾ ಅಯಂ ಆಭೋಗ ತಪೋವನಸ್ಯ ಇತಿ ಅಂತ. ಆಭೋಗ ಅಂದರೆ ಪರಿಸರ, ತಪೋವನದ ಪರಿಸರ ಅಂತ ಗೊತ್ತಾಗ್ತಿದೆ ಅಂತ ಕವಿ ಹೇಳಿಸ್ತಾನೆ ದುಷ್ಯಂತನ ಬಾಯಿಂದ. ಸೂತ ಕೇಳ್ತಾನೆ ಅದು ಹೇಗೆ ಅಂತ. ಅದಕ್ಕೆ ನೋಡಿ ರಾಜ ಒಂದು ಸುಂದರವಾದ ಪದ್ಯ ಹೇಳ್ತಾನೆ. ನೀವಾರ ಶುಕಗರ್ಭ ಕೋಟರ ಮುಖ ಭ್ರಷ್ಟಾಸ್ತರುಣಾ ಮದಃ ಪ್ರಸ್ನಿಗ್ಧ ಕ್ವಚಿದಿಂಗುದಿ ಫಲವಿದ ಸೂಚ್ಯಂತ ಏವೋಪಲಾಹ ವಿಶ್ವಾಸೋಪಗಮಾದ ಭಿನ್ನಗತೆಯ ಶಬ್ದಂ ಸಹಂತೆ ಮೃಗಾ ತೋಯಾಧಾರ ಪತಶ್ಚ ವಲ್ಕಲಶಿಖಾ ನಿಶ್ಯಂದ ರೇಖಾಂಕಿತಾ. ಶರ್ಲಾಕ್ ಹೋಮ್ಸ್ ನಾಚಿಕೊಳ್ಳಬೇಕು, ಆ ರೀತಿಯಾದಂಥ ಒಂದು ಪರಿಶೀಲನೆ ಇಲ್ಲಿದೆ. ಈ ಭಾಸನ ಸ್ವಪ್ನ ನಾಟಕದಲ್ಲಿ ಸ್ವಪ್ನ ಅಂಕ 5ನೇ ಅಂಕದಲ್ಲಿ ಒಂದು ಕಡೆಗೆ ಹಾಗೆ ಬರುತ್ತೆ. ಶಯ್ಯಾ ನಾವನತ ತಥಾಸ್ತೃತ ಸಮ ನವ್ಯಾಕುಲ ಪ್ರಚ್ಛದ ಅಂತ ವಾಸವದತ್ತೆಯ ಒಂದು ನಿರೀಕ್ಷೆಯಲ್ಲಿಯೇ ಆ ಗುಂಗಿನಲ್ಲಿಯೇ ಇರತಕ್ಕಂಥ ಉದಯನ ಮಹಾರಾಜ ಪದ್ಮಾವತಿ ದೇವಿ ಮಲಗಿದ್ದಳು ಅಂತ ಹೇಳುವ ಸಮುದ್ರ ಗೃಹಕ್ಕೆ ಬರ್ತಾನೆ. ಅಲ್ಲಿ ಹಾಸಿಗೆಯನ್ನು ನೋಡಿ ವಿದೂಷಕ ಇಲ್ಲಿ ಮಲಗಿ ಎದ್ದೋಗಿರಬೇಕು ಅವಳು ಅಂತಂದರೆ ಇಲ್ಲ, ಅವಳಿಗೆ ಇಲ್ಲಿಯೇ ಬಂದಿಲ್ಲ. ಯಾಕೆಂದರೆ ಹಾಸಿಗೆ ಹಾಸಿದಂತೆಯೇ ಇದೆ. ಶಯ್ಯಾ ನಾವನತ, ಒಬ್ಬರು ಮಲಗಿದರೆ ಆ ಹಾಸಿಗೆ ಹಳ್ಳ ಬಿದ್ದಿರುತ್ತೆ. ತಥಾಸ್ತೃತ ಸಮ, ಹಾಸಿದ ಬ್ಲ್ಯಾಂಕೆಟ್ ಹಾಗೇ ಇದೆ. ನವ್ಯಾಕುಲ ಪ್ರಚ್ಛದ, ಹೊದಿಕೆ ಎಗ್ಗಾಮಗ್ಗ ಎಳೆಯಲ್ಪಟ್ಟು ಸುಕ್ಕಾಗಿಲ್ಲ. ಮತ್ತು ಆ ತಲೆ ನೋವು ಅಂತ ಮಲಗಿದ್ದವಳವಳು. ತಲೆನೋವಿಗೆ ಏನಾದರೂ ಆಯಿಂಟ್ಮೆಂಟ್ ಹಚ್ಕೊಂಡಿದ್ರೆ ಅದು ಶೀರ್ಷೋಪಘಾತ ಔಷಧೈಹಿ ಶಿರೋಪಧಾನ ಮಮಲಂ, ಆ ತಲೆದಿಂಬು ಕೊಳೆಯಾಗಿಲ್ಲ, ಆ ಒಂದು ಆಯಿಂಟ್ಮೆಂಟೆಲ್ಲ ಅಲ್ಲಿಗೆ ಮೆತ್ತುಕೊಂಡು. ಮತ್ತು ಇಷ್ಟು ಹೊತ್ತು ಒಬ್ಬರು ಅನಾರೋಗ್ಯದಿಂದ ಇರ್ತಾರೆ ಅರಮನೆಯಲ್ಲಿ ಅಂದರೆ ಹತ್ತಿರದಲ್ಲಿ ಯಾರಾದರೂ ಇರಬೇಕು, ಅವರು ಯಾರೂ ಇಲ್ಲ. ಮತ್ತು ಅವರು ಇದ್ದು ಏನಾದರೂ ಇಲ್ಲಿಂದ ಹೋದ ಪಕ್ಷದಲ್ಲಿ ಅವ್ರನ್ನ ಎಂಗೇಜ್ ಮಾಡೋದಕ್ಕೆ, ಎಂಟರ್ಟೈನ್ ಮಾಡೋದಕ್ಕೆ ಇದ್ದ ಪರಿಕರಗಳು ಇನ್ಯಾವುದೋ ಔಷಧಿಯೋ ಮತ್ಯಾವುದೋ ತಿಂಡಿಯೋ ಇನ್ಯಾವುದೋ ವೀಣಾವಾದನವೋ ಅದು ಯಾವುದೂ ಇಲ್ಲಿಲ್ಲ. ಆ ಕಾರಣದಿಂದ ಮಾತ್ರವಲ್ಲ, ರೋಗ ಬಂದ ವ್ಯಕ್ತಿ ಬಹಳ ಬೇಗ ಹಾಸಿಗೆ ಬಿಡೋದಿಲ್ಲ.
ಈ ಕ್ಷಣದಲ್ಲಿ ಅವಳಿಗೆ ರೋಗ ಅಂತಂದಿದ್ದು ಈಗ ಬಂದರೆ ಹಾಸಿಗೆಯಲ್ಲಿ ಇಲ್ಲ ಅಂತಂದರೆ ಅವಳು ಪ್ರಾಣಿ ಪ್ರಾಪ್ಯ ರುಜಾಂ ನ ಮುಂಚತಿ ಶಯ್ಯಾಂ ತಥಾ ಶೀಘ್ರಂ ಮಾಡುವಂಥದ್ದಲ್ಲ ಅದು ಅಂತ. ಹೀಗೆ ಇಲ್ಲಿ ಆ ಮರಗಳ ಬುಡಗಳಲ್ಲಿ ಕಾಳುಗಳು ಬಿದ್ದಿವೆ. ನೀವಾರಾಹ, ನವಣೆ, ಕಾಡಿನ ಭತ್ತ, ಕಾಡಿನ ಬಿದಿರಕ್ಕಿ, ಈ ಥರವೇ ನವಣೆ ಕೂಡ ನೀವಾರ ಇವುಗಳೆಲ್ಲ ಬೆಳೆಸ್ತಾ ಇದ್ದರು. ಆ ಬೆಳೆದದ್ದನ್ನು, ಸಹಜವಾಗಿಯೇ ಬೆಳೆದದ್ದನ್ನು ಅಥವಾ ತಾವೇ ಕೃಷಿ ಮಾಡಿ ಬೆಳೆದದ್ದನ್ನು ಅಲ್ಲಿದ್ದ ಪಕ್ಷಿಗಳಿಗೆ ಹಾಕ್ತಾಯಿದ್ರು. ಶುಕ ಗರ್ಭ ಕೋಟರ ಮುಖ ಭ್ರಷ್ಟಾಹ, ಗಿಣಿಗಳಿಗೆ ಅವರು ಕೊಡ್ತಾಯಿದ್ರು. ಅಥವಾ ಗಿಣಿಗಳು ತೆಗೆದುಕೊಳ್ಳಿ ಅಂತ ಮರದ ಬುಡಗಳ ಕೆಳಗೂ ಹಾಕ್ತಾಯಿದ್ರು. ಏನೋ ಗಿಣಿಗಳು ಗೂಟಕ್ಕೆ ಕೊಡೋದಕ್ಕಿಂತ ಪಕ್ಷಿಗಳಿಗೆ, ಮರಿಗಳಿಗೆ ಬಾಯಿಗಿಡಕ್ಕೆ ಹೋಗಿ ಕೆಲವು ಕಾಳುಗಳು ಅವುಗಳ ಬಾಯಿಂದ ಜಾರಿ ಕೆಳಕ್ಕೆ ಬಿದ್ದಿರ್ತಾ ಇತ್ತು. ಒಟ್ಟಿನಲ್ಲಿ ಮರದ ಬುಡದ ಹತ್ತಿರ ಈ ಕಾಳುಗಳು ಬಿದ್ದಿವೆ. ನೀವಾರ ಶುಕಗರ್ಭ ಕೋಟರ ಮುಖ ಭ್ರಷ್ಟಾಹ ತರುಣಾಮದ. ಇನ್ನು ಅಲ್ಲಲ್ಲಿ ಕಲ್ಲು, ಗುಂಡಕಲ್ಲು ಅಂತೀವಲ್ಲ, ಆ ಥರದ ಸ್ಟೋನ್ಸ್ ಅವಿವೆ. ಪ್ರಸ್ನಿಗ್ಧಾಹ, ಅವು ಜಿಡ್ಡಾಗಿವೆ. ಯಾಕೆ ಅಂದರೆ ಎಣ್ಣೆಗಾಗಿ ಇಂಗುದಿಯ ಒಂದು ಇಂಗಲೀಕ ಅಂತಲೂ ಅದನ್ನು ಕರೀತಾರೆ. ಆ ಕಾಯನ್ನು ಜಜ್ಜಬೇಕು. ಜಜ್ಜಿದಾಗ ಆ ಜಿಡ್ಡು ಎಣ್ಣೆಯ ಜಿಡ್ಡು ಕಲ್ಲಿಗೂ ಬಂದಿರುತ್ತೆ. ಅಲ್ಲಲ್ಲಿ ಜಿಡ್ಡಾದಂಥ ಕಲ್ಲುಗಳು ಬಿದ್ದಿವೆ. ಇಂಗುದಿ ಫಲವಿಧ ಪ್ರಸ್ನಿಗ್ಧಾಹ ಉಪಲಾಹ ಇವೆಲ್ಲ ಇವೆ. ಮತ್ತು ವಿಶ್ವಾಸೋಪಗಮಾದ್ ಅಭಿನ್ನಗತೆಯ, ಜನರ ಜೊತೆಗೆ ವಿಶ್ವಾಸ ಬೆಳೆಸ್ಕೊಂಡ ಕಾರಣ ಹತ್ತಿರದಲ್ಲೇ ಸುಳಿಯೋ ಜಿಂಕೆಗಳು ಕೂಡ ಹೆದರಿಕೆಯಲ್ಲಿದೆ. ಅಭಿನ್ನ ಗತೆಯ, ಅವುಗಳ ನಡಿಗೆಯಲ್ಲಿ ಡಿಫರೆನ್ಸ್ ಬಂದಿಲ್ಲ. ಇದುವರೆಗೂ ಅವನು ನೋಡಿದ ಜಿಂಕೆ ಹೆದರಿ ಓಡ್ತಾ ಇತ್ತು ಬಾಣದಿಂದಾಗಿ. ಅದು ಆಶ್ರಮದ ಮೃಗವೇ ಆಗಿದ್ದರು. ಈ ಥರ ಕ್ರೌರ್ಯವನ್ನು ಅದು ಕಂಡಿರಲಿಲ್ಲ. ಆದರೆ ಈಗ ಇವರು ಧನುರ್ಬಾಣಾದಿಗಳನ್ನು ಬಿಟ್ಟಿದ್ದಾರೆ, ನಿರಾಲಂಬರಾಗಿ ಬಂದಿದ್ದಾರೆ, ಬರಿಗೈಯಲ್ಲಿ ಬಂದಿದ್ದಾರೆ. ಅದು ನೋಡಿ ಆ ಮೃಗಗಳಿಗೆ ಹೆದರಿಕೆ ಇಲ್ಲ, ನೆಮ್ಮದಿಯಾಗಿ ಹತ್ತಿರದಲ್ಲಿ ಅದೇ ಗತಿಯಲ್ಲಿ ಓಡಾಡ್ತಾ ಇವೆ. ಮತ್ತು ಶಬ್ದಂ ಸಹಂತೆಯ ಮೃಗ, ಮಾನವರ ಶಬ್ದಗಳನ್ನು ತಾಳಕೊಂಡಿವೆ. ಕಾಳಿದಾಸ ಮಾನವರ ಸಂಪರ್ಕ ಮಾತ್ರವಲ್ಲ, ಮಾನವ ಶಬ್ದವನ್ನು ಕೂಡ ಮೃಗಗಳು ಕಾಡಿನಲ್ಲಿ ಸಹಿಸೋದಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿದ್ದ. ಇಂತಹ ಪ್ರಾಣಿ ಸ್ವಭಾವ ದರ್ಶನ. ಮತ್ತು ಎಲ್ಲಕ್ಕಿಂತ ಸೂಕ್ಷ್ಮ ಏನಂದರೆ, ಅಲ್ಲಿ ಹತ್ತಿರದ ಮಾಲಿನಿ ನದಿಯಿಂದ ಸ್ನಾನ ಮಾಡಿ ಬರತಕ್ಕಂಥ ಋಷಿಗಳು ತಮ್ಮ ನಾರು ಮಡಿಗಳನ್ನು ಹಿಂಡಿಕೊಂಡು ಅವುಗಳನ್ನು ಕೈನಲ್ಲಿ ತೆಗೆದುಕೊಂಡು ಬರುವಾಗ ಆ ನಾರುಮಡಿಯ ತುದಿಯಲ್ಲಿ ಜೂಲಾಗಿರುತ್ತಲ್ಲ ಬಟ್ಟೆ ತುದಿ, ಆ ಶಿಖಾ ಅಂತ ಕರೀತಾರೆ ಅದನ್ನು. ಆ ಬಟ್ಟೆಯ ತುದಿ ಸೆರಗು ಕಟ್ಟಿರ್ತಾರಲ್ಲ, ಕುಚ್ಚು ಕಟ್ಟೋದು ಅಂತ ಈಗೆಲ್ಲ ಕಟ್ತಾರೆ, ಅದು ಹಾಗೆ ಗಂಟು ಹಾಕದೆ ಬಿಟ್ಟಿರ್ತಾರೆ. ಅಲ್ಲಿಂದ ತೊಟ್ಟಿಕ್ಕುವ ನೀರು ಆ ನಡೆದು ಜನ ಧೂಳು ಆಗಿರುವಂಥ ದಾರಿಯಲ್ಲಿ ಧೂಳಿನ ಮೇಲೆ ಬಿದ್ದು ಹಾಗೇ ಹರಳುಗಟ್ಟಿದೆ ಅಂತ. ಅದು ದಾರಿನ ತೋಯಾಧಾರ ಪತಾಹ ವಲ್ಕಲ ಶಿಖಾ ನಿಶ್ಯಂದ ರೇಖಾಂಕಿತಾ, ಆ ನೀರು ಹಾಗೇ ಬಿದ್ದದ್ದು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಜನ ಓಡಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಇದನ್ನು ಒಂದು ಸಿನಿಮಾದಲ್ಲಿ ತೋರಿಸ್ಬೋದು ಅಷ್ಟೇ, ಮಾಮೂಲಿ ರಂಗ ಸಜ್ಜಿಕೆಯಲ್ಲೂ ತೋರಿಸೋಕ್ಕಾಗೋಲ್ಲ. ಆದರೆ ಅದನ್ನು ಮಾತಿನ ಮೂಲಕ, ಅಭಿನಯದ ಮೂಲಕ ಮಾಡಿ ತೋರಿಸಬಹುದು. ಭಾರತೀಯ ರಂಗಭೂಮಿಯ ವಿಶೇಷ ಅಂತಂದರೆ ಎಲ್ಲವನ್ನು ಕಣ್ಣಿಗೆ ಕಟ್ಟಿದಂತೆ ಮಾತಿನ ಮೂಲಕ, ನೃತ್ಯದ ಮೂಲಕ, ಸಂಗೀತದ ಮೂಲಕ ಮಾಡುವಂಥದ್ದು. ಮತ್ತು ಅದು ಒಂದು ಅತ್ಯಂತ ಸುಂದರವಾದ ಪ್ರಕೃತಿ ಚಿತ್ರಣವೂ ಆಗಿದೆ, ಪರಿಶೀಲನೆಯೂ ಆಗಿದೆ. ಕಾವ್ಯಕ್ಕೆ ಒಂದು ಲೆಜರ್ಲಿ ಟೈಮ್ ಬೇಕು, ವಿರಾಮವಾಗಿದ್ದು ನೋಡುವಂಥ ಸ್ಥಿತಿ ಬೇಕು. ಇದು ಕಾವ್ಯಲಿಂಗ ಅಂದರೆ ಪೊಯೆಟಿಕ್ ರೀಸನಿಂಗ್ ಅಂತೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಕಾರಣ ಕೊಟ್ಟಿದ್ದಾನೆ ಶರ್ಲಾಕ್ ಹೋಮ್ಸ್ ತರಹ. ಅದು ಕಾವ್ಯದಲ್ಲಿ ಬಂದಿದೆ, ಕಾವ್ಯೋಪಮವಾಗಿ ಬಂದಿದೆ, ಹಾಗಾಗಿ ಇದು ಕಾವ್ಯಲಿಂಗ. ಮತ್ತು ಇದ್ದಂತೆ ವರ್ಣಿಸ್ತಕ್ಕಂಥದ್ದಾಗಿ ಸ್ವಭಾವೋಕ್ತಿ. ಹೀಗಾಗಿ ಕಾವ್ಯಲಿಂಗ ಸ್ವಭಾವೋಕ್ತಿ ಅಲಂಕಾರಗಳೆರಡರ ಸಂಕರ ಅಲಂಕಾರ. ಸರ್ವಮುಪಪನ್ನಂ, ಈಗ ಅರ್ಥ ಆಯಿತು ಅಂತಾನೆ ವ್ಯಾಟ್ಸನ್ ಇದ್ದಂಗೆ ತಲೆದೂಗ್ತಾನೆ ನಮ್ಮ ಆ ಸೂತ. ಮತ್ತು ಈ ಕುದುರೆಗಳಿಗಿನ್ನ ವಿಶ್ರಾಂತಿ ಕೊಡು, ಅವುಗಳ ಬೆನ್ನಿಗೊಂದಿಷ್ಟು ನೀರು ಹಾಕಪ್ಪ, ತಂಪಾಗಿ ಅವುಗಳಿಗೆ ಸ್ನಾನ ಮಾಡಿಸು. ಇನ್ನು ನಾವು ಪ್ರವೇಶ ಮಾಡಬೇಕಾಗಿದೆ ಆಶ್ರಮಕ್ಕೆ, ಅದು ಹೇಗಾಗಬೇಕು? ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ. ತಪೋವನಕ್ಕೆ ವಿನೀತ ವೇಷಿಗಳಾಗಿ ಹೋಗಬೇಕು ಅಂತ, ಫ್ಲ್ಯಾಶಿಯಾಗಿ ಹೋಗಬಾರ್ದು ಅಂತ. ಕಿರೀಟ, ಕೇಯೂರ, ಅಂಗದ ಇತ್ಯಾದಿ ಅಲಂಕಾರಗಳನ್ನು ತೆಗೆದಿಟ್ಟು ಸರಳವಾದ ವಸ್ತ್ರಾಲಂಕಾರದಲ್ಲಿ ಅತ್ಯಂತ ಪರಿಮಿತಾಭರಣದೊಂದಿಗೆ ರಾಜ ಹೋಗ್ತಾನೆ ಅಂತ. ಆಶ್ರಮದಲ್ಲಿ ತಪಸ್ವಿಗಳು ವಿರಕ್ತರಾಗಿರ್ತಾರೆ, ಅವರೆದುರಿಗೆ ಕಣ್ಣು ಕುಕ್ಕುವಂತೆ ಇರಬಾರ್ದು. ಐ ಶುಡ್ ನಾಟ್ ಬಿ ಆನ್ ಆಡ್ ಮ್ಯಾನ್ ಔಟ್ ಅಂತಾರಲ್ಲ ಹಾಗೆ. ಇದು ಈ ಮಟ್ಟದ ಸಂಸ್ಕಾರ ಅವನಲ್ಲಿದೆ ಅಂತಂದರೆ ಅವನು ದಗಲ್ಬಾಜಿ, ಅವನ ಹಲ್ಕ ಅಂತೆಲ್ಲ ಅವನ ಮೇಲೆ ಪಾಟಿ ಸವಾಲು ಹಾಕೋದ್ರೊಳಗೆ ಏನಾದರೂ ಅರ್ಥ ಕಾಣುತ್ತೆ. ಮತ್ತು ಅವನು ಹೇಳ್ತಾನೆ, ಈಗ ನಾವು ಪ್ರವೇಶ ಮಾಡಿದ ಮೇಲೆ ಬರುವುದಕ್ಕೆ ತಡವಾಗುತ್ತೆ, ನೀನು ಇಲ್ಲಿಯೇ ಕುದುರೆಯನ್ನು ನೋಡಿಕೊಂಡಿರು ಅಂಥೇಳಿ ಮುಂದೆ ಹೊರಡ್ತಾನೆ. ಇದು ಆಶ್ರಮದ ದ್ವಾರ ಬಂತು ಅಂತಾನೆ. ಆಗ ಅವನಿಗೆ ಬಲಗಣ್ಣು ಬಲದೋಳು ಮಿಡುಕುತ್ತೆ.
ಅದುರುತ್ತೆ. ಅದು ಶುಭ ಶಕುನ ಅಂತ ನಮ್ಮ ಶಕುನಶಾಸ್ತ್ರ. ಶಾಂತಮಿದಮಾಶ್ರಮ ಪದಂ ಸ್ಫುರತಿ ಚ ಬಾಹು ಕುತಃ ಫಲಮಿಹಾಸ್ಯ. ಇದು ರಮಣೀಯವಾದ ಶಾಂತವಾದ ಆಶ್ರಮ. ಈ ಆಶ್ರಮದಲ್ಲಿ ನನಗೆ ಯಾವ ಅರ್ಥಕಾಮಗಳ ಪ್ರಯೋಜನ ಆಗುತ್ತೆ? ಒಳ್ಳೆಯದಾಗುತ್ತೇನೆ ಲಾಭ. ಲಾಭ ಆಗುವಂಥದ್ದು ಅಂದರೆ ಆಶ್ರಮದಲ್ಲಿ ಎಂಥದ್ದು ಲೌಕಿಕವಾದ ಲಾಭಕ್ಕೆ ಅವಕಾಶವೇ ಇಲ್ಲ. ಅಥವಾ ಭವಿತವ್ಯಾನಾಂ ಭವಂತಿ ದ್ವಾರಾಣಿ ಭವಂತಿ ಸರ್ವತ್ರ. ಆದರೆ ಒಳ್ಳೆಯದಾಗಬೇಕು ಅಂತಿದ್ರೆ ಎಲ್ಲಿಯೂ ಆಗುತ್ತೆ, ಇಲ್ಲಿ ಮಾತ್ರ ಅಲ್ಲಿ ಮಾತ್ರ ಅಂತ ಏನೂ ಇಲ್ಲ, ಎಲ್ಲೆಲ್ಲೂ ಆಗುತ್ತೆ ಅಂತಲೇ ಇದೊಂದು ಅರ್ಥಾಂತರ್ನ್ಯಾಸ ಅಲಂಕಾರ. ಅಥವಾ ಭವಿತವ್ಯಾನಾಂ ದ್ವಾರಾಣಿ ಭವಂತಿ ಸರ್ವತ್ರ, ಎಲ್ಲೂ ಸೌಭಾಗ್ಯ ಬರೋದಕ್ಕೆ ಸಾಧ್ಯ. ಅದು ಒಂದು ಕಥೆ ಉಂಟಲ್ಲ, ಒಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಂತೆ, ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಇತ್ತು. ಅವನ ತಂದೆ ಬೇರೆ ಸಾಯವಾಗಿ ಹೇಳಿದಂತೆ, ನೀನು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತಪ್ಪ ಅಂತ. ತುಂಬ ಶ್ರೀಮಂತನಾಗ್ತಾ ಇದ್ದಿದ್ದನ್ನು ನೋಡಿ ಅವನ ಗೆಳೆಯರ ಕೆಲವರು ಅಸೂಯಾಸ್ಪದರಾಗಿ ಸೋಗ ಹಾಕ್ಕೊಂಡು ಬಂದು, ನೀನು ಮುಟ್ಟಿದ್ದೆಲ್ಲ ಬಂಗಾರ ಮಾಡ್ಕೊಳ್ತಿದ್ದೀಯಾ, ಅದೃಷ್ಟ ದೇವತೆಯಾದ ಲಕ್ಷ್ಮಿಗೆ ಸಂತೋಷ ಆಗ್ಬೋದು, ಆದರೆ ದುರದೃಷ್ಟ ದೇವತೆಯಾದ ಜ್ಯೇಷ್ಠಾಲಕ್ಷ್ಮಿಗೆ ಕೋಪ ಬರ್ಬೋದು, ಅದರಿಂದ ನೀನು ಸ್ವಲ್ಪ ನಷ್ಟ ಮಾಡ್ಕೊ ಅಂತ. ಏನು ಮಾಡಲಿ ಅಂದರೆ, ಇಲ್ಲಿ ಖರ್ಜೂರ ಕೊಂಡುಕೊಂಡು ಅರೇಬಿಯಾ ದೇಶಕ್ಕೆ ಹೋಗಿ ಮಾರು ಅಂತ. ದುಬಾರಿ ಬೆಲೆ ಕೊಟ್ಟು ಖರ್ಜೂರವನ್ನು ಅನೇಕ ಒಂಟೆಗಳ ಮೇಲೆ ಹೊರಿಸ್ಕೊಂಡು ಅರೇಬಿಯಾ ದೇಶಕ್ಕೆ ಹೋದ ಮಾರೋದಕ್ಕೆ. ಆಗ ಅಲ್ಲಿ ಆ ದೇಶ ಪ್ರವೇಶ ಮಾಡ್ತಾ ಇದ್ದಂತೆ ಆ ಮರಳು ಗಾಡು ಮರುಭೂಮಿ ಎಲ್ಲೆಲ್ಲೋ ಹಲವರು ಸೈನಿಕರು ದೊಡ್ಡ ದೊಡ್ಡ ಜರಡುಗಳಿಟ್ಕೊಂಡು ಏನೋ ಜರಳಿ ಆಡಿಸ್ತಾ ಇದ್ದಾರೆ ಮರಳನ್ನು ತೆಗೆದುಕೊಂಡು. ಅವ್ರನ್ನೆಲ್ಲ ಮೇಲ್ವಿಚಾರಣೆ ಮಾಡ್ತಾ ಒಬ್ಬ ಉಜ್ವಲವಾದ ಅಲಂಕಾರದಲ್ಲಿದ್ದಾನೆ ತರುಣ. ಯಾರು ಅಂತ ನೋಡಿದ್ರೆ ಅವನು ಆ ದೇಶದ ರಾಜ, ಅಲ್ಲಿಯ ಸುಲ್ತಾನ. ಯಾಕೆ ಈ ಕೆಲಸ ಅಂತಂದರೆ, ನನ್ನ ಉಂಗುರ ಕಳೆದು ಹೋಗಿದೆ, ಅದಕ್ಕೋಸ್ಕರವಾಗಿ ಹುಡುಕ್ತಾ ಇದ್ದೀನಿ. ಆ ಮುದ್ರಿಕೆಯನ್ನು 2 ದಿವಸದಲ್ಲಿ ಸಿಗದೇ ಇದ್ದರೆ ನಾನು ಯುವರಾಜನಾಗಿರುವವನು, ಸಮ್ರಾಟ ಆಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಒದ್ದಾಡ್ತಾ ಇದ್ದೀನಿ ಅಂತ. ಮತ್ತು ನೀನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಖರ್ಜೂರ ಮಾರೋಕ್ಕೆ ಅಂತ. ಇಲ್ಲಿ ಎಲ್ಲರೂ ಖರ್ಜೂರ ಮಾಡೋದು ಉಂಟೆ? ಇದೆಂಥ ಅವಿವೇಕ ಅಂದರೆ, ಇಲ್ಲ, ದುರದೃಷ್ಟ ದೇವತೆಯನ್ನು ಸುಮುಖ ಮಾಡಿಕೊಳ್ಳಬೇಕು, ಅವಳಿಗೆ ತುಂಬ ಕೋಪ ಬಂದರೆ ಕಷ್ಟ ಅಂತ ಸ್ನೇಹಿತರು ಹೇಳಿದ್ರು ಅಂತ. ಅಯ್ಯೋ ಪೆದ್ದ, ಹೀಗೆಲ್ಲ ಯಾಕೆ ಮಾಡ್ತೀಯಾ, ಅದು ಸರಿಯಲ್ಲ ಅಂತಾನೆ. ಇಲ್ಲ, ನನ್ನ ಅದೃಷ್ಟ ಎಂಥದ್ದು ಅಂದರೆ ಮಣ್ಣು ಹಿಡಿದ್ರೂ ಬಂಗಾರ ಆಗುತ್ತೆ ಅಂತ ನಮ್ಮಪ್ಪ ಹೇಳಿಸತ್ರು ಅಂತ. ಹಾಗಿದ್ರೆ ಮಾಡು ನೋಡೋಣ ಅಂತ ಅವನು ತಗೊಂಡು ಮಣ್ಣು ಹಿಡಿತಾನೆ. ಹಿಡಿದು ಬಿಟ್ಟರೆ ಅದೇ ಉಂಗುರ ಇರುತ್ತೆ ಅವನ ಕೈನಲ್ಲಿ. ಆಗ ಅವನು ಖರ್ಜೂರವನ್ನು ದುಪ್ಪಟ್ಟು ಬೆಲೆ ಕೊಟ್ಟು ಕೊಂಡುಕೊಂಡು ಅವನಿಗೆ ಮತ್ತಷ್ಟು ಕಿಲ್ಲತ್ತು ಕೊಟ್ಟು ಇನ್ನಷ್ಟು ಬಹುಮಾನ ಮಾಡಿ ಕಳಿಸ್ತಾನೆ. ಮತ್ತೆ ದುರದೃಷ್ಟ ದೇವತೆಗೆ ಪಾಪ ಅತೃಪ್ತಿಯೇ ಆಗುತ್ತೆ. ಹಾಗೆ ಭವಿತವ್ಯಾನಾಂ ಭವಂತಿ ದ್ವಾರಾಣಿ ಸರ್ವತ್ರ, ಇವನು ಒಳ್ಳೆಯದಾಗಬಹುದು ಅಂತ ಅಂದುಕೊಂಡು ಪ್ರವೇಶ ಮಾಡ್ತಾನೆ. ಆಗ ಇದೋ ಸಹೀವೋ ಅಂತ ಪ್ರಾಕೃತದಲ್ಲಿ ಮಧುರವಾಗಿ ಕೇಳುತ್ತೆ. ಇತ್ತಲಿತ್ತಲ್ ಸಖಿಯರಿರಾ, ಬಸವಪ್ಪ ಶಾಸ್ತ್ರಿಗಳ ಅನುವಾದ. ಇತ್ತ ಬನ್ನಿ ಸಖಿಯರೇ. ಯಾಕೆ ಸಂಸ್ಕೃತ ನಾಟಕದಲ್ಲಿ ಯಾವ ಪಾತ್ರವೂ ಸೂಚನೆ ಇಲ್ಲದೆ ಪ್ರವೇಶ ಮಾಡುವಂತೆ ಇಲ್ಲ. ನೇಪಥ್ಯದಿಂದ ಹಿಂದೆ ತೆರೆಯ ಮರೆಯಿಂದ ಸಖಿಯರೇ ಬನ್ನಿ ಅಂತ ಶಕುಂತಲೆ, ಪ್ರಿಯಂವದೆ, ಅನಸೂಯೆ 3 ಜನ ಬರ್ತಾ ಇದ್ದಾರೆ. ಆಗ ಇದೇನಿದು, ಇಲ್ಲಿ ಹೆಂಗಸರ ಧ್ವನಿ ಇಷ್ಟು ಮಧುರವಾದದ್ದು ಅಂತ ಅಂದ್ಕೊಂಡು ನೋಡ್ತಾನೆ. ಅಹೋ ಮಧುರ ಮಾಸಾಂ ದರ್ಶನಂ, ಇವರ ದರ್ಶನವೇ ಎಷ್ಟು ಚೆನ್ನಾಗಿದೆಯಲ್ಲ ಅಂತಂದ. ಆಮೇಲೆ ಶುದ್ಧಾಂತ ದುರ್ಲಭಮಿದಂ ವಪುರಾಶ್ರಮ ವಾಸಿನೋ ಯದಿ ಜನಸ್ಯ ದೂರೀಕೃತ ಖಲು ಗುಣೈರುದ್ಯಾನಲತಾ ವನಲತಾಭಿ. ಉದ್ಯಾನದ ಬಳ್ಳಿಗಳನ್ನು, ಈ ಕಾಡು ಬಳ್ಳಿಗಳು ಮೂದಲಿಸಿ ಬಿಸಾಕ್ತಾವಿಯಲ್ಲ, ಈ ಸುಂದರಿಯರ ಸೌಂದರ್ಯದ ಮುಂದೆ ನಗರದ ಸುಂದರಿಯರ ಸೌಂದರ್ಯ ಯಾವ ಮಟ್ಟದ್ದು ಅಂತ ಹೇಳ್ತಾ ಇದ್ದಾನೆ. ಆಶ್ರಮವಾಸಿಗಳು ನಿರಾಭರಣ ಸುಂದರಿಯರು, ಯಾವುದೇ ಹಾವಭಾವ ಬಿಬ್ಬೋಕ ವಿಲಾಸಗಳು ಇಲ್ಲದವರು, ಇವರಿಗೆಂಥ ಸೌಂದರ್ಯ ಬಂತಲ್ಲ ಅಂತ. ಇದು ನಿದರ್ಶನ ಅಲಂಕಾರ. ಒಂದು ನಿದರ್ಶನವನ್ನು ಕೊಟ್ಟು ತನ್ನ ಮಾತಿಗೆ ಸಮರ್ಥನೆಯನ್ನು ಕೊಡುವಂಥದ್ದು. ಇಡೀ ಶಾಕುಂತಲದಲ್ಲಿ ಒಂದು ಪದ್ಯದಲ್ಲಿಯೂ ಅಲಂಕಾರ ಇಲ್ಲದೇ ಇಲ್ಲ. ವಾಗ್ವಿಲಾಸವೇ, ವಾಗ್ವಕ್ರತೆಯೇ ಅಲಂಕಾರ. ಅಂದರೆ ಅವನು ಅಯತ್ನವಾಗಿ ಹೇಳಿದ್ರೂ ಅದು ರಮಣೀಯವಾಗಿಬಿಡುತ್ತೆ. ಕವಿ ಮಾತನ್ನು ಹೇಳ್ದ ಅಂತಂದರೆ ಅದು ಆ ರೀತಿಯಾದ ಸೌಭಾಗ್ಯದಿಂದ, ಸೌಷ್ಠವದಿಂದ ಕೂಡಿರುತ್ತೆ. ಯಾವದಿಮಾಂ ಛಾಯಾಮಾಶ್ರಿತ್ಯ ಪ್ರತಿಪಾಲಯಾಮಿ, ಈ ನೆರಳಿನ ಹಿನ್ನೆಲೆಯಲ್ಲಿ ನಾನು ನಿಂತು ಮರೆಯಲ್ಲಿ ನೋಡ್ತೀನಿ ಇವರನ್ನ ಅಂತ. ದುಷ್ಯಂತ ರಸಿಕ, ಆದರೆ ಅಧಾರ್ಮಿಕ ಅಲ್ಲ. ದುರ್ದೈವ, ನಮ್ಮ ವಿಮರ್ಶಕರು, ನಮ್ಮ ಸ್ತ್ರೀವಾದಿಗಳು, ನಮ್ಮ ಆಧುನಿಕ ಸಾಹಿತಿ ಮನ್ಯರು ಯಾರಿದ್ದಾರೆ ಅವರಿಗೆಲ್ಲರಿಗೂ ರಸಿಕತೆಗೆ, ಅಧಾರ್ಮಿಕತೆಗೆ, ಧಾರ್ಮಿಕತೆಗೆ, ಅರಸಿಕತೆಗೆ ವ್ಯತ್ಯಾಸಗಳೇ ಗೊತ್ತಿಲ್ಲ. ಇವರು ಅರಸಿಕರೂ ಹೌದು, ಅಧಾರ್ಮಿಕರೂ ಹೌದು, ಅಷ್ಟಂತೂ ಹೇಳಬಹುದು. ದುಷ್ಯಂತ ಧಾರ್ಮಿಕ ರಸಿಕ. ಅವನಿಗೆ ಧರ್ಮಬದ್ಧವಾಗಿ ಸುಖ ಬಂದರೆ ಬೇಡ ಅನ್ನುವಂತೆ ಯಾವ ವಿರಕ್ತಿಯೂ ಇಲ್ಲ. ನಮ್ಮೆಲ್ಲರ ಬದುಕು ಹಾಗೇ ಇರಬೇಕು. ದುಷ್ಯಂತ ನೋಡ್ದ, ಸುಂದರಿಯರು ನೋಡ್ದ, ಚೆನ್ನಾಗಿದ್ದಾರೆ ಅಂತಂದ. ಅದರೊಳಗೆ ಏನು ತಪ್ಪಿದೆ?
ಶಾಂತಂ ಪಾಪಂ ಅಂತ ಕಣ್ಣು ಮುಚ್ಕೊಂಡು ಬಾಯಿ ಬಡ್ಕೊಂಡು ಕಿವಿಗೆ ಹಿಡ್ಕೋಬೇಕಾಗಿತ್ತಾ? ಇಲ್ಲ. ಅವನು ಯಾವ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಸೃಷ್ಟಿಯಲ್ಲಿ ಹೆಣ್ಣು ಒಂದು ಗಂಡು ಒಂದು, ನೋಡಿದ್ವಿ ಚೆನ್ನಾಗಿದೆ ಅನ್ನಿಸ್ತು, ಮುಂದೆ ಹೋದರೆ ಆಯಿತು. ಅರೆ ಮನಸ್ಸಲ್ಲಿ ಅದನ್ನು ಇಟ್ಕೊಂಡು ಕುಟ್ಕೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಇಲ್ಲಿ ಶಕುಂತಲೆ ಒಬ್ಬಳು ಮೂಲದಲ್ಲಿದ್ದವಳು, ಇಬ್ಬರು ಸಖಿಯರು ಬಂದಿದ್ದಾರೆ. ಕಾಳಿದಾಸನ ಅಡಿಷನ್ ಅದು. ಯಾಕೆ? ಶಕುಂತಲೆಯೇ ಮಾತಾಡಿಬಿಟ್ರೆ ಸರಿಯಾಗೋದಿಲ್ಲ. ಅವಳಿಗೆ ಎಡಾಬಲ ಬೇಕು. ಯಕ್ಷಗಾನದಲ್ಲಿ ಒಂದು ಒಡ್ಡೋಲಗ ಅಂತಂದರೆ ಎಡಾಬಲ ಇರಬೇಕು. ದೊಡ್ಡ ದೊಡ್ಡ ಮುಂಡಾಸು ಇರಬೇಕು, ಕೇದಿಗೆ ಮೊದಲೇ ಇರಬೇಕು, ಕೆಂಪು ಕೇದಿಗೆ ಮೊದಲೇ ಇರಬೇಕು, ಹಸಿರು ಕೇದಿಗೆ ಮೊದಲೇ ಇರಬೇಕು, ಕರಿ ಕೇದಿಗೆ ಮೊದಲೇ ಇರಬೇಕು. ಆವಾಗೆಲ್ಲ ಇದ್ದರೆ ಒಂದು ಭೂಷಣ. ಜೊತೆಗೆ ಅವರು ಜೆರಾಕ್ಸ್ ಕಾಪಿ ಹೊಡೆದಂಗೆ ಐಡೆಂಟಿಕಲ್ ಆಗಿ ಇರಬಾರದು, ಸ್ವಲ್ಪ ಬೇರೆಯಾಗಿರಬೇಕು. ಇಬ್ಬರೂ ಒಂದೇ ರೀತಿ ಇದ್ದುಬಿಟ್ರೆ ಸರಿಯಾಗೋದಿಲ್ಲ. ಭಿನ್ನ ಭಿನ್ನತೆಯನ್ನು ಪ್ರತಿಪಾದಿಸಬೇಕು. ಆ ಭಿನ್ನತೆ ಕಾಂಪ್ಲಿಮೆಂಟಿಂಗ್ ಆಗಿರಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಅನಸೂಯೆ, ಶಕುಂತಲೆ, ಪ್ರಿಯಂವದೆ ಮೂವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರಾದರೂ ಮನಸ್ಸು ಬೇರೆ ಬೇರೆ. ಅನಸೂಯೆ ಸ್ವಲ್ಪ ಹಿರಿತನವನ್ನು ಹೊತ್ತಂತೆ ಕಾಣಿಸ್ತಾಳೆ, ಗಂಭೀರವಾಗಿದ್ದಾಳೆ. ಅವಳ ಹೆಸರೂ ಹಾಗೇ ಇದೆ, ಅಸೂಯೆ ಇಲ್ಲದೆ ಇದ್ದವಳು. ಅಸೂಯಾರಾಹಿತ್ಯಕ್ಕೆ ಒಂದು ಮೆಚ್ಯೂರಿಟಿ ಬೇಕು. ನನಗಂತೂ ಅನಸೂಯೆ ಆಗಲಿ, ಶಕುಂತಲೆ ಆಗಲಿ, ಪ್ರೇಮವದಿ ಆಗಲಿ ಕಣ್ಣಿಗೆ ಕಂಡಿಲ್ಲ. ಆದರೆ ಕವಿ ಕಲ್ಪಿಸಿದ್ರಿಂದ ನನಗೆ ಕಾಣಿಸೋದು ಅನಸೂಯೆ ಸ್ವಲ್ಪ ಗಂಭೀರವಾಗಿ ಗಂಟು ಹಾಕ್ಕೊಂಡು, ಸಣ್ಣಗಿರ್ತಕ್ಕಂಥ ಮಾಲೆ ಮುಡ್ಕೊಂಡು, ಸ್ವಲ್ಪ ಗುಂಡು ಕುಂಕುಮ ಇಟ್ಕೊಂಡು, ಸ್ವಲ್ಪ ಕಂಡು ಕಾಣದಷ್ಟು ದಪ್ಪಿಗೆ, ತುಂಬ ಶಾರ್ಪ್ ಆಗಿಲ್ಲದೆ ಸ್ವಲ್ಪ ಮೊಂಡು ಮೂಗು, ಪಾಪ ಅಷ್ಟು ಚೆಲ್ಲಾದ ನೋಟ ಇಲ್ಲ, ಒಂದು ಹದ ಗಾಂಭೀರ್ಯದಲ್ಲಿ ಓಡಾಡ್ತಕ್ಕಂಥ ಹೆಣ್ಣು ಮಗಳು ಅಂತ ಅನಿಸುತ್ತೆ. ಅದೇ ಪ್ರೇಮವದೆ ಪಕ್ಕದಲ್ಲಿ, ಅಂದರೆ ಓರೆ ಮುಂಡಾಸು ಅಂತ ನಮ್ಮ ಯಕ್ಷಗಾನದಲ್ಲಿ ಹೇಳ್ತಾರೆ, ಹಾಗೆ ಕೋರೆಯಾಗಿರ್ತಕ್ಕಂಥ ಗಂಟು, ಮೀನಾಕ್ಷಿ ಸ್ಟೈಲ್ನಲ್ಲಿ ಗಂಟು ಕಟ್ಟಿಕೊಂಡು, ಈತ ಕಡೆಗೆ ಅದೊಂದಿಷ್ಟು ಹಾಗೆ ಬಿಟ್ಟಿರತಕ್ಕಂಥ ಗುಂಗುರು ಕೂದಲನ್ನು ಮುಂದಕ್ಕೆ ಎಳ್ಕೊಂಡಿದ್ದನು, ಒಂದೆರಡು ಮಲ್ಲಿಗೆ ಸುತ್ತನ್ನು ಹೆಚ್ಚು ಮಾಡಿಕೊಂಡಿದ್ದನು, ಸ್ವಲ್ಪ ಉದ್ದಕ್ಕಿರ್ತಕ್ಕಂಥ ಕಲ್ಯಾಣ ತಿಲಕ ಇಟ್ಟುಕೊಂಡು, ಚೂಪು ನಡಿಗೆಯ, ಚೂಪು ಮೂಗಿನ, ಚುರುಕು ಗತಿಯ, ಆ ರೀತಿಯಾದಂಥ ಚಮತ್ಕಾರದ ಹುಡುಗಿ ಥರ ನನಗೆ ಕಾಣಿಸ್ತಾಳೆ. ಶಕುಂತಲೆ ಸಂಪೂರ್ಣ ಇದಕ್ಕಿಂತ ವ್ಯತಿರಿಕ್ತಳಾಗೆ ಕಾಣಿಸ್ತಾಳೆ. ಇದನ್ನು ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಮಾಡ್ತಾನಲ್ಲ ಕವಿ. ನಾನು ಹೇಳೋದು ಸುಳ್ಳಾದರೆ ಬೇಕಾದ್ರೆ ನೀವು ಅಮರಚಿತ್ರಕಥಾದ ಚಿತ್ರಗಳನ್ನು ನೋಡಿ, ಇದೇ ಥರ ಇದೆ. ನಾನು ಅಮರಚಿತ್ರಕಥಾ ಎಷ್ಟೋ ವರ್ಷ ಆದಮೇಲೆ ನೋಡಿದ್ದು, ನಾನು ಕಂಡಂತೆಯೇ ಸ್ವಲ್ಪ ಕಾಣಿಸಿದ್ದಾನಲ್ಲ ಇವನು ಅಂತ. ಅಂದರೆ ಕವಿ ಪಾತ್ರಗಳು ಹೇಗೆ ನಿರ್ಮಾಣ ಮಾಡಬೇಕು ಅಂದರೆ, ಎಂಥ ಅಜ್ಞಾನಿಗೂ ಕೂಡ ಅದರ ಚಿತ್ರಣ ಹೀಗೆ ಅಂತ ಗೊತ್ತಾಗಬೇಕು. ಇಲ್ಲಿ ಅನಸೂಯೆ ಅದೇ ವಯಸ್ಸಿನವಳಾದರೂ ಹಿರಿತನದವಳು. ಅವಳ ಮಾತೆಲ್ಲ ತೂಕದ್ದು, ಗಂಭೀರವಾದದ್ದು, ಬಾಧ್ಯತೆ, ಧರ್ಮ, ಅವುಗಳ ಬಗ್ಗೆ ಅವಳು ಹಾಸ್ಯ ಮಾಡೋದು ತುಂಬ ವಿರಳ. ಅದೇ ಪ್ರಿಯಂವದೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಿಯವಾಗಿ ಮಾತಾಡ್ತಾಳೆ, ಮತ್ತು ಮಾತು ಜಾಸ್ತಿ. ಅದರಿಂದ ಸಾಮಾನ್ಯದ ನೋವೈಸ್ ಪೊಯೆಟ್ ಆದರೆ 1 ಶಕುಂತಲೆ, 2 ಅನಸೂಯೆ, 3 ಪ್ರೇಮವದೆ, 1 2 3 1 2 3 ಅಂತ ಅದೇ ರಿಪೀಟ್ ಮಾಡ್ತಾ ಇರ್ತಾನೆ. ಆದರೆ ಇವನು ಹಾಗಲ್ಲ. ಶಕುಂತಲೆ ಹೆಚ್ಚು ಮಾತೇ ಆಡೋದಿಲ್ಲ, ಪ್ರೇಮವದೆ ಹೆಚ್ಚು ಮಾತಾಡ್ತಾಳೆ. ಅನಸೂಯೆ ಎಲ್ಲಿ ಬಹಳ ವೈಟಲ್ ಪಾಯಿಂಟ್ಸ್ ಇವೆಯೋ ಅಲ್ಲಿ 2 ಮಾತಾಡಿ ಸುಮ್ಮನೆ ಆಗ್ತಾಳೆ. ಇವಳಿಗೆ ಡೈಲಾಗ್ಸ್ ಜಾಸ್ತಿ ಕೊಟ್ಟಾಯ್ತಲ್ಲ, ಹೀರೋಯಿನ್ಗೆ ಕಡಿಮೆ ಡೈಲಾಗ್ ಆಯ್ತಲ್ಲ ಅಂತ ಶಕುಂತಲೆ ಏನು ಗಲಾಟೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಅವಳು ಮಾತಾಡಬೇಕಾಗಿಲ್ಲ, ಮೈಯೇ ಮಾತಾಡುತ್ತೆ, ಮನಸ್ಸೇ ಮಾತಾಡುತ್ತೆ. ಆ ರೀತಿಯಾದ ಸಂದರ್ಭ ತರ್ತಾನೆ. ಅಂದರೆ ನಾಟಕಕಾರನ ಕೌಶಲ ಎಂಥದ್ದು ಅನ್ನೋದನ್ನು ಕವಿ ತೋರ್ಪಡಿಸ್ತಾನೆ. ಅಲ್ಲಿ ನೋಡಿ, ಮೊದಲಿಗೆ ಅನಸೂಯೆ ಮಾತಾಡ್ತಾಳೆ, ಶಕುಂತಲೆ ಎಲ್ಲರನ್ನೂ ಕರೀತಾಳೆ, ಸೊ ಶಿ ಲೀಡ್ಸ್ ಅಂತ ಗೊತ್ತಾಗುತ್ತೆ. ಆದರೆ ಅನಸೂಯೆ ಹೇಳ್ತಾಳೆ, ಇಷ್ಟು ಪ್ರೀತಿ ಇರುವ ತಾತ ಕಾಶ್ಯಪ ನಿನ್ನನ್ನು ಈ ಆಶ್ರಮ ವೃಕ್ಷಗಳ ಮೇಲೆ ಪ್ರೀತಿ ತರವಾಗಿ ನಿನ್ನ ಕೈಯಿಂದ ನೀರೆರಿಸ್ತಾ ಇದ್ದಾನೆ. ನಿನ್ನಂಥ ಸುಕುಮಾರಿಯ ಕೈಯಲ್ಲಿ ಈ ವನವೃಕ್ಷಗಳಿಗೆ ನೀರೆರಿಸೋದು ಅಂತಂದರೆ ನಿನಗಿಂತ ಈ ಗಿಡಗಳ ಮೇಲೆ ಪ್ರೀತಿ ಹೆಚ್ಚಿದೆ ತಾತ ಕಾಶ್ಯಪನಿಗೆ ಅಂತ ಅನಿಸುತ್ತೆ ಅಂತ. ಅವಳ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿರುವುದು. ಕಾಶ್ಯಪ ಅಂದರೆ ಕಣ್ವ ಮಹರ್ಷಿ ಆ ಒಂದು ಜಡವಸ್ತುಗಳು, ಸ್ಥಾವರಾತ್ಮಕವಾದ ವೃಕ್ಷಗಳ ಬಗ್ಗೆ, ಲತೆಗಳ ಬಗ್ಗೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾನೆ ಅನ್ನೋದನ್ನು ಧ್ವನಿಸ್ತಾ ಇದ್ದಾನೆ. ಅದಕ್ಕೆ ಶಕುಂತಲೆ ಹೇಳ್ತಾಳೆ, ಅಸ್ತಿಮೇ ಸೋದರ ಸ್ನೇಹ ಏತೇಷು. ಬರೀ ಅಪ್ಪನಿಗಲ್ಲ, ನನಗೂ ಇವುಗಳ ಬಗ್ಗೆ ಸೋದರ ಪ್ರೀತಿ ಇದೆ. ಅಪ್ಪ ಹೇಳ್ದ ಅಂತ ನಾನು ನೀರು ಹಾಕ್ತಾ ಇಲ್ಲ, ನನ್ನ ಪ್ರೀತಿಯಿಂದ ಹಾಕ್ತಾ ಇದ್ದೀನಿ ಅಂತ. ಅಂದರೆ ಅವಳಿಗೆ ಕೊಟ್ಟ ಕೆಲಸವನ್ನು ಅವಳು ಕೆಲಸ ಅಂತ ಮಾಡ್ತಾ ಇಲ್ಲ, ಲೀಲೆ ಅಂತ ಮಾಡ್ತಾ ಇದ್ದಾಳೆ. ಅದು ಒಂದು ಆನಂದಾನುಭವ ಅಂತ ಮಾಡ್ತಾ ಇದ್ದಾಳೆ ಅಂತ. ಕರ್ಮಯೋಗ ಲೋಕ ಸಂಗ್ರಹವಾಗುವ ಪರಿ ಏನು ಅನ್ನೋದನ್ನು ಕವಿ ತೋರಿಸ್ತಾ ಇದ್ದಾನೆ. ಮತ್ತು ಅವಳು ನೀರನ್ನು ಎರಿತಾ ಇದ್ದಾಗ ರಾಜ ಹೇಳ್ತಾನೆ, ಇವಳೇನು ಕಣ್ವನ ಮಗಳ ಅಂತ. ನೋಡಿ, ಇಲ್ಲಿ ಹೀಗೆ ಹೇಳುವಾಗ ಅನಸೂಯೆಯ ಮಾತಿನಿಂದ ಈ ಶಕುಂತಲೆಯ ವೃಕ್ಷ ಪ್ರೀತಿ, ಕಣ್ವನ ಒಂದು ಲೋಕಪ್ರೀತಿ, ಸೃಷ್ಟಿ ಪ್ರೀತಿ ಮತ್ತು ಧರ್ಮದೃಷ್ಟಿ ಇವೆಲ್ಲ ಧ್ವನಿತವಾಗುವುದರ ಜೊತೆಗೆ
ದುಷ್ಯಂತನಿಗೆ ಇವಳು ಯಾರು ಅಂತಲೂ ತಿಳಿಬೇಕು, ಹಾಗವನು ತಿಳಿಯಿತು ಅಂತ ನಮಗೂ ತಿಳಿಬೇಕು. ಈ ರೀತಿಯಾದ ಹಲವು ಕೆಲಸಗಳನ್ನು ಮಾಡ್ತಾನೆ. ನಾಟಕದ ರಚನೆಯ ಸೌಷ್ಠವ ಎಂಥದ್ದು. ಓಹೋ, ಇವಳು ಕಣ್ವದುಹಿತ, ನಿಜವಾಗಿಯೂ ಆಶ್ಚರ್ಯವಾಗುತ್ತೆ. ಇಂಥ ಸುಂದರಿಯನ್ನು ಈ ಕೆಲಸಕ್ಕೆ ಬಳಸಿಬಿಟ್ನಲ್ಲ, ಕನ್ನೈದಿಲೆಯ ದಳದಿಂದ ಸಮಿತ್ತನ್ನು ಕತ್ತರಿಸೋಕ್ಕೆ ಹೋದಂತೆ ಆಯ್ತಲ್ಲ ಅಂತಿದ್ದಾನೆ. ಈ ಮೂಲಕವಾಗಿ ಇವಳ ಸೌಕುಮಾರ್ಯ ಮತ್ತು ಆ ದೊಡ್ಡ ಗಡಿಗೆಗಳನ್ನು ಎತ್ತುಕೊಂಡು ದೂರ ದೂರದ ಮರಗಿಡಗಳಿಗೆ ನೀರನ್ನು ಎರೆದು ಬರಬೇಕು. ಅದೇನು ಹೋಸ್ ಪೈಪ್ ಇಟ್ಕೊಂಡು ಹಿಂಗೆ ಸರ್ರಂತೆ ಬಿಟ್ಟಂತೆ ಅಲ್ವಲ್ಲ. ಮಾಲಿನಿ ನದಿ ತೀರದಿಂದ ಕೆಸರಿನ ದಡಗಳ ಮೇಲೆ, ಮರಳಿನ ತಿನ್ನೆಗಳ ಮೇಲೆ ಬಿಸಿಲಿನಲ್ಲಿ ಕಾಲು ಹೂತು ಹೋಗ್ತಾ ಇದ್ದರೂ ಸಾವರಿಸಿಕೊಂಡು ಎದ್ದು ಹತ್ತಿ ದಿಣ್ಣೆಯನ್ನು ಬಂದು ಈ ಮರಗಿಡಗಳಿಗೆ ಹಾಕಿ ಮತ್ತೆ ಹೊರಟು ಬರಬೇಕು. ಅದು ಒಂದೋ ಎರಡೋ, ಎಷ್ಟು ನೂರಾರು ಗಿಡಗಳು. ಇಂಥದ್ದನ್ನು ಈ 3 ಹೆಣ್ಣು ಮಕ್ಕಳು ಮಾಡಬೇಕಾಗಿದೆ. ಆಗ ಅವನು ಹಾಗೆ ಹಿಂದೆ ನೋಡ್ತಾ ಇದ್ದಾಗ ಶಕುಂತಲೆ ಹೇಳ್ತಾಳೆ, ಇಲ್ಲಿ ಕಾಳಿದಾಸನ ಉತ್ಥಾನ ಶೃಂಗಾರದ ಸಾಲು ಅಂದರೆ ಇಡೀ ಕಾವ್ಯದಲ್ಲಿ ಇದೊಂದೇ. ಈ ಪ್ರಿಯಂವದೆ ನನ್ನ ಸ್ತನವಲ್ಕಲವನ್ನು ತುಂಬ ಬಿಗಿಯಾಗಿ ಕಟ್ಟಿಬಿಟ್ಟಿದ್ದಾಳೆ, ಸ್ವಲ್ಪ ಸಡ್ಲ ಮಾಡೆ ಅಂತ. ಹೆಣ್ಣು ಮಕ್ಕಳು ನಿಶ್ಶಂಕೆಯಿಂದ ಇದ್ದಾರೆ, ಯಾರೂ ಅಲ್ಲಿ ಇಲ್ಲ ಅನ್ನುವ ದೃಷ್ಟಿಯಿಂದ ಅವರಾಗಿ ಮಾತಾಡ್ಕೋತಿದ್ದಾರೆ. ಅದಕ್ಕೆ ಪ್ರಿಯಂವದೆ ನೋಡಿ, ನನ್ನನ್ನು ಯಾಕೆ ಬೈತೀಯ, ನಿನ್ನ ಯೌವನವನ್ನು ಬೈ ಅಂತಾಳೆ. ಆ ಸಲಿಗೆಯಲ್ಲಿ ಹೇಗೂ ಮಾತು ಬರುತ್ತೆ ಅನ್ನೋದನ್ನು ಅಷ್ಟು ಚೆನ್ನಾಗಿ ಕವಿ ತೋರಿಸಿದ್ದಾನೆ. ಅಶ್ಲೀಲವಾಗೋದಿಲ್ಲ, ಸ್ವಭಾವ ದರ್ಶನವಾಗುತ್ತೆ. ಆಗ ರಾಜ ಅವಳ ಬಟ್ಟೆ ಕಡೆ ಗಮನ ಹರಿಯುತ್ತೆ. ಇವಳು ನಾರು ಬಟ್ಟೆ ಅಲ್ವಾ ಹುಟ್ಟಿರೋದು ಅಂತ ಆಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವಳು ಹುಟ್ಟಿದ್ದೇನೋ ತೊಟ್ಟಿದ್ದೇನೋ ಅನ್ನೋದು ನೋಡಿರೋದಿಲ್ಲ. ಅವಳ ಮುಖವನ್ನು, ಅವಳ ನಡಿಗೆಯನ್ನು, ಅವಳ ಹಾವಭಾವಗಳನ್ನು ಮಾತ್ರ ನೋಡ್ತಾ ಇದ್ದಾನೆ. ಅವರ ನಿಸರ್ಗ ಸಹಜವಾದ ಸೌಂದರ್ಯ ಮಾತ್ರ ಗಮನಕ್ಕೆ ಬಂದಿದೆ. ವ್ಯಕ್ತಿ ಪರಿಣಾಮಕಾರಿಯಾಗಿಬಿಟ್ರೆ ಪ್ಯಾರಫರ್ಲೇನಿಯಾ ಎಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಅದು ಇಲ್ಲದೇ ಇದ್ದಾಗ ಮಾತ್ರ ಎಲ್ಲ ಬರುತ್ತೆ. ನಮ್ಮ ಅನುಭವವನ್ನೇ ನಾವು ಹೇಳೋದಿದ್ದರೆ, ಈಚೆಗೆ ಬೆಂಗಳೂರು ಹಬ್ಬದಲ್ಲಿ ನಮ್ಮ ಪದ್ಮಾ ಸುಬ್ರಹ್ಮಣ್ಯಂ ನೃತ್ಯ ಇತ್ತು. ತತ್ಪೂರ್ವದಲ್ಲಿ ಒಡಿಸ್ಸಿ ನೃತ್ಯ ಇತ್ತು. ಅದ್ಭುತವಾದ ನೃತ್ಯ, ಆಂಗಿಕ ವೈಭವವೇ ಅಲ್ಲಿತ್ತು. ನನ್ನ ಪಕ್ಕದಲ್ಲಿಯೇ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಕೂತಿದ್ರು. 1.5 ಗಂಟೆಯ ಆ ನೃತ್ಯ 15 ನಿಮಿಷ ಆದ ತಕ್ಷಣ ಎಂಥದ್ದು ಮಾರಾಯರೆ, ತುಂಬ ರಿಪೀಟ್ ಮಾಡ್ತಾ ಇದ್ದಾರಲ್ಲ ಅಂತಂದರು. ಯಾಕೆ ಅಂದರೆ ಆಂಗಿಕ 1+1+1 ಅಂತಲೇ ಹೋಗ್ತಾ ಇರುತ್ತೆ ಹೊರತುನುವೆ ಇನ್ನು ಬೇರೆ ಲೆಕ್ಕಾಚಾರದಿಂದ ಆಚೆಗೆ ಬದಲಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ರು. ಅವರ ಪರಿಣಾಮ ತುಂಬ ಜಾಸ್ತಿ ಇತ್ತು. ಸ್ಟ್ಯಾಂಡಿಂಗ್ ಒವೇಷನ್ ಎಲ್ಲ ಸಿಕ್ತು. ಆಮೇಲೆ ಪದ್ಮಾ ಸುಬ್ರಹ್ಮಣ್ಯಂ ಅವರು ಮಾಡಿದ್ರೆ ಪರಿಣಾಮ ಆಗುತ್ತಾ ಅನ್ನುವಂಥ ಸಂದೇಹವೂ ಕೆಲವರಿಗೆ ಬರುವಂತೆ ಇತ್ತು. ಅವರ ಪ್ರವೇಶವೂ ಸ್ವಲ್ಪ ಹಾಗೆ ಇತ್ತು. ಆರ್ಥ್ರೈಟಿಸ್ ಪ್ರಾಬ್ಲಮ್ಮು, ಸಯಾಟಿಕಾ ಪ್ರಾಬ್ಲಮ್ಮು, 67 ವರ್ಷ ಅಂತೆಲ್ಲ. ಆದರೆ ಒಮ್ಮೆ ಬಂದು ಅವರು ರಂಗ ಪರಿಕ್ರಮ ಮಾಡಿ ಸೌರ, ಕೌಮಾರ, ಶಾಕ್ತ, ವೈಷ್ಣವ, ಶೈವಾದಿ ಷಣ್ಮತಗಳ ಸಂಕೇತವನ್ನು ತೋರಿಸಿದ್ರಷ್ಟೇ. ಮುಗಿದೋಗ್ಬಿಡ್ತು. ಪುಣ್ಯಾಹವಾಚನವಾಗಿ ರಂಗಸ್ಥಳ ಪ್ರಕ್ಷಾಳಿತವಾಗಿ ಬಿಟ್ಟಿತ್ತು. ಮುಂದೆ ಅವರು ಏನು ಮಾಡಿದ್ರು ಗಂಗಾ ಪ್ರವಾಹದಲ್ಲೇ ಕೊಚ್ಚಿಕೊಂಡು ಹೊರಟೋಗ್ಬಿಡ್ತು. ಅವರ ಆಂಗಿಕದ ಮಿತಿ ನಮಗೆ ಕಾಣಿಸಲೇ ಇಲ್ಲ. ಅವರ ಸಾತ್ವಿಕದ ಅಮಿತ ಸಾಧನೆ ಮಾತ್ರ ಎದ್ದೆದ್ದು ತೋರ್ತಾ ಇತ್ತು. ಇಲ್ಲಿ ಹಾಗೆ ಶಕುಂತಲೆಯ ಸತ್ವ, ಅವಳ ಮುಖದಲ್ಲಿರ್ತಕ್ಕಂಥ ಸೌಂದರ್ಯ, ಶರೀರದಲ್ಲಿರ್ತಕ್ಕಂಥ ಲಾವಣ್ಯ. ಆನಂದವರ್ಧನ ಹೇಳ್ತಾನನ್ನ, ಎತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯ ವಿವಾಂಗನಾಸು. ಆ ಲಾವಣ್ಯ ಇಲ್ಲಿದೆ ಅಲ್ಲಿದೆ ಅಂತ ಪಾಯಿಂಟ್ ಔಟ್ ಮಾಡಿ ತೋರ್ಸೋಕ್ಕಾಗೋಲ್ಲ. ಸರಸಿಜ ಮನುವಿದ್ಧಂ ಶೈವಲೇನಾಪಿ ರಮ್ಯಂ ಮಲಿನಮಪಿ ಹಿಮಾಂಶೋರ್ ಲಕ್ಷ್ಮೀಂ ತನೋತಿ ಯೇ ಮಧಿಕ ಮನೋಜ್ಞ ವಲ್ಕಲೇನಾಪಿ ತನ್ವಿ ಕಿಮಿವ ಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ. ಅವನು ಹೇಳ್ತಾ ಇದ್ದಾನೆ, ಈ ಶಕುಂತಲೆಯ ಸೌಂದರ್ಯ ವಲ್ಕಲದಿಂದ ಕೂಡಿದ್ದರೂ ಯಾವ ಕೊರತೆಯನ್ನು ಕಾಣ್ತಾ ಇಲ್ಲ. ಕಮಲಕ್ಕೆ ಪಾಚಿ ಸುತ್ತುಕೊಂಡಿದ್ದರೂ ಏನೂ ಹಾನಿಯಾಗೋಲ್ಲ. ಚಂದ್ರನಿಗೆ ಕಳಂಕ ಇದ್ದರೂ ಯಾವ ಕೊರತೆ ಆಗೋದಿಲ್ಲ. ಇವಳಿಗೆ ನಾರು ಬಟ್ಟೆ ಇದ್ದರೂ ಏನೂ ಕೊರತೆ ಆಗೋಲ್ಲ ಅಂತ. ಕೊರತೆ ಇದ್ದರೂ ಕೊರತೆ ಆಗೋಲ್ಲ ಅಂತ ಹೇಳುವ ಮೂಲಕ ಪ್ರತಿವಸ್ತು ಉಪಮಾ ಅನ್ನುವ ಅಲಂಕಾರ. ಅಂದರೆ ಸುಂದರವಾದ ವಸ್ತುಗಳಿಗೆ ಯಾವ ದೋಷವೂ ಕೂಡ ಅಂಟುವುದಿಲ್ಲ. ಅದೇನು ಮಹಾ ಅಂತನಿಸುತ್ತೆ. ಆನಂದವರ್ಧನ ಪ್ರತಿಭೆಯ ಬಗ್ಗೆ ಹೇಳಿದ ಮಾತೇ ಇಲ್ಲಿ ನಮಗೆ ನೆನಪಿಗೆ ಬರುತ್ತೆ. ಅವ್ಯುತ್ಪತ್ತಿ ಕೃತೋ ದೋಷ ಶಕ್ತಿಯ ಸಂವ್ರಿಯತೆ ಕವೇಹೆ ಕಿಂತು ಅಶಕ್ತಿ ಕೃತೋ ದೋಷ ಸ ಝಟಿತ್ಯವಭಾಸತೆ. ಪಾಂಡಿತ್ಯದ ಕೊರತೆಯಿಂದ ಕವಿ ಪ್ರತಿಭೆಯಿಂದ ಮೂಲಕವಾಗಿ ತುಂಬಿಸಿಕೊಳ್ಳುವಂಥ ಸಾಧ್ಯತೆ ಇದ್ದಾಗ ಎದ್ದು ತೋರ್ತಾನೆ. ಅಂದರೆ ಪ್ರತಿಭೆಯ ಬಲ ಪಾಂಡಿತ್ಯದ ಕೊರತೆಯನ್ನು ಮುಚ್ಚಿಕೊಡುತ್ತೆ. ಆದರೆ ಪ್ರತಿಭೆಯ ದಾರಿದ್ರ್ಯವನ್ನು ಯಾವ ಪಾಂಡಿತ್ಯವೂ ಮುಚ್ಚಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಶಕುಂತಲೆ ತನ್ನ ಶರೀರ ಲಾವಣ್ಯದಿಂದ, ಆತ್ಮಸತ್ವದ ಸೌಂದರ್ಯದಿಂದ ನಾರು ಬಟ್ಟೆ ಹುಟ್ಟಿದ್ದಾಳೋ ಇನ್ನೇನು ಹುಟ್ಟಿದ್ದಾಳೋ ಅದೆಲ್ಲ ಮರೆತು ಹೋಗುವಂತೆ ಆಗಿದೆ ಅಂತ.
ಅದರಿಂದಲೇ ಸತ್ವದಲ್ಲಿ ಪ್ರಯತ್ನ ಮಾಡಬೇಕು, ಬೇರೆ ಪರಿಕರಗಳಲ್ಲಿ ಅಲ್ಲ ಅಂತನ್ನೋದು ಗೊತ್ತಾಗುತ್ತೆ. ಮತ್ತು ನೋಡಿ, ಅದಕ್ಕಾಗಿ ತುಂಬ ಸುಕುಮಾರವಾದ ಸುಂದರವಾದ ಮಾಲಿನಿ ಛಂದಸ್ಸನ್ನೇ ಬಳಸಿದ್ದಾನೆ. ಮುಂದೆ ದುಷ್ಯಂತನ ಅನೇಕ ಸ್ವಗತದ ಪದ್ಯಗಳಿಗೆಲ್ಲ ಕವಿ ಆರ್ಯ ಛಂದಸ್ಸು ಬಳಸ್ತಾನೆ, ಗೇಯ ಛಂದಸ್ಸದು. ಕಾಳಿದಾಸನಷ್ಟು ಆರ್ಯ ಛಂದಸ್ಸನ್ನು ವಿಪುಲವಾಗಿ ಯಥೋಚಿತವಾಗಿ ನಾಟಕದಲ್ಲಿ ಬಳಸಿದಂಥ ಮತ್ತೊಬ್ಬ ಕವಿ ಇಲ್ಲ. ಅದು 3 ನಾಟಕಗಳಲ್ಲಿ ಅದೇ ಕೆಲಸ ಆಗಿದೆ. ಇದು ಗೇಯಕ್ಕೆ ತುಂಬ ಚೆನ್ನಾಗಿ ಒಗ್ಗಿ ಬರತಕ್ಕಂಥದ್ದು, ಹಾಡಿಕೆಗೆ, ಅದು ವಿತಾಳ ಗೇಯಕ್ಕೆ ತುಂಬ ಚೆನ್ನಾಗಿ ಒಗ್ಗಿ ಬರುವಂಥದ್ದು. ಆಮೇಲೆ ಅವಳು ಶಕುಂತಲೆ ಹೇಳ್ತಾಳೆ, ಇಲ್ಲಿ ಕೇಸರ ವೃಕ್ಷ ನನ್ನನ್ನು ತನ್ನ ಚಿಗುರಲಿಯಿಂದ ಕೈ ಬೀಸಿ ಕರಿತಾ ಇರೋ ಹಾಗೆ ಕಾಣಿಸುತ್ತೆ, ಹೋಗ್ತೀನಿ ನಾನು ಅಂತ. ಆಗ ಅವಳು ಅನಸೂಯೆ ಸುಮ್ಮನೆ ಇರ್ತಾಳೆ. ಪ್ರಿಯಂವದೆ ಹೇಳ್ತಾಳೆ, ನೀನು ಅದರ ಪಕ್ಕ ನಿಂತರೆ ಆ ಕೇಸರ ವೃಕ್ಷಕ್ಕೆ ಸುತ್ತಿಕೊಳ್ತಾ ಇರುವ ಬಳ್ಳಿ ಹಾಗೆ ತೋರುತ್ತೆ ಅಂತ. ಅದಕ್ಕಲೂ ಪ್ರಿಯಂವದ ಅಸಿತ್ವಂ, ಅದರಿಂದಲೇ ನಿನ್ನ ಪ್ರಿಯಂವದೆ ಅಂತ ಹೇಳ್ತಾರೆ ಅಂತ. ಆಗ ಒಂದು ಮರದ ಪಕ್ಕ ಬಳ್ಳಿಯಂತೆ ನಿಂತಂಥ ಇವಳನ್ನು ಕಂಡು ದುಷ್ಯಂತ ಅಂದ್ಕೊಳ್ತಾನೆ, ಕುಸುಮಮಿವ ಲೋಭನೀಯಂ ಯೌವನ ಮಂಗೇಶು ಸನ್ನದ್ಧಂ ಅದರ ಕಿಸಲಯ ರಾಗ ಕೋಮಲ ವಿಟಪಾನು ಕಾರಿಣವು ಬಾಹು ಕುಸುಮಮಿವ ಲೋಭನೀಯಂ ಯೌವನ ಮಂಗೇಶು ಸನ್ನದ್ಧಂ. ಇವಳ ತುಟಿ ಚಿಗುರಿನ ಕಾಂತಿಯನ್ನು ಪಡೆದಿದೆ, ಇವಳ ಕೈಗಳು ಒಳ್ಳೆ ಬಳ್ಳಿಗಳ ಹಾಗೆ ತೋರ್ತಾ ಇವೆ, ಇವಳೇ ಒಂದು ಹೂವಿನ ಹಾಗೆ ಲೋಭನೀಯವಾಗಿದ್ದಾಳೆ. ಈ ಯೌವನವೇ ಇಲ್ಲಿ ಸನ್ನದ್ಧವಾಗಿದೆ ಅಂತ. ಯೌವನ ಸನ್ನದ್ಧವಾಗಿದೆ ಅಂತಂದರೆ ಯೌವನಕ್ಕೇನು ಆಯುಧ ಉಂಟೆ, ಆಕೃತಿ ಉಂಟೆ, ಯಾವುದೂ ಇಲ್ಲ. ಆದರೆ ಯೌವನಕ್ಕೊಂದು ಆಯುಧ, ಆಕೃತಿ, ಉತ್ಸಾಹ ಎಲ್ಲ ಕಲ್ಪಿಸುವುದಿದೆಯಲ್ಲ, ಇದು ಲಕ್ಷಣಾವೃತ್ತಿಯ ಧ್ವನಿ. ಅದನ್ನು ಕವಿ ತೋರ್ಪಡಿಸ್ತಾ ಇದ್ದಾನೆ. ಅಂದರೆ ಯೌವನ ಇವಳಲ್ಲಿ ತುಂಬಿ ತುಳುಕ್ತಾ ಇದೆ ಎನ್ನುವುದು. ಇಂಥದ್ದೆಲ್ಲ ಯಾಕೆ ಕವಿ ತೋರ್ಪಡಿಸ್ತಾ ಇದ್ದಾನೆ, ಈ ಚಿತ್ರಣ ಯಾಕೆ ಕೊಡ್ತಾ ಇದ್ದಾನೆ ಅಂತಂದರೆ, ಇಂಥ ಯೌವನವೂ ಮುಂದೆ 5ನೇ ಅಂಕದಲ್ಲಿ ದುಷ್ಯಂತನ ಮುಂದೆ ಹೋದಾಗ ಆಕರ್ಷಿಸೋದಕ್ಕೆ ಕ್ಷಮವಾಗಲಿಲ್ಲ ಅಂತ. ಯಾಕೆ? ಅವನ ಮನಸ್ಸಿಗೆ ಬಂದುಬಿಡ್ತು, ಇವಳು ಯಾರೋ ಬೇರೆ ಹೆಣ್ಣು, ಗರ್ಭಿಣಿಯಾಗಿದ್ದಾಳೆ, ಅಂದರೆ ಪರಪತ್ನಿಯನ್ನು ಅಪೇಕ್ಷೆ ಪಡಬಾರದು ಅಂತ. ದುಷ್ಯಂತನ ಪಕ್ಕದಲ್ಲೇ ಇದ್ದ ಅವನ ಬಾಡಿ ಗಾರ್ಡ್ ಪ್ರತಿಹಾರಿ ಹೇಳ್ತಾಳೆ, ಹೆಣ್ಣಾದ ನನಗೇ ಏನೇನೋ ಅನ್ನಿಸ್ತಾ ಇದೆ ಇವಳನ್ನು ನೋಡಿ, ಇಂಥವಳನ್ನು ನೀನೇ ನನ್ನ ಗಂಡ ಅಂತ ಅವಳು ಬಂದು, ಅವಳ ಹಿಂದಿರುವ ತಪಸ್ವಿಗಳು ಬಂದು ನಿಂತರೂ ಕೂಡ ಇವಳು ಯಾರೋ ಗೊತ್ತಾಗ್ತಾ ಇಲ್ಲ, ಬೇರೆಯವಳ ಪತ್ನಿಯಾಗಿದ್ದರೆ ಸ್ವೀಕರಿಸೋದು ಅಪಾಯ, ಅದು ಅಧರ್ಮ ಅಂತ ದೂರ ನಿಲ್ತಾ ಇದ್ದಾರಲ್ಲ, ನಮ್ಮ ರಾಜನಿಗಿಂತ ಧಾರ್ಮಿಕ ಇದ್ದಾರ ಅಂತ ಅವಳು ಸ್ವಗತ. ಅವಳು ನೇರವಾಗಿ ವ್ಯಕ್ತ ಹೇಳಿದ್ದಿದ್ರೆ ರಾಜನಿಗೆ ಸಂತೋಷವಾಗಲಿ, ಪ್ರಮೋಷನ್ನು, ಇನ್ಕ್ರಿಮೆಂಟ್ ಸಿಗಲಿ ಅಂತ ಹೇಳಿದಳು ಅಂತ ಬೇಕಾದ್ರೆ ಅಡ್ಡ ಮಾತಾಡ್ಬೋದು. ಅವಳ ಮನಸ್ಸಿಗೆ ಅನ್ನಿಸ್ತು ಅಂತಂದರೆ ಅದು ನಿಜವಾಗಿರಬೇಕಲ್ವ. ಈ ರೀತಿಯಾದ ಸೌಂದರ್ಯ ಪ್ರಯೋಜನಕ್ಕೆ ಬರಲಿಲ್ಲ. ಕಾಳಿದಾಸ ಕುಮಾರ ಸಂಭವದಲ್ಲಿ ಹಾಗೆ ಮಾಡ್ತಾನೆ. ಪಾರ್ವತಿಯ ಅಂಥ ಸೌಂದರ್ಯ, ವಸಂತ ಪುಷ್ಪಾಭರಣಂ ವಹಂತಿ ಸಂಚಾರಣಿ ಪಲ್ಲವಿನಿ ಲತೇವ ಯೌವನಂ ಅಂಗೇಶು ಸನ್ನದ್ಧಂ, ಅದೇ ಅಂಥವಳು ನಿನಿಂದ ರೂಪಂ ಹೃದಯೇನ ಪಾರ್ವತಿ. ಒಂದು ಸ್ವಲ್ಪವೂ ಶಿವನಲ್ಲಿ ವಿಕಾರವನ್ನು ಉಂಟು ಮಾಡೋಕ್ಕಾಗಲಿಲ್ಲ. ಅಂದರೆ ಇದೆಲ್ಲ ನೋಡೋಣ, ಮೆಚ್ಚೋಣ, ಸಂತೋಷ ಪಡೋಣ. ಆದರೆ ಎಲ್ಲಿಗೆ, ಯಾವ ಹಂತಕ್ಕಿದು ಬಂದು ನಿಂತು ಸೋತು ಹೋಗುತ್ತೆ, ಅದರ ಲಿಮಿಟೇಷನ್ ಏನು ಅನ್ನೋದನ್ನು ಕಾಣಬೇಕು. ಇದನ್ನು ಕಾಳಿದಾಸ ತೋರಿಸ್ತಾನೆ. ಸುಖವನ್ನು ತಿರಸ್ಕರಿಸೋಲ್ಲ, ಆದರೆ ಸುಖದ ಪರ್ಯವಸಾನ ಎಲ್ಲಿ ಅನ್ನೋದನ್ನು ಮಾತ್ರ ಮರೆಯೋದಿಲ್ಲ. ಆಮೇಲೆ ಅನಸೂಯೆ ಹೇಳ್ತಾಳೆ, ಅವಳು ನೋಡಿ ಕರ್ತವ್ಯ ಪ್ರಜ್ಞೆ, ಕೇಸರ ವೃಕ್ಷದ ಜೊತೆಗೆ ಬಳ್ಳಿ ಆಗಿದ್ದಾಳೆ ಅಂತೆಲ್ಲ ಕಾವ್ಯಮಯವಾಗಿ ಪ್ರೇಮವದೆ ಮಾತಾಡಿದ್ರೆ, ಇವಳು ಅಲ್ಲ, ಈ ಕಡೆಗೆ ವನಜ್ಯೋತ್ಸನ ಅಂತ ನೀನು ಹೆಸರಿಟ್ಟಂಥ ಕಾಡು ಮಲ್ಲಿಗೆ ಇದೆಯಲ್ಲ, ಅದನ್ನು ಬಿಟ್ಬಿಟ್ಟಿಯಲ್ಲ, ಅದರ ಕಡೆಗೆ ಸ್ವಲ್ಪ ಹೋಗಿ ನೀರು ಹಾಕು ಅಂತಾಳೆ. ಅಯ್ಯೋ ಬಿಡ್ತೀನಾ ನಾನು ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಶಕುಂತಲೆ ಒಂದು ಕಾಡು ಮಲ್ಲಿಗೆ ಬಳ್ಳಿಗೆ ವನಜ್ಯೋತ್ಸನ, ಫಾರೆಸ್ಟ್ ಮೂನ್ಲೈಟ್ ಅಂತ, ಕಾಡು ಬೆಳದಿಂಗಳು ಅಂತ ಹೆಸರಿಟ್ಟಿದ್ದಳು, ವನಜ್ಯೋತ್ಸನ ಅಂತ. ಯಾವ ಸಂಸ್ಕೃತಿಯಲ್ಲಿ ಗಿಡ ಮರಗಳಿಗೂ ಇಂಥ ಒಳ್ಳೊಳ್ಳೆ ಹೆಸರಿಡ್ತಾರೆ ಹೇಳಿ? ಮನುಷ್ಯರಿಗೆ ಇಡೋದಿಲ್ಲ, ಟಬ್ಬು, ಬೂಟು, ಶೂ ಅಂತೆಲ್ಲ ಹೆಸರಿಡುವಾಗ ಇಂಥ ಒಳ್ಳೆಯ ಹೆಸರುಗಳನ್ನು ಕಾಳಿದಾಸರಲ್ಲದೆ ಇನ್ಯಾರು ಕೊಡೋದಕ್ಕೆ ಸಾಧ್ಯ? ಭಾರತೀಯ ಸಂಸ್ಕೃತಿ ಅಲ್ಲದೆ ಮತ್ತಾವುದು ನಮಗೆ ಕೊಡೋದಕ್ಕೆ ಸಾಧ್ಯ? ಅವಳು ಹೇಳ್ತಾಳೆ, ಇದನ್ನು ನೋಡ್ತಾ ಇದ್ದಂತೆ ನನ್ನನ್ನೂ ನಾನು ಮರೆತು ಬಿಡ್ತೀನಿ. ತದಾತ್ಮಾನಮಪಿ ವಿಸ್ಮರಿಷ್ಯಾಮಿ ಅಂತ ಹೇಳಿಬಿಟ್ಟು ಬಂದು, ರಮಣೀಯೇ ಖಲು ಕಾಲೇ ಏತಸ್ಯ ತಾತಪಾದ ಏತಸ್ಯ ಲತಾಪಾದ ಮಿಥುನಸ್ಯ ವ್ಯತಿಕರಃ ಸಮೃತಃ ನವಕುಸುಮಯೌವನ ವನಜ್ಯೋತ್ಸ್ನ ಸ್ನಿಗ್ಧ ಪಲ್ಲವತೆಯ ಚ ಉಪಭೋಗಕ್ಷಮಃ ಸಹಕಾರ. ಇದು ಯುಕ್ತ ಕಾಲದಲ್ಲಿ ಇದಕ್ಕೆ ಮದುವೆ ಆಗಿದೆ. ಸಹಕಾರ ವೃಕ್ಷ, ಮಾವಿನ ಮರಕ್ಕೆ ಇದನ್ನು ಸುತ್ತಿ ಬೆಳೆಸಿರೋದು ಮದುವೆ ಅಂತ. ವನಜ್ಯೋತ್ಸನೆ ಒಳ್ಳೆಯ ಕಾಲದಲ್ಲಿ ಹೂ ಬಿಟ್ಟಿದ್ದಾಳೆ, ಅಂದರೆ ಅದು ಬೇಸಿಗೆ ಕಾಲ, ಮಲ್ಲಿಗೆ ಕಾಲ, ಮಾವಿನ ಕಾಲ, ಮಾವು ಮಲ್ಲಿಗೆಗಳ ಕಾಲ. ಕಾಳಿದಾಸ ಮಾವು ಮಲ್ಲಿಗೆಗಳ ಕವಿ.
ಆ ಒಂದು ಮಲ್ಲಿಗೆ ಬಳ್ಳಿ ಸುತ್ತಿಕೊಂಡು ಜಂಪೆ ಆಗಿ ಹೂಗಳನ್ನು ಬಿಟ್ಟಿದೆ. ಮಾವಿನ ಮರ ಸಮೃದ್ಧವಾಗಿ ಹಣ್ಣುಗಳನ್ನು ಬಿಟ್ಟಿದೆ. ಅದು ನೋಡ್ತಾ ಹೇಳ್ತಾ ಇದ್ದಾಳೆ, ಇವುಗಳ ಬದುಕೇ ಸಫಲವಾಯಿತು, ಈ ದಾಂಪತ್ಯಕ್ಕೆ ಫಲಿತ ಸಿಕ್ಕಿದೆ ಅಂತ ಅನಿಸುತ್ತೆ, ಇದನ್ನು ನೋಡ್ತಾ ಮೈಮರಿತಾ ಇದ್ದೀನಿ ಅಂತ. ಆಗ ಪ್ರೀಂವದೆ ಟಾಂಟ್ ಮಾಡ್ತಾಳೆ, ಅನಸೂಯೆ ಇವಳು ಯಾಕೆ ಇಷ್ಟೊತ್ತು ಈ ಮರ ಬಳ್ಳಿಗಳನ್ನು ನೋಡ್ಕೊಳ್ತಾ ನಿಂತ್ಕೊಡ್ಲು ಗೊತ್ತಾ ಅಂತ. ಯಾಕೆ? ನಕಲು ವಿಭಾವಯಾಮಿ ಕಥೆಯ, ನನಗೆ ಅರ್ಥ ಆಗಲಿಲ್ಲ ಕಣೆ. ಯಾಕೆ ಅಂತಂದರೆ, ನನಗೂ ಕಣ್ವ ಮಹರ್ಷಿ ಇದೇ ಥರ ಯೋಗ್ಯನಾದ ವರ್ಣನ ಕೊಟ್ಟು ಮದುವೆ ಮಾಡಲಿ ಅಂತ ಅವಳು ಅಂದುಕೊಂಡು ನೋಡ್ತಾ ಇದ್ದಳು ಅಂತ. ನಮ್ಮ ಯಕ್ಷಗಾನದಲ್ಲಿ ಬರುತ್ತಲ್ಲ ವಿಷಯ, ದುಷ್ಟಬುದ್ಧಿಗೆ ಚಂದನಾವತಿಗೆ ಹೋಗುವಾಗ ಹೇಳ್ತಾಳೆ, ಅಪ್ಪಯ್ಯ ನಾಳೆ ನಮ್ಮ ಸ್ನೇಹಿತೆ ಕಮಲೆಯ ಮನೆಯಲ್ಲಿ ಮದುವೆ ಉಂಟು ಅಂತ, ನಾನು ಮದುವೆಗೆ ಬೊಜ್ಜಕ್ಕೆ ಎಲ್ಲ ಬರೋದಿಲ್ಲ ಅಂತ ಅವನಂತಾನೆ. ಇಲ್ಲ, ಅವಳಿಗೆ ನನಗಿಂತ 2 ವರ್ಷ ಕಡಿಮೆ ಅಂತಂತಾಳೆ. ಅದಕ್ಕೆ ಮುಂಚೆ ಹೇಳ್ತಾಳೆ, ನಮ್ಮ ತೋಟದ ಮಲ್ಲಿಗೆ ಬಳ್ಳಿಗೆ ಒಂದು ಸೀಮಾವಿನ ಮರವನ್ನು ನಡೆಸಬೇಕಾಗಿದೆ, ನಮ್ಮ ಸರೋವರದಲ್ಲಿರ್ತಕ್ಕಂಥ ಹಂಸಕ್ಕೆ ಮತ್ತೊಂದು ಜೋಡಿ ಹಂಸವನ್ನು ತರಬೇಕಾಗಿದೆ ಅಂತ. ಆಯಿತು ತಂದರೆ ಆಯಿತು, ಅದಕ್ಕೇನು ಅವಸರ ಅಂತ ಅರ್ಥವೇ ಆಗೋದಿಲ್ಲ. ಇಲ್ಲಿ ಈ ರೀತಿಯಾದ ಸಹಜ ಸುಂದರವಾದ ನರ್ಮ ಹಾಸ್ಯ ಇಲ್ಲಿ ಕಾವ್ಯದಲ್ಲಿ ಬರುತ್ತೆ. ಹಾಗೆ ಇವಳು ಹೇಳ್ತಾಳೆ, ನೀನು ನಿನ್ನ ಮನೋರಥವನ್ನೇ ಹೇಳ್ತಿದ್ದೀಯ, ಏಷ ನೂನಂ ತವಾತ್ಮಗತೋ ಮನೋರಥ, ನೀನು ನಿಂದೇ ಬೈಕೆ ಹೇಳ್ತಾ ಇದೆಯಾ ಅಂತ. ಅವಳಿಗೆ ಬೈಕೆ ಇರೋದು ನಿಜ, ಶಕುಂತಲೆಗೆ. ಇವಳು ಹೇಳೋದಿಲ್ಲ ಅಂತ ಹುಸಿ ಮನಸ್ಸು, ಹೋಗಿ ನಿಂದೇ ಬೈಕೆ ನೀನು ಹೇಳ್ತಾ ಇದೆಯಾ, ನಂದೇನೂ ಇಲ್ಲಮ್ಮ ಅಂತ ಅಂದುಕೊಂಡು ಬಿಂದಿಗೆ ಎತ್ಕೊಂಡು ದೂರ ಹೋಗ್ತಾಳೆ. ಆ ಸಂದರ್ಭ ನೋಡಿದಾಗ ಶಕುಂತಲೆ ಮುಗ್ಧೆಯಾಗಿರಲಿಲ್ಲ. ಮುಗ್ಧೆ ಅಂತಂದರೆ ಇನ್ನಸೆಂಟ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಸಂಸ್ಕೃತದಲ್ಲಿ ಮುಗ್ಧೆ ಅನ್ನೋದಕ್ಕೆ ಇಗ್ನೊರೆಂಟ್, ಪೆದ್ದಿ ಅಂತಲೇ ಅರ್ಥ. ಶಕುಂತಲೆ ಹಾಗಲ್ಲ. ರವೀಂದ್ರನಾಥ ಟ್ಯಾಗೂರರು ಶಕುಂತಲೆ ಮತ್ತು ಮಿರಾಂಡ ಇಬ್ಬರನ್ನು ಹೋಲಿಸಿ ಒಂದು ಲೇಖನ ಬರೀತಾರೆ ಅವರ ಪ್ರಾಚೀನ ಸಾಹಿತ್ಯ ಗ್ರಂಥದಲ್ಲಿ. ನಮ್ಮ ವೆಂಕಣ್ಣನವರೇ ಅದನ್ನು ಅನುವಾದ ಮಾಡಿದ್ದಾರೆ. ಮಿರಾಂಡ ಗಂಡು ವ್ಯಕ್ತಿಯನ್ನೇ ಕಂಡಿಲ್ಲ ತಂದೆಯನ್ನು ಬಿಟ್ಟು. ಅವಳಿಗೆ ಗಂಡಸನ್ನು ನೋಡಿದ್ರೆ ವಾಟ್ ಈಸ್ ದಿಸ್ ಕ್ರೀಚರ್ ಅಂತ ಕೇಳಬಲ್ಲಳು, ಅಂಥ ಸ್ಥಿತಿ ಉಂಟು. ಆದರೆ ಶಕುಂತಲೆಗೆ ಹಾಗಲ್ಲ, ಅವಳಿಗೆ ಎಲ್ಲ ಸಂವೇದನೆ ಉಂಟು. ಅದನ್ನು ಇಲ್ಲಿ ಕವಿ ಕ್ರಮಕ್ರಮವಾಗಿ ಬಿಚ್ಚುತ್ತಾ ಇದ್ದಾನೆ. ಮದುವೆ ಮಾತೆತ್ತಿದ್ರೆ ನಾಚಿಕೋತಾಳೆ, ಮತ್ತು ಆ ನಾಚಿಕೆ ಹಿಂದೆ ಬಯಕೆ ಅನ್ನೋದು ಉಂಟು, ಇವೆಲ್ಲ ಗೋಚರವಾಗ್ತಾ ಇದೆ. ಹೀಗಿದ್ದಿದ್ರಿಂದಲೇ ದುಷ್ಯಂತನಿಗೆ ಸೋತಳು, ಪ್ರಣಯ ಪತ್ರ ಬರೆಯೋದಕ್ಕೆ ಸಿದ್ಧ ಆದಳು, ಯಾರೂ ಇಲ್ಲದೆ ಇದ್ದಾಗಲೂ ಗಾಂಧರ್ವ ವಿವಾಹ ಮಾಡಿಕೊಂಡಳು. ಅಷ್ಟು ದುತ್ತಂತ ಒಂದೇ ಬಾರಿ ಆಗಬಾರ್ದಲ್ಲ, ಎಲ್ಲಕ್ಕೂ ಕ್ರಮಕ್ರಮವಾದ ಬೆಳವಣಿಗೆಯನ್ನು ಕೊಡಬೇಕು. ಹಾಗೆ ಮಾಡ್ತಾನೆ. ಈಗ ನೋಡಿ, ಇವನಿಗೆ ದುಷ್ಯಂತನಿಗೆ ಓಹೋ ಇವಳಿಗೆ ಮದುವೆ ವಯಸ್ಸು ಬಂದಿದೆ, ಮದುವೆ ಚಿಂತೆ ಇದೆ, ಇವರಿಗೂ ಇದೆ ಅನ್ನುವುದು ಕೂಡ ಅವನಿಗೆ ಗೊತ್ತಾಗ್ತಾ ಇದೆ. ಅವನಿಗೆ ಮತ್ತೆ ಇವಳು ಎಲ್ಲಿಂದ ಹುಟ್ಟಿದಳು, ಹೇಗೆ, ಇವಳೇನಾದರೂ ಕಣ್ವರಿಗೆ ಬೇರೊಬ್ಬ ವಿಜಾತಿಯಳಾದಂಥ ಹೆಣ್ಣಿನಲ್ಲಿ ಹುಟ್ಟಿದವಳ, ಅಸವರ್ಣ ಕ್ಷೇತ್ರ ಸಂಭವ ಸ್ಯಾತ್. ಯಾಕೆಂದರೆ ಕೇವಲ ಋಷಿಪತ್ನಿಯರ ಮಕ್ಕಳಿಗೆ ಇಂಥ ಚಾಂಚಲ್ಯ ಬರಲಾರದು ಅಂತ ಅವನ ಹೈಪಾಥಿಸಿಸ್. ಕೇಳಿ ಇವಳ ಅಪ್ಸರೆಯರ ಮಗಳು, ಮುಂದೆ ಅದು ಗೊತ್ತಾಗುತ್ತೆ. ಆದರೂ ಅವನು ಅಂದ್ಕೋತಾನೆ, ಇವಳು ನೋಡಿದ್ರೆ ಬ್ರಾಹ್ಮಣ ಕನ್ಯೆ ಅಲ್ಲ ಅನಿಸುತ್ತೆ ಅಂತ. ಅದಕ್ಕೆ ಅವರು ತನ್ನದೇ ಆದ ತೀರ್ಮಾನ, ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಯದಾರ್ಯಮಸ್ಯಾಂ ಅಭಿಲಾಷಿ ಮೇಮನಃ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಮಂತಃಕರಣ ಪ್ರವೃತ್ತಯ. ಇವಳು ನಿಜವಾಗಿಯೂ ಕ್ಷತ್ರಿಯ ವಂಶ ಸಂಭೂತಳೆ ಆಗಿರಬೇಕು, ಇಲ್ಲವಾದರೆ ಆರ್ಯವಾದ ನನ್ನ ಮನಸ್ಸು ಬಯಸ್ತಿರಲಿಲ್ಲ. ಸಜ್ಜನರಿಗೆ ಸಂದೇಹ ಬಂದಾಗ ಅವರ ಅಂತರಂಗವೇ ಪ್ರಮಾಣ ಅಂತ ನಿನ್ನೆಯೇ ಇದರ ಪ್ರಸ್ತಾವ ಮಾಡಿದ್ದೆ. ಕುಮಾರಲ ಭಟ್ಟರ ವಾರ್ತಿಕಗಳಲ್ಲಿ ಉಲ್ಲೇಖ ಬರುತ್ತೆ ಅಂತ. ಇವಳು ಕ್ಷತ್ರಿಯ ಸಂಭವೇ ಹೌದು ಅನ್ನೋದಕ್ಕೆ ತನ್ನ ಮನಸ್ಸಿನ ಬಯಕೆಯ ಕಾರಣ ಅಂತ ಅಂದ್ಕೋತಾನೆ. ಇದು ಅನುಕೂಲ ಸಿಂಧುವಾದವಲ್ಲ ಅಂತಂದರೆ ಹಾಗಾಗಲಾರದು. ಮುಂದೆ ಇವಳೇ ಎದುರಾದರೂ ಕೂಡ ಅವನು ಬಯಕೆ ಪಡಲಿಲ್ಲ ಅನ್ನೋದ್ರಿಂದ ಗೊತ್ತಾಗುತ್ತೆ. ಮತ್ತು ಆ ಒಳ್ಳೆಯ ಮನಸ್ಸಿನವರಿಗೆ ಒಂದು ಅಂತಃಕರಣದ ಮಾತು ಅಂತ ಒಂದಿರುತ್ತೆ. ನನಗನ್ಸುತ್ತೆ ಇದು ಯಾಕೋ ನಡೆಯೋದಿಲ್ಲ, ಇಲ್ಲ ನನಗನ್ಸುತ್ತೆ ಇದು ಚೆನ್ನಾಗಾಗುತ್ತೆ ಅಂತ ಅನ್ನುವಾಗ ನಾವು ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿದಾಗ ಅದಕ್ಕೆ ತಕ್ಕಂಥ ಬೌದ್ಧಿಕವಾದಂಥ ಅನುಭವಜನ್ಯವಾದ ಒಂದು ಪುಷ್ಟಿ ಕೂಡ ಇದ್ದರೆ ಯಾಕೆ ನಡೆಯೋದಿಲ್ಲ, ಆಗಬೇಕು. ದುಷ್ಯಂತನಿಗೆ ಬಂದದ್ದು ಇದು. ಮತ್ತು ತನ್ನನ್ನು ತಾನು ಆರ್ಯ ಸಜ್ಜನ ಅಂತ ಅಂದುಕೊಂಡಲ್ಲ, ಹಾಗಾಗಿದ್ದಾನೆ. ಮಿಕ್ಕವರೆಲ್ಲ ಹೇಳಿದ್ದಾರೆ, ಸಾಕ್ಷ್ಯ ಉಂಟು. ಅವನೇನು ಬೂಟಾಟಿಕೆಗೆ ಹೇಳ್ಕೊಂಡಿದ್ದಲ್ಲ. ಈ ಥರದ ಮಾತುಗಳು ಹಲವು ಕಾವ್ಯಗಳಲ್ಲಿ ಹಲವು ಕಡೆಯಲ್ಲಿ ಬರ್ತದೆ. ಈಗ ಸೀತೆ ಹೇಳ್ತಾಳಲ್ಲ, ಪ್ರತಿಜ್ಞೆ ಮಾಡ್ತಾಳಲ್ಲ, ನಾನು ಪತಿವ್ರತೆ ಆಗಿದ್ದರೆ ಅಗ್ನಿ ಸುಡದೇ ಇರಲಿ, ಭೂಮಿ ಬಿರಿಯಲಿ ಅಂತೆಲ್ಲ. ಅದೇ ರೀತಿಯಾದದ್ದು ದುಷ್ಯಂತನದು. ಸೀತೆಗೆ ಯಾವ ನ್ಯಾಯವೋ ದುಷ್ಯಂತನಿಗೂ ಅದೇ ನ್ಯಾಯ ಸಲ್ಲುತ್ತದೆ. ಸೀತೆ ಯಾವ ರೀತಿಯಾಗಿ ತನ್ನ ಧರ್ಮದಲ್ಲಿ ತಾನಿದ್ದಳು, ದುಷ್ಯಂತನು ಹಾಗೆ ತನ್ನ ಧರ್ಮದಲ್ಲಿ ತಾನಿದ್ದ ಅಂತ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಲೋಕದಲ್ಲಿ ಕಂಡುಬರುವ ವ್ಯವಹಾರ ಕೂಡ ಇದೇ ಥರದ್ದು.
ವಿ ಗೋ ಬೈ ಇಂಟ್ಯೂಷನ್ಸ್ ಆಫನ್ ಅಂಥ ಇಂಟ್ಯೂಷನನ್ನು ಅವನು ಹೇಳ್ತಾ ಇದ್ದಾನೆ. ಕಾಳಿದಾಸ ಒಬ್ಬನ ಅಭಿಪ್ರಾಯವಲ್ಲ, ಒಂದು ಸಮುದಾಯದ ಅಭಿಪ್ರಾಯವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅವಳು ವನಜ್ಯೋತ್ಸನೆಯ ಪಕ್ಕವೇ ನಿಂತುಕೊಂಡು ನೀರೆರಿತಾ ಇದ್ದಳು. ಆ ವನಜ್ಯೋತ್ಸನೆ ಜೊಂಪೆ ಹೂ ಬಿಟ್ಟಿತ್ತು. ಆ ಹೂಗಳ ಮಧ್ಯದಲ್ಲೇ ಅಡಗಿ ಹೋಗಿದ್ದ ಒಂದು ದುಂಬಿ ಈ ನೀರಿನ ಸೇಚನಕ್ಕೆ ಕಂಗೆಟ್ಟು ಆಚೆ ಕಡೆಗೆ ಬಂದಿದೆ. ಅದು ಬಂದು ಶಕುಂತಲೆಯನ್ನು ಮುತ್ತುತ್ತಾ ಇದೆ. ಹೂಗಿಂತ ಹೂವಂತ ಇರ್ತಕ್ಕಂಥವಳು ಶಕುಂತಲೆ. ಅವಳಿಗೆ ಹೆದರಿಕೆಯಾಗಿ ಭ್ರಮರ ಬಾಧೆಯನ್ನು ಅಭಿನಯಿಸ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಅಹೋ ನನ್ನನ್ನು ಕಾಪಾಡಿ ಯಾರಾದರೂ ಅನ್ನುವಂತೆ ನನ್ನ ಮುಖ ದುಂಬಿ ಮುತ್ತುತ್ತಾ ಇದೆ, ಕಾಪಾಡಿ ಕಾಪಾಡಿ ಅಂತ ಹರಿದಾಡ್ತಾ ಇದ್ದಾಳೆ. ಅವಳ ಓಡಾಟ ಸ್ಟೇಜ್ ಡೈರೆಕ್ಷನ್ ತರಹ ಕಾಣಿಸುತ್ತೆ. ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ವರ್ಣನೆಯ ಪದ್ಯಗಳು ಎಷ್ಟೋ ಬರ್ತವೆ. ಒಂದು ಪಾತ್ರ ವರ್ಣಿಸ್ತಾ ಇದ್ದರೆ ಮತ್ತೊಂದು ಮಾಡಬೇಕಾದ್ದೇನು ಅಂತ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಚಲಾಪಾಂಗಾಂ ದೃಷ್ಟಿಂ ಸ್ಪೃಶಸಿ ಬಹುಶೋ ವೇಪತು ಮತೀಂ ರಹಸಿ ಆಖ್ಯಾಯೀವ ಸ್ವನಸಿ ಮೃದು ಕರ್ಣಾಂತಿಕ ಕಚಃ ಕರೋ ವ್ಯಾಧುನ್ವಂತ್ಯಃ ಪಿಬಸಿ ರತಿಸರ್ವಸ್ವ ಮಧರಂ ವಯಂ ತತ್ವಾನ್ವೇಷಾನ್ ಮಧುಕರ ಹತ ತ್ವಂ ಖಲು ಕೃತಿ. ಆ ದುಂಬಿಯನ್ನು ಉದ್ದೇಶಿಸಿ ಅಪ್ರಸ್ತುತ ಪ್ರಶಂಸೆ ಮಾಡ್ತಾ ಇದ್ದಾನೆ. ಇದು ಕಾವ್ಯಲಿಂಗಾಲಂಕಾರವೂ ಹೌದು. ಏನಂದರೆ ದುಂಬಿ ಯಾವ ರೀತಿ ಆಡ್ತಾ ಇದೆ, ಅವಳು ಹೇಗೆ ಹೊಯ್ದಾಡ್ತಾ ಇದ್ದಾಳೆ ಅಂತೇಳಿ ದುಂಬಿಯ ಚಟುವಟಿಕೆಯನ್ನೇ ಕವಿ ಹೇಳ್ತಾ ಇದ್ದಾನೆ. ಚಲಾಪಾಂಗಾಂ ದೃಷ್ಟಿಂ ಸ್ಪೃಶಸಿ, ಚಂಚಲವಾಗಿ ಹೆದರಿ ದಿಕ್ಕಿಗೆ ಓಡಾಡ್ತಕ್ಕಂಥ ಕಣ್ಣಿನ ಹತ್ತಿರಕ್ಕೆ ನೀನು ಬರ್ತಾ ಇದೀಯಾ. ಮತ್ತು ಅವಳು ತುಂಬ ನಡುಗಿ ಬೆವರ್ತಾ ಇದ್ದಾಳೆ, ಅವಳು ಮೈ ಮುಟ್ತಾ ಇದೆಯಾ. ಕಿವಿಯಲ್ಲಿ ಏನೋ ಗುಟ್ಟನ್ನು ಹೇಳ್ತಾ ಇರುವಂತೆ ಹತ್ತಿರಕ್ಕೆ ಬಂದು, ಕುರುಳಿನ ಹತ್ತಿರ ಕಿವಿ ಹತ್ತಿರಕ್ಕೆ ಬಂದು ಝೇಂಕಾರ ಮಾಡ್ತಾ ಇದೆಯಾ. ಕೈಯನ್ನು ಕೊಡುತ್ತಾ ಇರ್ತಕ್ಕಂಥ ಅವಳ ತೂಟಿ ಹತ್ತಿರಕ್ಕೆ ಬಂದು ಅದರ ಪಾನ ಮಾಡುವಂತೆ ತೋರ್ತೀಯಾ. ನಾವು ಮೀನಾಮೇಷ ನೋಡಿ ತತ್ವಾನ್ವೇಷ ಮಾಡಿ ಹಾಳಾದವೆ, ನೀನು ಮಾತ್ರ ಕೃತಾರ್ಥನಾಗ್ಬಿಟ್ಟಿಯಲ್ಲೋ ದುಂಬಿಯೇ ಅಂತ. ಇಲ್ಲಿ ನೋಡಿ, ಅವನಿಗೆ ಬಯಕೆ ಇದ್ದರೂ ಅದನ್ನು ನಿಗ್ರಹಿಸಿಕೊಂಡಿದ್ದಾನೆ. ಅವನ ಸಂಯಮ ಏನು ಅಂತ ಗೊತ್ತಾಗ್ತಾ ಇದೆ. ಮತ್ತು ಒಂದು ಸಂದರ್ಭವನ್ನು ಒಬ್ಬ ರಸಿಕನಂತೆ ತಟಸ್ಥನಾಗಿ ಕಲಾವಿದನ ಕಲೆಯನ್ನು ನೋಡಿ ಮೆಚ್ಚಬಲ್ಲಂಥ ಸಹೃದಯನಂತೆ ಕೂಡ ನೋಡ್ತಾ ಇದ್ದಾನೆ. ಅಂದರೆ ಅವಳು ಆ ಒಂದು ಭ್ರಮರ ಬಾಧೆಗೆ ಹೊಯ್ದಾಡುವುದು, ಕೈ ಕಾಲು ಹಿಂಗೆ ಬೀಸೋದು, ಕಣ್ಣನ್ನೆಲ್ಲ ದಿಕ್ಕಿಗೆ ಓಲಾಡಿಸ್ತಕ್ಕಂಥದ್ದು, ಬೆವರುವುದು, ಒದ್ದಾಡುವುದು, ಅದೆಲ್ಲ ಕೂಡ ವರ್ಣಿಸ್ತಾ ಇದ್ದಾನೆ. ಅದನ್ನು ನೋಡುವಷ್ಟು ಟೈಮ್ ಅವನಿಗಿದೆ. ಒಂದನ್ನು ನೋಡಬಲ್ಲ ಅಂತಂದರೆ ಜಾರಿ ಹೋಗ್ತಾ ಇಲ್ಲ ಅಂತ ಅರ್ಥ. ಕಾಮಾಂಧರು ಅಂತಲೇ ಹೇಳ್ತೀವಿ ಹೊರತುನುವೆ ಕಾಮಚಕ್ಷುರು ಉನ್ಮೀಲಿತರು ಅಂತ ಯಾರಾದರೂ ಹೇಳ್ತಾರ? ಇಲ್ಲ. ಅವನು ಕಾಮವಿಕಾರಕ್ಕಿನ್ನೂ ತುತ್ತಾಗಿಲ್ಲ. ಇವಳಲ್ಲಿ ಪ್ರೀತಿ ಬಂದಿದೆಯೇ ಹೊರತು ಇವನು ಮನಸ್ಸು ಕಳ್ಕೊಂಡಿಲ್ಲ. ಅದನ್ನು ಒಂದು ಲಘುಹಾಸ್ಯದಿಂದ ಹೇಳಬಲ್ಲ. ನಾವು ಮರ್ಯಾದೆ ಮತ್ತೊಂದು ಮಗದೊಂದು ಅಂತ ನೋಡ್ತಾ ಇದ್ದರೆ ಹಾಯಾಗಿ ನೀನು ಕೆಲಸ ಮಾಡಿಯೇ ಬಿಟ್ಟಿಯಲ್ಲ ಅಂತ. ಮಕ್ಕಳಿಗಿರುವ ಸೌಲಭ್ಯ ದೊಡ್ಡವರಿಗಿರೋದಿಲ್ಲ, ಪ್ರಾಣಿಗಿರುವ ಸೌಲಭ್ಯ ಮಾನವನಿಗಿರೋದಿಲ್ಲ. ಆ ಥರದ್ದು ತುಂಬ ಸೊಗಸಾದ ಶಿಖರಣಿ ಛಂದಸ್ಸು, ಒಳ್ಳೆಯ ಗೇಯ ಛಂದಸ್ಸಿದು. ಮತ್ತು ಶಕುಂತಲೆ ಒದ್ದಾಡ್ತಾ ಇದ್ದರೆ ಇಬ್ಬರೂ ಸಖಿಯರಿಗೆ ವಿನೋದ ಮಾಡಬೇಕು ಅಂತ ಅನ್ನಿಸ್ತು. ಮದುವೆ ಪ್ರಸ್ತಾವ ಎಲ್ಲ ಬಂತಲ್ಲ. ಆಕ್ರಂದ ಕೂಗಾಡು ಗೋಳಾಡು. ಯಾರನ್ನ? ದುಷ್ಯಂತನ ಕುರಿತು ಕರಿ. ಯಾಕೆ? ರಾಜ ಬಂದು ಕಾಪಾಡಬೇಕು. ಕಾಪಾಡಿಂದೆಲ್ಲ ಎಲ್ಲರನ್ನೂ ಕಾಪಾಡೋರು ರಾಜ ರಕ್ಷಿತವ್ಯಾನಿ ತಪೋವನಾನ ಯಾಮ ಅಂತ. ಆಗ ಇವನು ಡ್ರಮ್ಯಾಟಿಕ್ ಎಂಟ್ರಿಗೆ ಅವಕಾಶ ಅಂತ ನಭೇತವ್ಯಂ ಹೆದರಬೇಡಿ ಕಃ ಪೌರವೇ ವಸುಮತಿಂ ಶಾಸಿತರೆ ದುರ್ವಿನೀತಾನಾಂ ಅಯಂ ಆಚಾರಯತಿ ಅವಿನಯಂ ಮುಗ್ಧಾಸು ತಪಸ್ವಿ ಕನ್ಯಾಸು. ಪೌರವನಾದ ದುಷ್ಯಂತ ರಾಜ್ಯ ಆಳ್ತಾ ಇರುವಾಗ, ಧರ್ಮ ವ್ಯವಸ್ಥಾಪನೆ ಮಾಡಿ ದುರ್ವಿನೀತರನ್ನು ದಂಡಿಸ್ತಾ ಇರುವಾಗ ಯಾರು ತಾನೇ ತಪಸ್ವಿ ಕನ್ಯೆಯರ ಹತ್ತಿರ ಉದ್ದಟತನ ಮಾಡೋದಕ್ಕೆ ಸಾಧ್ಯ ಅಂತ ಬರ್ತಾನೆ. ಅವನು ತನ್ನನ್ನು ಯಾರು ಅಂತ ಹೇಳಿಕೊಳ್ಳದೆ ಬರ್ತಾನೆ. ಬಹಳ ಸೊಗಸಾಗಿ ಅವನ ಪ್ರವೇಶಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಕವಿ ನಾಟಕದಲ್ಲಿ ಒಂದು ಥ್ರಿಲ್ನ ಉಂಟು ಮಾಡಬೇಕಲ್ಲ, ಅದು ಅಲ್ಲಿ ಕಾಣಿಸಿಕೊಳ್ಳುತ್ತೆ. ತಕ್ಷಣ ಇವರೆಲ್ಲ ಗಂಭೀರವಾಗಿಬಿಡ್ತಾರೆ. ಮೊದಲು ತೆಪ್ಪರಿಸಿಕೊಳ್ಳೋದು ಅನಸೂಯೆ. ಅವಳಿಗೊಂದು ಮೆಚ್ಯೂರಿಟಿ ಇದೆಯಲ್ಲ. ಆರ್ಯ ನಕಲು ಕಿಮಪಿ ಅತ್ಯಾಹಿತಂ. ಸ್ವಾಮಿ, ಇದೇನು ಯಾವುದೋ ಕೋಲಾಹಲವಲ್ಲ, ಸುಮ್ಮನೆ ನಮ್ಮ ಪ್ರಿಯಸಖಿ ಮಧುಕರೇಣ ಅಭಿಭೂಯಮಾನ ಕಾತರೀಭೂತ. ಈ ದುಂಬಿ ಬಂದು ಸ್ವಲ್ಪ ಪೀಡಿಸ್ತಷ್ಟೇ, ಇನ್ನೇನೂ ಇಲ್ಲ ಅಂತ. ಆಗ ಶಕುಂತಲೆಯನ್ನೇ ನೋಡ್ತಾ ಅಪಿ ತಪೋ ವರ್ಧತೆ, ತಪಸ್ಸು ವರ್ಧಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಒಂದು ಕುಶಲ ಪ್ರಶ್ನೆ ಆಶ್ರಮದಲ್ಲಿ ಹೇಗೆ, ನಿಮ್ಮ ತಪಸ್ಸು ಹೆಚ್ಚುತ್ತಾ ಇದೆಯಾ ಅಂತ. ಡಿ ವಿ ಜಿಯವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾಗಿದ್ದ TN ಪದ್ಮನಾಭನ್ ಅವರು ನನ್ನ ಪರಿಚಯವಾದ ಹೊಸದರೊಳಗೆ ಒಮ್ಮೆ ಒಂದು ಪತ್ರ ಬರೆದಿದ್ದರು 1986-87 ಇಸ್ವಿಯಲ್ಲಿ. ಅಪಿ ಕಾವ್ಯ ತಪೋ ವರ್ಧತೆ ಸುಹೃತ್ ಅಂತ ಸಂಸ್ಕೃತದಲ್ಲಿ ಪತ್ರ.
ಕಾವ್ಯದ ತಪಸ್ಸು ವರ್ಧಿಸ್ತಾ ಇದೆಯಾ ಅಂತ. ಅಪಿ ನಿರಾಕುಲಂ ಜೀವಿತಂ ಪಿತರೌ ಸಂತುಷ್ಟೌ ಸುಖಂ ಗೃಹಂ, ಈ ಥರ ಪುಡಿ ಪುಡಿಯಾದ ಮಾತುಗಳಲ್ಲಿ ಅಚ್ಚುಕಟ್ಟಾದ ಇಡಿಮ್ಯಾಟಿಕ್ ಆದ ಸಂಸ್ಕೃತದಲ್ಲಿ ಅವರು ಬರೆದಿದ್ದರು. ಆ ಭಾಷೆಗೆ ಅಂಥ ಒಂದು ಸೌಂದರ್ಯ ಶೋಭೆ ಉಂಟು. ಯಾವ ಭಾಷೆಯನ್ನು ಅದು ಆಡುವಂತೆ ಆಡಿಬಿಟ್ರೆ ಅದಕ್ಕೆ ಎಲ್ಲಿಲ್ಲದ ಲಾವಣ್ಯ ಬಂದುಬಿಡುತ್ತೆ. ಆಮೇಲೆ ಶಕುಂತಲೆ ಸ್ವಲ್ಪ ಏದುಸಿರು ಬಿಡ್ತಾ ನಿಂತ್ಕೋತಾಳೆ. ಆಗ ಅನಸೂಯ ಹೇಳ್ತಾಳೆ, ಇದಾನೀಂ ಅತಿಥಿ ವಿಶೇಷ ಲಾಭೇನ, ಈಗ ನಿಮ್ಮಂಥ ಅತಿಥಿಗಳು ಬಂದದ್ದರಿಂದ ನಮ್ಮ ತಪಸ್ಸು ವರ್ಧಿಸಿದೆ ಅಂತ. ಅವಳು ಹೇಗೆ ಹೇಳ್ತಾಳೆ ನೋಡಿ. ಈಗ ರಾಜನ ಆತಿಥ್ಯ ಅಂದಾಗ ಅವಳು ಲೀಡ್ ತಗೋತಾಳೆ. ಇನ್ನು ಶಕುಂತಲೆಯನ್ನು ಛೇಡಿಸಬೇಕು, ವಿನೋದ ಮಾಡಬೇಕು ದುಷ್ಯಂತನ ಎದುರಿಗೆ ಅಂತಂದಾಗ ಪ್ರೇಮವದೆ ಬರ್ತಾಳೆ. ಮತ್ತು ಮದುವೆ ವ್ಯವಹಾರ ಮಾತಾಡುವಾಗ ಅನಸೂಯನೇ ಬರ್ತಾಳೆ. ದುರ್ವಾಸನಿಗೆ ಕೋಪ ಬಂದಿದೆ, ಉಪಶಮನ ಮಾಡಬೇಕು ಅಂದರೆ ಪ್ರೇಮವದೆನೇ ಹೋಗ್ತಾಳೆ. ಅಂದರೆ ಯಾರಿಗೆ ಯಾವ ಕೆಲಸ ಸರಿಯೋ, ಯಾರು ಏನು ಮಾಡಬೇಕು ಅದಕ್ಕೆ ತಕ್ಕಂತೆ ಆ ಪಾತ್ರ ವಿನಿಯುಕ್ತವಾಗುತ್ತೆ. ಮೈನರ್ ಕ್ಯಾರೆಕ್ಟರ್ಸನ್ನು ಬಳಸ್ಕೊಳ್ಳೋದು ಅಂದರೆ ಅದು ಈ ಥರ ಅಂತ. ಆಮೇಲೆ ಹಲ ಶಕುಂತಲೆ ಗಚ್ಚ ಉಟಜಂ ಫಲಮಿಶ್ರ ಮಧುಪರ್ಕಂ ಉಪಹಾರ, ಗುಡಿಸಲಿಗೆ ಹೋಗಿ ಬೇಗ ಹಣ್ಣು ಸೇರಿರತಕ್ಕಂಥ ಮಧುಪರ್ಕವನ್ನು ಇದಂ ಪಾದೋದಕಂ ಭವಿಷ್ಯತಿ, ನಾವು ತಂದಿರೋ ಮಡಿಕೆ ನೀರೇ ಅವನಿಗೆ ಪಾದೋದಕ ಕೊಡೋಣ ಅಂತ. ರಾಜ ಹೇಳ್ತಾನೆ, ಭವತಿ ನಾಮ ಸೂನೃತಯೈವ ಗಿರ ಕೃತಂ ಆತಿಥ್ಯಂ, ನಿಮ್ಮ ಒಳ್ಳೆ ಮಾತಿಂದಲೇ ಆತಿಥ್ಯ ಆಯಿತು, ಸುಮ್ಮನೆ ಕೂತ್ಕೊಳ್ಳಿ ಅಂತಾನೆ. ಈ ಸಪ್ತಪರ್ಣಿ ವೃಕ್ಷ ಯಾವುದಿದೆ, ಏಳೆಲೆ ಬಾಳೆ, ಅದರ ನೆರಳಲ್ಲಿ ಕೂತ್ಕೊಳ್ಳೋಣ. ಪರಿಶ್ರಮ ವಿನೋದಂ ಕರೋತ್ವಾರ್ಯ, ಈ ಏಳೆಲೆ ಬಾಳೆ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ಳಿ. ಅಗಲವಾದ ಎಲೆಗಳು, ದಟ್ಟವಾದ ನೆರಳು, ತಂಪಾಗಿರುತ್ತೆ. ಆ ಕಾರಣದಿಂದ ಆಯಿತು, ನಾನು ಮಾತ್ರ ಅಲ್ಲ ನೀವೂ ಕೂತ್ಕೊಳ್ಬೇಕು, ನೀವು ಮರಗಳಿಗೆ ನೀರೆರೆದು ಸುಸ್ತಾಗಿದ್ದೀರಿ ಅಂತಂತಾನೆ. ಆ ಎಟಿಕೇಟ್ ಇದೆಯಲ್ಲ, ಶಿಷ್ಟಾಚಾರ ಸಂಸ್ಕೃತ ಕಾವ್ಯಗಳಲ್ಲಿ ಬಂದಂತೆ ಇನ್ಯಾವ ಕಾವ್ಯಗಳಲ್ಲೂ ಬರಲಿಲ್ಲ. ಬಾಣ, ಕಾಳಿದಾಸ, ಶೂದ್ರಕ ಇವರಲ್ಲಿ ಕಾಣಿಸುತ್ತೆ ಶಿಷ್ಟಾಚಾರ ಅಂದರೆ ಎಂಥದ್ದು ಅಂತ. ಮತ್ತಿನ್ಯಾವ ಕವಿಗಳಲ್ಲಿ ಆ ಉನ್ನತ ಮಟ್ಟದಲ್ಲಿ ಕಾಣಿಸೋದಿಲ್ಲ. ಆಮೇಲೆ ಆಯಿತು, ಅತಿಥಿಗಳ ಮಾತಿಗೆ ಗೌರವ ಕೊಡಬೇಕು. ಪರ್ಯುಪಾಸನಂ ಅತಿಥೀನಾಂ ಉಚಿತಂ, ಅತಿಥಿಯ ಉಪಾಸನೆ ಮಾಡೋದು ಉಚಿತ, ಜೊತೆಯಲ್ಲಿ ಹತ್ತಿರ ಕೂತ್ಕೊಳ್ಳೋಣ ಅಂತ ಕೂತ್ಕೋತಾರೆ. ಈಗ ಅವರ ಮಾತು ಆರಂಭ ಮೊದಲು ಮಾಡ್ತಾರೆ. ಆಗ ಮಾತಿಗೆ ಮಾತು ಬೆಳೀತಾ ಬರುತ್ತೆ. ಯಾರೇ ಇವನು, ಇಂಥ ಗಂಭೀರವಾದಂಥವನು, ಇಷ್ಟು ಮನೋಹರವಾದ ಆಕೃತಿ, ಚತುರ ಗಂಭೀರ ಆಕೃತಿ, ಚತುರಂ ಪ್ರಿಯಂ ಆಲಪನ್ ಪ್ರಭಾವಾನಿವ ಲಕ್ಷ್ಯತೆ, ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ನೋಡೋದಕ್ಕೂ ಚೆನ್ನಾಗಿದ್ದಾನೆ, ಯಾವ ಗಾಂಭೀರ್ಯ ಉಂಟು, ಇಷ್ಟು ಯುಕ್ತವಾಗಿದೆ ಇವನು ವರ್ತನೆ, ಯಾರಿರಬಹುದೇ ಅಂತ ಪ್ರಿಯಂವದೆ ಅನಸೂಯ ಕಿವಿಯಲ್ಲಿ ಕೇಳ್ತಾ ಇದ್ದಾಳೆ. ನೋಡಿ, ಅನಸೂಯೆಗಿಂತ ಕುತೂಹಲ ಇಲ್ಲ, ಪ್ರೇಮವದೆಗೆ ಉಂಟು ಸಹಜವಾಗಿ. ಮತ್ತು ಅತಿಥಿಗಳ ಎದುರಿಗೆ ಹೀಗೆಲ್ಲ ಕಿವಿನಲ್ಲಿ ಮಾತಾಡಬಾರ್ದು, ಅದು ಸರಿಯಾಗೋದಿಲ್ಲ ಅಂತ ಅನ್ನೋದು ಅವಳಿಗೆ ಗೊತ್ತಿಲ್ಲ. ತಕ್ಷಣದ ಕುತೂಹಲ ತಣಿಯಬೇಕು ಅಷ್ಟೇ. ಸುಮ್ಮನೆ ಇರು ಅಂತ ಶಕುಂತಲೆ ಅನಸೂಯೆ ಹೇಳಿಕೊಂಡು ಈಗ ಅವಳು ತಾನೇ ಎನ್ಕ್ವೈರಿಗೆ ಮೊದಲು ಮಾಡ್ತಾಳೆ. ಆರ್ಯಸ್ಯ ಮಧುರಾಲಾಪ ಜನಿತ ವಿಸೃಂಭ ಮಂತ್ರ ಐತೆ. ಆರ್ಯನ ಮಂದ್ರ ಗಂಭೀರವಾದ ಪ್ರೀತಿ ಪುರಸ್ಸರವಾದ ಮಾತಿನ ಮಾಧುರ್ಯ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತಾಡುವಂತೆ ಮಾಡ್ತಾ ಇದೆ. ಕಥಮಃ ಆರ್ಯೇಣ ರಾಜರ್ಷಿ ವಂಶ ಅಲಂಕ್ರಿಯತೆ, ಯಾವ ರಾಜರ್ಷಿ ವಂಶವನ್ನು ನೀವು ಅಲಂಕರಿಸ್ತಾ ಇದ್ದೀರಿ. ಕಥಮೋ ವಾ ವಿರಹ ಪರ್ಯುತ್ಸುಕ ಜನ ಕೃತೋ ದೇಶ, ಯಾವ ದೇಶದ ಜನ ನಿಮ್ಮ ವಿರಹದಿಂದ ಒದ್ದಾಡ್ತಾ ಇದ್ದಾನೆ ಅಂದರೆ ನಿಮ್ಮೂರು ಯಾವುದು. ಕಿಂ ನಿಮಿತ್ತಂ ವಾ ಸುಕುಮಾರತರೋಪಿ ತಪೋವನ ಗಮನ ಪರಿಶ್ರಮಸ್ಯ ಆತ್ಮ ಪದಂ ಉಪನೀತ, ಯಾವ ಕಾರಣಕ್ಕೆ ನೀವು ಸುಕುಮಾರರಾದರೂ ತಪೋವನಕ್ಕೆ ಬರತಕ್ಕಂಥ ಶ್ರಮ ತೆಗೆದುಕೊಳ್ಳೋಣವಾಯಿತು. ಆಗ ಶಕುಂತಲೆ, ನಾನು ಕೇಳಬೇಕು ಅಂದಿದ್ದನ್ನೆಲ್ಲ ಇವಳೇ ಕೇಳ್ಕೊಂಡ್ಬಿಟ್ಲು, ನಾನು ತಿಳ್ಕೊಳ್ಬೇಕು ಅಂದಿದ್ದನ್ನೆಲ್ಲ ಇದೆ ತಿಳ್ಕೊಳ್ಳೋ ಥರ ಮಾಡ್ತಾ ಇದ್ದೀನಿ ಅಂತಾಳೆ. ಆಗ ಇವನ ಹೆಸರು ಮರೆಸಿಬಿಟ್ಟು, ನಾನು ಈ ಧರ್ಮಾಧಿಕಾರದಲ್ಲಿ ನಿಯುಕ್ತನಾಗಿ ಪೌರವನಿಂದ ಅಂತ ಹೇಳ್ತಾನೆ. ಪೌರವ ಅಂದರೆ ಪೂರ್ವಂಶೀಯರೆಲ್ಲ ಅಂತಲೂ ಆಗ್ತಾರೆ, ದುಷ್ಯಂತ ಅಂತಲೂ ಆಗ್ತಾರೆ. ಹಾಗಾಗಿ ನಾನು ರಾಜನಿಂದ ನಿಯುಕ್ತನಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಸನಾಥ ಇದಾನೀಂ ಧರ್ಮಚಾರಿಣ, ಈಗ ಧರ್ಮಾಚಾರ ಮಾಡೋರಿಗೆಲ್ಲ ರಕ್ಷೆ ಬಂದಂತೆ ಆಯಿತು ಅಂತ ಅನಸೂಯೆ ಹೇಳ್ತಾಳೆ. ಶಕುಂತಲೆಗೆ ನಾಚಿಕೆ ಆಗುತ್ತೆ ಸನಾಥ ಅಂತ ಹೇಳಿದ ತಕ್ಷಣ. ಆಮೇಲೆ ಸಖಿಯರಿಗೆ ಗೊತ್ತಾಗುತ್ತೆ, ಓಹೋ ಇದು ಕತೆ ಅಂತ ಅಂದ್ಕೊಂಡು ಇಬ್ಬರೂ ಈಗ ಸೇರ್ಕೋತಾರೆ ಛೇಡಿಸೋದಕ್ಕೆ. ಈಗೇನಾದರೂ ತಾತಪಾದರು ಇದ್ದಿದ್ದರೆ ಅಂದರೆ ಶಕುಂತಲೆ ಏನಾಗ್ತಾ ಇತ್ತು, ತಮ್ಮ ಜೀವಿತ ಸರ್ವಸ್ವವನ್ನೂ ಕೊಟ್ಟು ಅತಿಥಿಗೆ ಸತ್ಕಾರ ಮಾಡ್ತಾಯಿದ್ರು ಅಂತ. ತಕ್ಷಣವೇ ಇವಳಿಗೆ ಕೋಪ ಬಂದುಬಿಡುತ್ತೆ, ನೀವು ದೂರ ಹೋಗಿ ಏನೇನೋ ಹೇಳ್ತಾ ಇದ್ದೀರಾ ಅಂತ, ನಾನು ನಿಮ್ಮ ಮಾತೇ ಕೇಳೋದಿಲ್ಲ ಅಂತ. ಆಮೇಲೆ ರಾಜ ಅರ್ಥ ಮಾಡಿಕೊಂಡ್ರು ಕೇಳ್ತಾನೆ, ನನಗೂ ಅರ್ಥ ಆಗಲಿಲ್ಲ, ನಿಮ್ಮ ಸಖಿ ಏನು ಅರ್ಥ ಮಾಡಿಕೊಂಡ್ಲು ಏನು ಅಂತ. ಏನಿಲ್ಲ, ಇದು ಹೀಗೇನೆ ಅಂತಂತಾರೆ. ಮತ್ತು ಇವಳು ಯಾರು ಅಂತಂದರೆ
ಕಾಶ್ಯಪ ಕಣ್ವ ಹೇಳಿ ಕೇಳಿ ಬ್ರಹ್ಮಚಾರಿ, ಶಾಶ್ವತೆ ಬ್ರಹ್ಮಣಿ ಸ್ಥಿತ ಇತಿ ಪ್ರಕಾಶ. ಈ ಬ್ರಹ್ಮಚಾರಿಗೆ ಹೇಗೆ ಮಗು ಅಂತಂದರೆ, ಅಸ್ತಿ ಕೋಪಿ ಕೌಶಿಕ ಇತಿ ಗೋತ್ರನಾಮಧೇಯೋ ಮಹಾಪ್ರಭಾವೋ ರಾಜರ್ಷಿ. ಅನಸೂಯೆ ಶುರು ಮಾಡ್ತಾಳೆ ಶಕುಂತಲೆ ಹುಟ್ಟಿ ಹೇಳೋದಕ್ಕೆ. ಕೌಶಿಕ ವಿಶ್ವಾಮಿತ್ರ ಇದಾನಲ್ಲ ಅವನು, ಹಾಂ ಗೊತ್ತು ಅವನ ಸಂತಾನ ಅಂತ. ಆಗ ಬಿಟ್ಟು ಹೋದ ಮಗುವನ್ನು ಸ್ವೀಕಾರ ಮಾಡಿದ್ದು ಅಂತ ಆಯಿತು. ಬಿಟ್ಟು ಹೋದ ಅಂದಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಉಜ್ಜಿತ ಶಬ್ದೇನ ಜರಿತಮ್ಮೆ ಕೌತೂಹಲ, ಯಾಕೆ ಬಿಟ್ಟ ಅಂತ. ಆಗ ಅನಸೂಯೇನೆ ಮತ್ತೆ ಹೇಳ್ತಾಳೆ, ಏನು ಮಾಡೋದು, ಹಿಂದೆ ಗೌತಮಿ ತೀರದಲ್ಲಿ ರಾಜರ್ಷಿ ತಪಸ್ಸು ಮಾಡ್ತಾ ಇದ್ದಾಗ ಮೇನಕೆ ಬಂದಳು, ನಿಯಮ ವಿಘ್ನಕಾರಿಣಿ ಅಂತಂದ ತಕ್ಷಣ ಅಸ್ತಿಯೇತತ್ ಗೊತ್ತು, ಇದು ದೇವತೆಗಳು ಮಾಡುವಂಥ ತಂಟೆ ತಕರಾರು ಅಂತ. ಆಮೇಲೆ ವಸಂತ ಬೇರೆ ಬಂದಿತ್ತು. ವಸಂತೋದಾರ ರಮಣೀಯೇ ಸಮಯೇ ತಸ್ಯ ಉನ್ಮಾದಯಿತರ ರೂಪಂ ಪ್ರೇಕ್ಷ್ಯ. ಆ ವಸಂತ ಕಾಲದಲ್ಲಿ ಅವಳ ಉನ್ಮಾದಕಾರಕವಾದ ರೂಪವನ್ನು ನೋಡಿ ಅಂತಂದುಕೊಂಡು ಸ್ವಲ್ಪ ಸಂಕೋಚಪಟ್ಟು ಅನಸೂಯೆ ನಿಲ್ಲಿಸ್ತಾಳೆ. ಪರತ ಜ್ಞಾಯತ ಏವ ಸರ್ವಥಾ ಅಪ್ಸರ ಸಂಭವೇಶ. ಮುಂದೆ ಗೊತ್ತಾಗುತ್ತೆ, ಬಿಡಿ ಪರವಾಗಿಲ್ಲ, ನೋ ನೀಡ್ ಟು ಎಕ್ಸ್ಟೆಂಡ್, ಇವಳು ಅಪ್ಸರೆಯ ಮಗಳೇ ಹೌದು ಅಂತ ದುಷ್ಯಂತ ಹೇಳ್ತಾನೆ. ಇದು ಕಾಳಿದಾಸನ ಶಿಷ್ಟತೆ. ಇನ್ನು ಹೇಳೋಕ್ಕಾಗದ ಒಂದು ಸ್ಥಿತಿ ಬಂತು ಅನ್ನಷ್ಟೊಳಗೆ ಅರ್ಥ ಮಾಡ್ಕೊಂಡು ಗೊತ್ತಾಯಿತು ಅಂತನ್ನುವಂಥದ್ದು. ಆಮೇಲೆ ಅವನು ಅಂದ್ಕೋತಾನೆ, ಮಾನುಷೀಷು ಕಥಂ ವಾಸ್ಯಾತ್ ಅಸ್ಯ ರೂಪಸ್ಯ ಸಂಭವ ನ ಪ್ರಭಾ ತರಲಂ ಜ್ಯೋತಿ ಉದೇತಿ ವಸುಧಾತಲಾತ್. ಮಿಂಚು ಭೂಮಿಯ ಮೇಲೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ಮಾನುಷೀಯರಿಗೆ ಇಂಥ ಸೌಂದರ್ಯ ಎಲ್ಲಿ ಅಂತಂತಾನೆ. ಇಲ್ಲಿ ನೋಡಿ ಅದೆಷ್ಟು ಸುಂದರವಾಗಿ ನ ಪ್ರಭಾ ತರಲಂ ಜ್ಯೋತಿ ಭೂಮಿಯಲ್ಲಿ ಹುಟ್ಟೋಲ್ಲ ಅಂದಲ್ಲ. 5ನೇ ಅಂಕದಲ್ಲಿ ಜ್ಯೋತಿ ರೂಪದಿಂದ, ಮಿಂಚಿನ ರೂಪದಿಂದಲೇ ಮೇನಕೆ ಬಂದು ಶಕುಂತಲೆಯನ್ನು ಎತ್ಕೊಂಡು ಹೋಗ್ತಾಳೆ ಅಂತ ಅಲ್ಲಿಗೆ ಸಮೀಕರಣ ಮಾಡಿಬಿಡ್ತಾ ಇದ್ದಾನೆ. ಆ ಅಪ್ಸರೆಯರ ಚಾಂಚಲ್ಯ, ಮಿಂಚು, ಇವೆರಡೂ ಕೂಡ ಕಣ್ಣು ಕೋರೈಸುವಂಥದ್ದು ಅವರ ರೂಪ. ಅದೆಲ್ಲ ಇಲ್ಲಿ ಧ್ವನಿತವಾಗುತ್ತೆ, ಮಿಂಚಿನ ಬಳ್ಳಿಯಂತೆ ಇರುವಂಥವರವರು ಅಂತ. ಆಮೇಲೆ ಇನ್ನೇನೋ ಹೇಳಬೇಕು ಅಂತಿದ್ದೀರಲ್ಲ, ಏನು ಅಂತಂದಾಗ ರಾಜ ಏನೋ ಹೇಳಬೇಕು ಅಂತಿದ್ದಾನೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಏನಿಲ್ಲ, ಇವಳೇನು ಮದುವೆ ಮಾಡ್ಕೊಳ್ಳೋಂತೆ ಇಲ್ವಾ, ಏನು ಬ್ರಹ್ಮಚಾರಿಣಿಯಾಗಿ ಬೆಳೆಸಬೇಕು ಅಂತಿದೆಯಾ, ವೈಖಾನಸ ವ್ರತ ಕೈಗೊಳಿಸಬೇಕು ಮಗಳಿಗೆ ಅಂತ ಇದೆಯಾ ಅಂದರೆ, ಇಲ್ಲ, ಇವಳಿಗೆ ಯಾರಾದರೂ ಒಬ್ಬ ರಾಜರ್ಷಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಲೇ ಇದೆ ಅಂತಂದಾಗ ಅವನಿಗೆ ಸಮಾಧಾನ. ಭವ ಹೃದಯ ಸಾಭಿಲಾಷಂ ಸಂಪ್ರತಿ ಸಂದೇಹ ನಿರ್ಣಯೋ ಜಾತಃ ಆಶಂಕಸೆ ಯದಗ್ನಿಂ ತದಿದಂ ಸ್ಪರ್ಶಕ್ಷಮಂ ರತ್ನಂ. ಹೃದಯವೇ ಧೈರ್ಯ ತಗೋ, ಇನ್ನು ಬೈಕೆ ಇಟ್ಕೋಬಹುದು, ಯಾವುದನ್ನು ಬೆಂಕಿಯ ಕೆಂಡ ಅಂತಂದುಕೊಂಡ್ಯೋ ಅದೀಗ ರತ್ನ ಅಂತ. ಅಂದರೆ ಅವಳು ಕ್ಷತ್ರಿಯ ವಂಶಸಂಭೂತೆ, ಬ್ರಹ್ಮಚಾರಿಣಿ ವ್ರತಕ್ಕೆ ಮೀಸಲಲ್ಲ, ಸದ್ಯೋ ವಧು ಆಗುವಂಥವಳು ಅನ್ನೋದೆಲ್ಲ ಗೊತ್ತಾದಾಗ ಇವನಿಗೆ ಧೈರ್ಯ, ಭರವಸೆ, ಅಂದರೆ ಯಾವ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಗೋಚರವಾಗುತ್ತೆ. ಅದಕ್ಕೊಂದು ಆಕ್ಷೇಪ ಬರ್ಬೋದು, 10 ಜನ ಹೆಂಡತೀರಿದ್ರಲ್ಲ ಅವನಿಗೆ ಅಂತ. ಆ ಕಾಲದ ಆಚಾರವಾಗಿತ್ತು, ಆಗ ಹೆಂಗಸರು ಮೈಂಡ್ ಮಾಡ್ತಿರಲಿಲ್ಲ ಅನಿಸುತ್ತೆ. ನೀವು ಯಾಕೆ ಮೈಂಡ್ ಮಾಡ್ತೀರಾ ಅಂತ ನಾವು ಕೇಳಬೇಕಾಗುತ್ತೆ. ಈಗ ಮಾತೆತ್ತಿದ್ರೆ ಪಬ್ಬಿಗೆ ಹೋಗೋದನ್ನು ನೀವು ಯಾಕೆ ಮೈಂಡ್ ಮಾಡ್ತೀರಾ ಅಂತಂದರೆ ನಾವು ಮೈಂಡ್ ಮಾಡೋದಿಲ್ಲ, ಇದು ಆಧುನಿಕ ಕಾಲ ಅಂತ ಅನ್ನಬೇಕು ಅಂತ ಅವರು ನಿರೀಕ್ಷೆ ಮಾಡಿದ್ರೆ, ಡೈವೋರ್ಸನ್ನು, ಮತ್ತೊಂದನ್ನು, ಮಗದೊಂದನ್ನು, ತುಂಡು ಲಂಗವನ್ನು, ಜೀನ್ಸನ್ನು ಮೈಂಡ್ ಮಾಡಬಾರದು ಅಂತಂದರೆ, ಬಹುಪತ್ನಿತ್ವವನ್ನು ಆ ಕಾಲದ ಪದ್ಧತಿ ಯಾಕೆ ಮೈಂಡ್ ಮಾಡಬೇಕು ಅಂತ ನಾವು ಕೇಳೋದು ಹೇಗೆ ತಪ್ಪಾಗುತ್ತೆ. ಆಮೇಲೆ ರಾಜ ಅವರ ಜೊತೆ ಮಾತನಾಡ್ತಾ ಇದ್ದಂತೆಯೇ ಅವಳ ಒಂದು ಶರೀರ ಸೌಂದರ್ಯ ಅವನ ಕಣ್ಣಿಗೆ ಕೋರೈಸುವಂತೆ ಕಾಣಿಸುತ್ತೆ. ಅವಳ ಬಳಲಿಕೆಯನ್ನು ಅವನು ಹೇಳ್ತಾನೆ. ನೋಡಿ, ಆ ಸಂದರ್ಭದಲ್ಲಿ ಈ ಮಾತಿಗೆ ಮಾತು ಬರ್ತಿದ್ದಂತೆ ಮದುವೆಯ ಪ್ರಸ್ತಾವ ಬೇಡ ಅಂತಂದ್ರೂ ಬರ್ತಿದ್ಯಲ್ಲ. ಅದಕ್ಕೆ ಶಕುಂತಲೆ ಹೇಳ್ತಾಳೆ, ನಾನು ಹೊರಟೋಗ್ಬಿಡ್ತೀನಿ, ಇರೋದಿಲ್ಲ ಅಂತ. ಆಗ ಪ್ರೀಂವದೆ ಹೇಳ್ತಾಳೆ, ಇಲ್ಲ ನತೆ ಯುಕ್ತಂ ಗಂತುಂ, ನೀನು ಹೋಗೋ ಹಾಗಿಲ್ಲ ಅಂತ. ವಿನೋದಕ್ಕೆ ಅವಳು ಹೇಳ್ತಿದ್ದಾಳೆ. ಇವಳು ಸೀರಿಯಸ್ ಆಗಿ ತಗೊಂಡು ಯಾಕೆ ಅಂತಾಳೆ. ಏನಿಲ್ಲ, ಮರಕ್ಕೆ ನೀರು ಹಾಕುವಾಗ 2 ಬಿಂದಿಗೆ ನೀರು ನೀನು ಹಾಕಬೇಕಾಗಿತ್ತು, ನನ್ನ ಪಾಲಿಂದ ಇನ್ನೂ ಸಾಲ ಉಳಿದಿದೆ, ಅದನ್ನು ಹಾಕಿಬಿಟ್ಟು ಹೋಗು ಅಂತ. ಆಗ ದುಷ್ಯಂತ ಹೇಳ್ತಾನೆ, ಪಾಪ ಅವಳ ಕೈನಲ್ಲಿ ಇನ್ನೂ ಎಷ್ಟು ಕೆಲಸ ಮಾಡಿಸ್ತೀರಾ. ಸ್ರಸ್ತಾಂಸಾವತಿ ಮಾತ್ರ ಲೋಹಿತ ತಲೌ ಬಾಹೂ ಘಟೋತ್ಕ್ಷೇಪಣಾತ್ ಅದ್ಯಾಪಿ ಸ್ತನವೇ ಪಥುಂ ಜನಯತಿ ಶ್ವಾಸ ಪ್ರಮಾಣಾಧಿಕ ಸ್ರಸ್ತಂ ಕರ್ಣ ಶಿರೀಶ ರೋಧಿ ವದನೆ ಘರ್ಮಾಂಬಸಾಂ ಜಾಲಕಂ ಬಂಧೇ ಸ್ರಂಸಿನಿ ಶೈಕಹಸ್ತ ಯಮಿತಾ ಪರ್ಯಾಕುಲ ಮೂರ್ಧಜಾ. ನಾನಾಗ ಶಕುಂತಲೆ ಹೇಗಿದ್ದಾಳೆ ಅಂತ ಪಿಕ್ಚರ್ ಕೊಡಲಿಲ್ಲ. ಅನಸೂಯೆ ಪ್ರೇಮದೇರು ನನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅಂತಂದೆ. ಯಾಕೆಂದರೆ ಶಕುಂತಲೆಯನ್ನು ಇಲ್ಲೇ ಕವಿ ಕೊಟ್ಟಿರೋದಕ್ಕೆ ಈ ಪದ್ಯದಲ್ಲಿ ಬರುತ್ತೆ ವರ್ಣನೆ. ಕೈಗಳು ಕೆಂಪಾಗಿ ಬಿಟ್ಟಿವೆ, ತೋಳುಗಳು ಬಳಲಿ ಬಿಟ್ಟಿವೆ, ನೀರು ಎತ್ತಿ ಹಾಕಿದ್ರಿಂದ.
ಮತ್ತು ಇನ್ನೂ ಆ ಭಾರವನ್ನು ಎತ್ತಿ ಸುರಿದಿದ್ದರಿಂದ ಏದುಸರು ಬರ್ತಾ ಎದೆ ಮೇಲಕ್ಕೆ ಕೆಳಕ್ಕೆ ಪ್ರಮಾಣಾಧಿಕವಾಗಿ ಓಲಾಡ್ತಾ ಇದೆ. ಮತ್ತು ಕಿವಿಯಲ್ಲಿ ಶಿರೀಷ ಪುಷ್ಪ ಅವಳು ಸಿಕ್ಕಿಸಿಕೊಂಡಿದ್ದಾಳೆ. ಅದು ಜಾರಿ ಹೋಗುವಂತೆ ಬೆವರು ತೊಟ್ಟಿಕ್ತಾ ಇದೆ. ಮುಖದ ಮೇಲಿಂದ ಎಲ್ಲ ಬೆವರ ಹನಿಗಳು ಮುತ್ತಿನಂತೆ ಹೊಳಿತಾ ಇವೆ. ಅದರೊಂದು ಬಲೆಯೇ ನೇಯ್ದಂತೆ ಇದೆ. ತಲೆಗೂದಲು ಈ ಒಂದು ಕೆಲಸದಲ್ಲಿ ಶಿಥಿಲವಾಗಿ ಬಂಧನದಿಂದ ಅದು ಸಡಿಲ ಆಗ್ತಾ ಇದ್ದರೆ ಒಂದು ಕೈಯಲ್ಲಿ ತಂಬಿಗೆ ಇಟ್ಟುಕೊಂಡಿದ್ದಾಳೆ, ಮತ್ತೊಂದು ಕೈಯಿಂದ ಹಾಗೇ ಸಡಿಲವಾಗಿ ಹೇಗೋ ಗಂಟು ಹಾಕ್ಕೊಳ್ತಾ ಇದ್ದಾಳೆ. ಸಡಿಲವಾದಂಥ ಜಡೆಯನ್ನು ತಾನಾಗಿ ಯಾವುದೋ ಒಂದು ಅಷ್ಟಾವಕ್ರವಾಗಿ ಡೊಂಕು ಅದೆಂಥದ್ದು ಗಂಟು ಹಾಕೋತಿದ್ದಾಳೆ. ಅರೆ ಅದೂ ತುಂಬ ಚೆನ್ನಾಗಿದೆ ಅಂತ ಅನ್ನೋದು ಹೇಳ್ತಾ ಇದ್ದೇನೆ. ಕಿಮಿವಹಿ ಮಧುರಾಣಂ ಮಂಡನಂ ನಾಕೃತೀನಾಂ. ಅದಕ್ಕಾಗಿ ಇವಳಿಗೆ ಶ್ರಮ ಬೇಡ, ಇವಳು ಸಾಲ ತೀರಿಸಬೇಕು ಅಂದರೆ ಇದು ತಗೊಳ್ಳಿ ಅಂತ ಉಂಗುರ ಕೊಟ್ಬಿಡ್ತಾನೆ. ಅದನ್ನು ನೋಡಿದ ತಕ್ಷಣವೇ ಮಹಾರಾಜ ಅಲ್ವಾ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಗ ಅವನ ಪರಿಚಯ ತಾನಾಗಾಗ್ಬಿಟ್ಟು ನಮ್ಮ ಅಭಿನಯವನ್ನು ಕ್ಷಮಿಸಿರಿ ಎನ್ನುವಂತೆ ಹೇಳ್ತಾರೆ. ಏನೂ ಇಲ್ಲ, ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟಿದ್ರು ಅಂತಾನೆ. ಆಮೇಲೆ ಅವನಿನ್ನ ಮಾತಾಡೋದಕ್ಕೆ ಇನ್ಯಾವುದು ಉಳಿಲಿಲ್ಲ. ರಾಜ ಅಂತ ಗೊತ್ತಾಯಿತು, ಇವಳ ಹಿನ್ನೆಲೆ ಗೊತ್ತಾಯಿತು, ಮುಗಿಯಿತು. ಅವರು ಚದುರೋದಕ್ಕೆ ಏನಾದರೂ ರಂಗೋಪಾಯ ಬೇಕಲ್ವ, ಅದಕ್ಕೆ ಒಂದು ವಿಶೇಷವಾದದ್ದನ್ನು ಕಾಳಿದಾಸ ಮಾಡ್ತಾನೆ. ನೇಪಥ್ಯದಲ್ಲಿ ಮುನಿಗಳ ಕೂಗು ಕೇಳುತ್ತೆ. ಭೋ ಭೋ ತಪಸ್ವಿನಃ ಸನ್ನಿಹಿತಾ ತಪೋವನ ಸತ್ವರಕ್ಷಾಯೈ ಭವತ ಸನ್ನಿಹಿತ ತಪೋವನ ರಕ್ಷಾಯೈ ಭವತ ಪ್ರತ್ಯಾಸನ್ನ ಕಿಲ ಮೃಗೇಯ ವಿಹಾರಿ ಪಾರ್ಥಿವೋ ದುಷ್ಯಂತ. ಆ ವೈಖಾನಸರೇ ಅನೌನ್ಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಎಲೆ ತಪಸ್ವಿಗಳೇ, ಎಚ್ಚರ ಎಚ್ಚರ, ಆಶ್ರಮ ಮೃಗಗಳಿಗೆ ರಕ್ಷಣೆಗಾಗಿ ಸಿದ್ಧರಾಗಿ ಈ ಬೇಟೆ ಆಡ್ತಾ ಈ ದುಷ್ಯಂತ ಬಂದಿದ್ದಾನೆ. ಅವನಿಗೇನೋ ಹೇಳಿ ಆಯಿತು, ಅವನ ಪರಿವಾರ ಇದೆಯಲ್ಲ ಅವರ ಆಶ್ರಮದ ಮೃಗಗಳನ್ನು ಅಥವಾ ಆಶ್ರಮದ ಪಕ್ಷಿಗಳನ್ನು ಬೇಟೆ ಆಡಿದ್ರೆ ಅಂತ. ತುರಗ ಖುರ ಹತಸ್ತಥಾ ಹಿ ರೇಣು ವಿಟಪ ವಿಷಕ್ತ ಜಲಾರ್ದ್ರ ವಲ್ಕಲೇಶು ಪತತಿ ಪರಿಣತಾರುಣ ಪ್ರಕಾಶ ಶಲಭ ಸಮೂಹೈವಾಶ್ರಮದ್ರುಮೇಶು. ರಾಜನ ರಥದ ಕುದುರೆಗಳ ಖುರ ಪುಟ ಏಳಿಸಿದಂಥ ಧೂಳಿಯಿಂದ ನಮ್ಮ ಒದ್ದೆಯಾದ ವಲ್ಕಲಗಳು ಯಾವುದಿವೆ, ನಾರು ಬಟ್ಟೆ, ಅದರ ಮೇಲೆಲ್ಲ ಧೂಳು ಕವಿದಿದೆ. ಅದು ಕೆಂಪು ಬಣ್ಣದ ಆವರಣವನ್ನೇ ಕೊಟ್ಟುಬಿಟ್ಟಿದೆ. ಆಶ್ರಮದ ಮೇಲೆ ಈ ಧೂಳು ಹೇಗೆದ್ದಿದೆ ಅಂದರೆ ಮಿಡತೆಗಳ ರಾಶಿ ಬಂದಂತೆ ಎದ್ದಿದೆ ಅಂತ. ದುಷ್ಯಂತ ಅವನ ಪರಿವಾರ ಅವರೆಲ್ಲ ಆ ಕಡೆ ಓಡಾಡ್ತಾ ಇರೋದು ಧೂಳೆದ್ದಿದೆ. ಅದು ಬೇಸಿಗೆ ಕಾಲ ಬೇರೆ. ನೋಡಿ ಅವನ ಕಾಲದ ಕನ್ಸಿಸ್ಟೆನ್ಸಿ ಹೇಗೆ ಮೇಂಟೈನ್ ಮಾಡ್ತಾನೆ. ಆರಂಭದಲ್ಲಿ ಇದು ಪರಿಭೋಗಾರ್ಹವಾದಂಥ ಗ್ರೀಷ್ಮ ಋತು ಹೊಂದಿದ್ದ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಮತ್ತು ಇವರ ಪ್ರಣಯದ ಏರು ಮನ್ಮಥನ ಕಾವು ಗ್ರೀಷ್ಮದಲ್ಲಿ ಬಂದದ್ದು. ಅದು ಇಳಿಯಬೇಕಾಗಿದೆ. ಅದು ಯಾವಾಗ ಇಳಿಯುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆ ವಿವರಗಳನ್ನು ನೋಡೋಣ. ಮಿಡತೆಗಳ ಸಮೂಹ ಬಂದು ಆಶ್ರಮದ ಮೇಲೆ ಎರಗಿದರೆ ಎಂಥ ದಟ್ಟ ಮೋಡದಂತೆ ಬರುತ್ತವೆ. ಅಂಥದ್ದೊಂದಾಗಿದೆ. ಆಶ್ರಮದ ಮೇಲೆ ಒಂದು ವಿಪತ್ತು ಬಂದಂತೆ ತೋರುತ್ತೆ. ಅದು ಮನ್ಮಥ ಒಂದು ಶಲಭ ಸೈನ್ಯದಂತೆ ಬಂದಿದ್ದಾನೆ. ಮನ್ಮಥನೇ ಒಂದು ಶಲಭ, ಮಿಡತೆಯಂತೆ ಶಿವ ಅನ್ನುವ ದೀಪದ ಮೇಲೆ ಅಡರೋಕ್ಕೆ ಹೋಗಿ ಸುಟ್ಟು ಬೂದಿ ಆದವನಲ್ವ. ಮತ್ತು ಇವರ ವಲ್ಕಲಗಳ ಮೇಲೆ ರಜಸ್ಸು ಬಿದ್ದಿದೆ. ರಜಸ್ಸು ಧೂಳು. ಇವರ ನಾರು ಬಟ್ಟೆ ಆಶ್ರಮದ ಸಂಯಮದ ವ್ರತದ ಸಂಕೇತ ಆದರೆ ಅದರ ಮೇಲೆ ಬಂದ ಧೂಳು ರಜೋಗುಣದ ಸಂಕೇತ. ಆಶ್ರಮದ ಸತ್ವಗುಣದ ಮೇಲೆ ರಜೋಗುಣದ ಮೇಲಾಟ. ಅಂದರೆ ಶಕುಂತಲೆಯ ಇದುವರೆಗಿನ ಸತ್ವದ ಮೇಲೆ ಈಗ ರಜೋವಿಕಾರ, ಕಾಮವಿಕಾರ ಆಗ್ತಾ ಇದೆ. ಅಷ್ಟನ್ನು ಕೂಡ ಆ ಬಟ್ಟೆ ಕೊಳೆ ಆಗ್ತಾ ಇದೆ ಅನ್ನೋದ್ರಿಂದಲೇ ಕವಿ ತೋರ್ಪಡಿಸ್ತಾ ಇದ್ದಾನೆ. ಅಲ್ಲಿಗೆ ನಿಲ್ಲಲಿಲ್ಲ. ಮತ್ತೊಂದು ಪದ್ಯವು ಬರುತ್ತೆ. ತೀವ್ರಾಘಾತಾದಭಿಮುಖ ತರುಸ್ಕಂಧ ಭಗ್ನೈಕದಂತಹ ಪಾದಾಕೃಷ್ಟೌ ವ್ರತತಿ ವಲಯ ಸಂಗ ಸಂಜಾತ ಪಾಶಃ ಮೂರ್ತೋ ವಿಘ್ನಸ್ತಪಸ ಇವನೋ ಭಿನ್ನ ಸಾರಂಗಯೂಥೋ ಧರ್ಮಾರಣ್ಯಂ ಪ್ರವಿಶತಿ ಗಜಃ ಸೆಂದನಾ ಲೋಕಭೀತ. ದುಷ್ಯಂತನ ರಥವನ್ನು ಕಂಡು ಹೆದರಿದ ಒಂದು ಕಾಡಾನೆ, ಮದಿಸಿದ ಆನೆ ಹುಚ್ಚಾಗಿ ತನ್ನ ದಂತಗಳನ್ನು ಮರಕ್ಕೆ ಹೊಡ್ಕೊಂಡು ಒಂದು ದಂತ ಮುರಿದೋಗಿದೆಯಂತೆ. ಮತ್ತು ಕಾಲಿಗೆ ಅದು ಎಲ್ಲಂದರಲ್ಲಿ ಸುಳಿದಾಡ್ತಾ ಇದ್ದರಿಂದ ಮರಬಳ್ಳಿಗಳು ಸುತ್ತಿಕೊಂಡು ಬಿಟ್ಟಿವೆ. ಇನ್ನು ತಪಸ್ಸಿಗೆ ವಿಘ್ನ ಮೂರ್ತೀಭವಿಸಿದಂತೆ ಅದು ಬರ್ತಾ ಇದೆ. ಜಿಂಕೆಗಳ ಗುಂಪನ್ನೆಲ್ಲ ಓಡಿಸ್ತಾ ಇದೆ. ಧರ್ಮಾರಣ್ಯವನ್ನು ಇದು ಸೆಂದನಾಲೋಕ ಭೀತ. ದುಷ್ಯಂತನ ರಥವನ್ನು ನೋಡಿ ಹೆದರಿದಂಥ ಆನೆ ಹುಚ್ಚೆದ್ದು ಬರ್ತಾ ಇದೆ. ಎಲ್ಲ ಎಚ್ಚರ ಎಚ್ಚರ ಅಂತ ಹೇಳ್ತಾ ಇದ್ದಾನೆ ಕವಿ. ಈ ನೇಪಥ್ಯದ ಅನೌನ್ಸ್ಮೆಂಟು ಇಲ್ಲಿ ನೋಡಿ. ತಪಸ್ಸಿಗೆ ಮೂರ್ತೀಭೂತವಾದ ವಿಘ್ನದಂತೆ ಆ ಆನೆ ಬರ್ತಾ ಇದೆ ಅಂದರೆ ಅದು ಕಾಮ. ಆಶ್ರಮ ವಾತಾವರಣಕ್ಕೆ ಕಾಮ ಪ್ರವೇಶ ಒಂದು ಮದದಾನೆಯಂತೆ ಬರ್ತಾ ಇದೆ. ಅದೀಗಾಗಲೇ ಹಲ್ಲು ಮುರ್ಕೊಂಡಿದೆ, ಆದರೂ ಅದರ ಕೋಪ ಕೆರಳು ಕಡಿಮೆ ಆಗಿಲ್ಲ. ಕಾಲಿಗೆ ಬಳ್ಳಿ ಸುತ್ತಕೊಂಡಿದೆ, ಆದರೂ ಅದರ ಗತಿ ಕಡಿಮೆ ಆಗಿಲ್ಲ. ಅಂದರೆ ದುಷ್ಯಂತನೂ ಧಾರ್ಮಿಕ, ಶಕುಂತಲೆಯೂ ಸಂಯಮಿ.
ಕಾಲಿಗೆ ಬಳ್ಳಿ ತೊಡರಿದೆ ಸಂಕಲೆಯಂತೆ, ಕೊಂಬಿಗೆ ಒಂದು ಆಘಾತ ಆಗಿ ಇದು ಮುರಿದಿದೆ, ಆದರೂ ಆನೆನೇ, ಅದರ ಸೊಂಡಲೇ ಸಾಕು, ಬೇಕಾದಷ್ಟು ಮಾಡುತ್ತೆ. ಎರಡೂ ಕಡೆ ಸಂಯಮ ಇದೆ, ಆದರೂ ಕಾಮ ಏನು ಮಾಡುತ್ತೋ ಹೇಳೋಕ್ಕಾಗೋದಿಲ್ಲ. ಅದು ತಪಸ್ಸಿಗೆ ಮೂರ್ತಿಭೂತವಾದ ವಿಘ್ನದಂತೆ ಇದೆ. ರಾಜನ ರಥ ಅಲ್ಲಿ ಎಲ್ಲೋ ಬಿಟ್ಟಿದ್ದಾನಲ್ಲ, ಅದನ್ನು ನೋಡಿ ಅದಕ್ಕೆ ಹುಚ್ಚಿ ಕೆರಳಿದೆ. ಅದು ಒಂದು ರೀತಿಯಾದ ಅಪರಿಚಿತವಾದಂಥದ್ದು. ಅದನ್ನು ಕಂಡು ಅದಕ್ಕೆ ಹೆದರಿಕೆ ಆಗುತ್ತೆ. ನಮಗೆ ಗೊತ್ತಲ್ವ, ಆನೆ ಇತ್ಯಾದಿ ಕಾಡು ಪ್ರಾಣಿಗಳು ಫ್ಲ್ಯಾಶಿ ಥಿಂಗ್ಸು, ಬಣ್ಣ ಬಣ್ಣದನ್ನೆಲ್ಲ ನೋಡಿದ್ರೆ, ಹೊಳಿತಕ್ಕಂಥದ್ದನ್ನೆಲ್ಲ ಕಂಡ್ರೆ ಹುಚ್ಚು ಕೆರಳುತ್ತೆ ಅಂತ. ಅಂಥದ್ದೇ ಇಲ್ಲಾಗಿದೆ. ರಾಜ ಹಾ ಧಿಕ್, ಅಯ್ಯೋ ಏನಿದು ಅನ್ಯಾಯ, ನನ್ನನ್ನು ಹುಡುಕೊಂಡು ಇಡೀ ಪರಿವಾರವೇ ಬಂದುಬಿಡ್ತು ಅಂತ ಅನಿಸುತ್ತೆ, ಅದರಿಂದ ಇಷ್ಟು ಕೋಲಾಹಲ ಆಯಿತು, ನಾನು ಬೇಗ ಪರಿವಾರವನ್ನು ಜಾಗಕ್ಕೆ ತಲುಪಿಸ್ತೀನಿ, ಆಶ್ರಮದ ಕ್ಲೇಶ ಕೋಟಲೆ ಕ್ಷೋಭೆ ತಡೀತೀನಿ ಅಂತ ಹೊರಟು ಬಿಡ್ತಾನೆ. ಅಂದರೆ ನೋಡಿ, ಶಕುಂತಲೆಯನ್ನು ಅಲ್ಲಿವರೆಗೂ ನೋಡ್ತಾ ಇದ್ದವನು ಈ ಒಂದು ವಾರ್ತೆ ಕೇಳಿದ ತಕ್ಷಣ ಎರಡನೇ ಆಲೋಚನೆ ಮಾಡದೆ ಹೊರಟು ಬಿಡ್ತಾನೆ. ಈ ಮಟ್ಟಕ್ಕೆ ಧರ್ಮಪ್ರಜ್ಞೆ ಉಂಟು ಅವನಿಗೆ. ಸಖಿಯರು ಕೂಡ ಹೆದರ್ಕೋತಾರೆ. ಈ ಅನೇನ ಆರಣ್ಯಕ ವೃತ್ತಾಂತೇನ ಪರ್ಯಾಕುಲಾಸ್ಮಃ ಅನುಜಾನೀಹಿ ನಾ ಉಟಜಗಮನಾಯ. ನಮಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಈ ಎಲ್ಲ ವೃತ್ತಾಂತ ಕೇಳಿ, ದಯಮಾಡಿ ನಮ್ಮ ಆಶ್ರಮದ ಪರ್ಣಶಾಲೆಯವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಆಯಿತು ಅಂತ ಹೇಳಿಬಿಟ್ಟು ಅವನು ಕರ್ಕೊಂಡು ಹೋಗ್ತಾನೆ. ಹೀಗಾಗಿ ಇಬ್ಬರೂ ಒಂದೇ ದಾರಿಯಲ್ಲಿ ಬರಬೇಕಾಗುತ್ತೆ. ಮತ್ತು ಅವನು ಹೊರಡ್ತಾ ಇದ್ದಾಗ ಶಕುಂತಲೆ, ಅಯ್ಯೋ ನನ್ನ ಸೆರಗು ಈ ಮುಳ್ಳಿಗೆ ಸಿಕ್ಕಾಕೊಳ್ತು, ಅಯ್ಯೋ ನನ್ನ ಕಾಲಿಗೆ ಮುಳ್ಳು ಚುಚ್ಚಿಕೊಳ್ತು, ಅಯ್ಯೋ ನಾನು ಜಾರದೆ ಅಂತ ಅಂದುಕೊಂಡು ತಿರುಗಿ ದುಷ್ಯಂತನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಅಭಿನವ ಕುಶಸೂಚಿ ಪರೀಕ್ಷತವು ಮೇ ಚರಣೋ ಕುರವಕ ಶಾಖ ಪರಿಲಗ್ನಂ ಮೇ ವಲ್ಕಲಂ ಅಂತ ಹೇಳಿಕೊಂಡು ಅವಳು ಅದನ್ನು ಬಿಡಿಸ್ಕೊಳ್ಳೋ ಬರದಲ್ಲಿ ಹೋಗ್ತಾ ಇದ್ದಾಳೆ. ಈ ಟೆಕ್ನಿಕ್ಕನ್ನು ವಿಕ್ರಮೋರ್ಷಿಯದಲ್ಲೂ ಕವಿ ಮಾಡಿಸ್ತಾನೆ. ಅಯ್ಯೋ ಈ ಬಳ್ಳಿಗೆ ನಾನು ಸೆರಗಿ ಸಿಕ್ಕಾಕೊಳ್ತು ಅಂತ ಪೂರ್ವರನ್ನು ಕಂಡು ಊರ್ವಶಿ ಹೇಳಿದಾಗ, ಇಲ್ಲವಲ್ಲ ಅಂತ ಸಖಿ ಅವಳು ಹೇಳ್ತಾಳೆ. ಸಹಜನ್ಯ ಚಿತ್ರಲೇಖ. ಆಮೇಲಿಂದ ಅವಳು ಹೇಳ್ತಾಳೆ, ಅಯ್ಯೋ ನನ್ನ ಜಡೆ ಸಿಕ್ಕಾಕೊಂಡು ಬಿಟ್ಟಿದೆ ಅಂದರೆ, ಹೌದು ತುಂಬ ಗಾಢವಾಗಿ ಸಿಕ್ಕಾಕ್ಕೊಂಡಿದೆ, ಬಿಡಿಸೋಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿ ಸಿಕ್ಕಾಕ್ಕೊಂಡಿದೆ ಅಂತೆಲ್ಲ. ಇಲ್ಲಿ ಸಖಿಯರೇನು ಹೇಳೋದಿಲ್ಲ. ಶಕುಂತಲೆ ಮಾತ್ರ ಹಾಗೆ ಹೇಳ್ತಾ ಇದ್ದಾಳೆ. ಅಂದರೆ ಸಖಿಯರು ಇದನ್ನು ಗಮನಿಸಲಾಗದ ಆಂಗ್ಸೈಟಿಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ವಿಕ್ರಮೋರ್ಷಿದಲ್ಲಿ ಎಲ್ಲರೂ ಕ್ಯಾಶುವಲ್ ಮೂಡಲ್ಲಿದ್ದರು. ರಾಜ ಅವಳನ್ನೇ ನೋಡಿಕೊಂಡು ಮುಂದೆ ಹೋಗ್ತಾನೆ. ಗಚ್ಚತಿ ಪುರಶರೀರಂ ಧಾವತಿ ಪಶ್ಚಾತ್ ಅಸಂಸ್ತುತಂ ಚೇತಃ ಚೀನಾಂಶುಕಮಿವ ಕೇತೋ ಪ್ರತಿವಾತಂ ನಿಯಮಾನಸ್ಯ. ನನ್ನ ದೇಹ ಮಾತ್ರ ಮುಂದೆ ಹೋಗ್ತಾ ಇದೆ, ಅರೆ ಮನಸ್ಸು ಹಿಂದಿಂದೇನೇ ಇದೆ. ರಥ ಮುಂದೆ ಹೋದರೂ ಧ್ವಜ ಹಿಂದೆನೇ ಹಾರ್ತಾ ಇರುತ್ತಲ್ಲ ನೋಡಿ. ವೇಗವಾಗಿ ರಥ ಎಷ್ಟು ಮುಂದೆ ಹೋದರೂ ಬಾವುಟ ಮಾತ್ರ ಹಿಂದೆಯೇ ಪಟಪಟ ಅಂತ ಬೀಸ್ಕೊಳ್ತಾ ಇರುತ್ತೆ, ಬಾವುಟ ಮುಂದೆ ಹೋಗೋದಿಲ್ಲ. ಅದು ಎಂಥ ಒಳ್ಳೆ ಅಬ್ಸರ್ವೇಷನ್ನು. ದುಷ್ಯಂತ ರಥಿಕ, ಅವನು ರಥದಲ್ಲೇ ಓಡಾಡುವನು, ಇದನ್ನು ಗಮನಿಸಿದ್ದಾನೆ. ಅವನ ಸಂಸ್ಕಾರಕ್ಕೆ ತಕ್ಕಂಥ ಹೋಲಿಕೆ ಅವನು ಕೊಡ್ತಾನೆ. ಹೀಗೆ ಕವಿ ಎಲ್ಲೂ ಬಿಡೋದಿಲ್ಲ. ನಾಟಕದ ಅಂಕದ ಕೊನೆಗೆ ಎಲ್ಲ ಕ್ಯಾರೆಕ್ಟರ್ಸು ಡಿಸ್ಪ್ರೆಸ್ ಆಗಬೇಕು. ಇವರು ಪರ್ಣಶಾಲೆ ಕಡೆಗೆ ಹೊರಟರು, ಇವನು ತನ್ನ ಪರಿಜನದ ಕಡೆಗೆ ಹೊರಡ್ತಾನೆ, ರಂಗಸ್ಥಳ ಕ್ಲಿಯರ್ ಆಗುತ್ತೆ. ಇನ್ನು ಕರ್ಟನ್ ಡೌನ್ ಯಾಕೆ ಮಾಡಬೇಕು, ಸ್ಟೇಜ್ ಬ್ಲ್ಯಾಕ್ಔಟ್ ಯಾಕೆ ಮಾಡಬೇಕು? ಇದು ಸಂಸ್ಕೃತ ನಾಟಕದ ರಂಗತಂತ್ರ. ಮತ್ತು ನಾವು ಎರಡನೇ ಅಂಕಕ್ಕೆ ಬರ್ತೀವಿ. ಇದು ಎರಡನೇ ಅಂಕ. ಮೊದಲನೇ ಅಂಕದ ಕಥೆ ನಡೆದ ಮರುದಿವಸವೇ ನಡೆದದ್ದು. ಯಾವುದೋ ಒಂದು ಬೇಸಿಗೆಯ ದಿವಸ ಇದು ನಡೆದರೆ ಅದೇ ಬೇಸಿಗೆಯಲ್ಲಿಯೇ ವಿದೂಷಕ ಬರ್ತಾನೆ. ಅವನು ಬಂದು ತನ್ನ ಸಂಕಟ ಹೇಳ್ಕೊಳ್ತಾನೆ. ಅಯ್ಯೋ ಇದೇನು ಕಷ್ಟ ಬಂದುಬಿಟ್ಟಿದೆ ರಾಜನ ಜೊತೆ ಬೇಟೆ ಅಂತಂದರೆ, ಮಧ್ಯಾಹ್ನದಲ್ಲಿ ನೆಮ್ಮದಿಯಾಗಿ ಮರ ಗಿಡಗಳ ಕೆಳಗೆ ತಂಪಾಗಿ ವಿಶ್ರಾಂತಿ ತಗೊಳ್ಳೋಣ ಅಂತಂದರೆ ಇಲ್ಲಿ ಹುಲಿ, ಇಲ್ಲಿ ಸಿಂಹ, ಇಲ್ಲಿ ಹಂದಿ ಅಂತ ಆಟವಿಕರು ಗಲಾಟೆ ಮಾಡಿ ನಿದ್ದೆಯಿಂದ ಬೆಚ್ಚಿಸಿ ಎಬ್ಬಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಎಲೆಗಳೆಲ್ಲ ನೀರಲ್ಲಿ ಬಿದ್ದು ಅವು ಕೊಳೆತು ಏನೋ ಒಂದು ರೀತಿಯಾದಂಥ ರುಚಿಹೀನವಾದ ವಿಕಾರವಾದಂಥ ನೀರನ್ನು ಕುಡ್ಕೊಂಡಿರಬೇಕು. ಕುಂಟೆ ನೀರು ಕುಡಿಬೇಕು, ಫ್ರೆಶ್ ವಾಟರ್ ಇಲ್ಲ, ಬಿಸ್ಲೇರಿ ಇಲ್ಲ, ಇಂಥ ಸ್ಥಿತಿ. ಅದು ಬೆಚ್ಚಗಿರೋ ನೀರು. ಈ ಬೇಸಿಗೆಯಲ್ಲಿ ಒಂದು ಸ್ವಲ್ಪವೂ ನೆಮ್ಮದಿ ಇಲ್ಲ, ಅಂಥ ನೀರು ಕುಡಿಬೇಕಾಗಿದೆ. ಇವರು ಎಂಥದ್ದೋ ಮಾಡಿ ಬಡಿಸ್ತಕ್ಕಂಥ ಕಾಡು ಅಡುಗೆಗಳನ್ನು ತಿನ್ನಬೇಕಾಗಿದೆ. ಮತ್ತು ಕುದುರೆ ಬೆನ್ನು ಹತ್ತಿ ಹೋಗಬೇಕು. ಈ ಅಸಮ ನೆಲ, ಏರು ತಗ್ಗು ಇದೆ, ಅಲ್ಲಿ ಕುದುರೆ ಕುಲುಕಿ ಹೋದರೆ ಇನ್ನೇನಾಗಬೇಕು, ಪೆಲ್ವಿಕ್ ಮಸಲ್ಸು ಮತ್ತು ಬೋನ್ಸ್ ಸ್ಟ್ರಕ್ಚರೆಲ್ಲ ಕಿತ್ತು ಹೋಗಬೇಕು, ಬೆನ್ನೇ ಹಣ್ಣಾಗಿಬಿಟ್ಟಿದೆ. ಹಾಗಿರುವಂಥ ಸ್ಥಿತಿ ನನ್ನದು. ಇನ್ನು ಮಲಗಿದ್ದಾಗ ಆಶ್ರಮದಲ್ಲಿ ಅಲ್ಲಿ ಕುದುರೆಗಳ ಕೆನೆತ, ಆನೆಗಳ ಭ್ರೂಂಕಾರ, ಇನ್ಯಾವುದೋ ದುಷ್ಟ ಪ್ರಾಣಿಗಳ ಚಿತ್ಕಾರ ಇವುಗಳೆಲ್ಲ ಕೇಳ್ತಾ ಇದ್ದಾಗ ನನಗೆ ನಿದ್ರೆ ಬರೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಈ ಬೇಡರು ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ಶಿಬಿರದಲ್ಲಿ ನೆಲೆ ನಿದ್ದೆಗೂ ಇಲ್ಲ. ಇನ್ನು ಈ ಒಂದು ಗಾಯದ ಮೇಲೆ ಬೊಕ್ಕೆ ಇದ್ದಂತೆ ಗಂಡಸ್ಯೋಪರಿ ಪಿಟಕ ಇವ, ಗಾಯದ ಮೇಲೆ ಬೊಕ್ಕೆ ಇದ್ದಂತೆ
ಈ ಶಕುಂತಲೆ ಬೇರೆ ಕಾಣಿಸ್ಬಿಟ್ಟಿದ್ದಾಳೆ ಇವನಿಗೆ, ಇನ್ನೇನು ಬಂತು ಗತಿ ನನಗೆ ಅಂತ ಅಂದ್ಕೋತಾ ಇದ್ದಾನೆ. ಬೆಳಗಾಗುತ್ತಾ ಯಾಕೆ ಅಂತ ನನಗನ್ನಿಸ್ತಾ ಇದೆ, ಏನು ಮಾಡೋದು ಅಂತ ಅಂದ್ಕೊಳ್ತಾನೆ. ಆಗ ರಾಜ ಅವನು ಅಂಗರಕ್ಷಕ ಯವನಿಯರ ಮಧ್ಯದಲ್ಲಿ ಬರ್ತಾನೆ ಅಂತ. ಕೌಟಿಲ್ಯನ ಕಾಲಕ್ಕೆ ಇಂಪೋರ್ಟೆಡ್ ವಿಮೆನ್ ಬಾಡಿ ಗಾರ್ಡ್ಸ್ ಆಗಿದ್ದರು ನಮ್ಮ ದೇಶದಲ್ಲಿ ಅಂತ ಗೊತ್ತಾಗುತ್ತೆ. ಕಾಳಿದಾಸನ ಕಾಲದಲ್ಲೂ ಇತ್ತು. ಯವನೀಭಿಹಿ ಆವೃತಃ ಅಭಿನವ ಪುಷ್ಪ ಮಾಲಾಧಾರಿಣೀಭಿಹಿ ಯವನೀಭಿಹಿ, ಹೊಸದಾದ ಹೂಗಳ ಅಲಂಕಾರ ಮಾಡಿಕೊಂಡಂಥ ಆ ರೋಮಕ ದೇಶದ ಕನ್ಯೆಯರು, ಮುಸ್ಲಿಮ್ಸ್ ಅಲ್ಲ, ಆಗ ಇಸ್ಲಾಮೇ ಹುಟ್ಟಿರಲಿಲ್ಲ. ರೋಮ್ ಮತ್ತು ಗ್ರೀಸ್ ದೇಶದಿಂದ ಬಂದಂಥ ತರುಣಿಯರು, ಸ್ಪೆಷಲ್ಲಾಗಿ ಅವರಿಗೆ ಯುದ್ಧ ತಂತ್ರದಲ್ಲಿ ಪರಿಣತಿ ಇರ್ತಾಯಿತ್ತು, ಟ್ರೈನಿಂಗ್ ಇರ್ತಾಯಿತ್ತು. ಅವರೆಲ್ಲ ಬಂದಿದ್ದರು. ಅವರ ನಡುವೆ ಅವನು ಬಂದ. ಪರಿವಾರ ದೂರ ಹೋಯಿತು, ಇವನೇ ಬಂದ. ಇವನಿಗೆ ಅವಳದೇ ಚಿಂತೆ. ಅವಳು ನೋಡಿದ್ರು, ನಿಂತರು, ಏನು ಮಾಡಿದ್ರು ತನ್ನ ಬಗ್ಗೆನೇ ಅವಳು ಚಿಂತೆ ಮಾಡ್ತಾ ಇದ್ದಾಳೆ ಅಂತ ಅವನಿಗೆ ಅಂದ್ಕೋತಾನೆ. ಸರ್ವಂ ತತ್ಕಿಲ ಮತ್ಪರಾಯಣಮಹೋ ಕಾಮಸ್ವತಾಂ ಪಶ್ಯತಿ. ಪಾಠಾಂತರ ಕಾಮೀ ಸ್ವತಾಂ ಪಶ್ಯತಿ ಅಂತ ಉಂಟು. ಯಾರು ಏನೇ ಮಾಡಿದ್ರು ಕಾಮಿಯಾದವನಿಗೆ ತನ್ನನ್ನು ನೋಡಿಯೇ ಮಾಡಿದ್ರು ಅಂತ ಅಂದುಕೊಳ್ತಾರೆ ಅಂತ. ಲೋಕದಲ್ಲಿ ಇದು ಕಾಣುವಂಥದ್ದೇನೆ. ಅದು ಕೆಲವರಿಗೆ 30-35 ಮೇಲೆ ಆಗಿಬಿಟ್ಟಿರುತ್ತೆ, ಚಪಲ ಹೆಚ್ಚಾಗಿಬಿಟ್ಟಿರುತ್ತೆ. 28ರ ತರುಣನ ಕಡೆ ಒಬ್ಬ ಹುಡುಗಿ ನೋಡಿದ್ರೆ ತನ್ನನ್ನೇ ನೋಡಿದ್ದು ಅಂತ ಭ್ರಮಿಸ್ಕೊಳ್ತಾರೆ. ಇನ್ನಷ್ಟು ಡೈ ಮಾಡ್ರು ಅಂತ ಹೀಗಂದ್ಕೋತಾರೆ, ಹಾಗಂದ್ಕೋತಾರೆ, ಮತ್ತಷ್ಟು ಕಾಲರ್ ಏರಿಸ್ಕೋತಾರೆ, ಸರಿ ಮಾಡ್ಕೋತಾರೆ. ಈ ವಿಕಾರಗಳೆಲ್ಲ ಬಹಳ ಬೇಗ ಬರುತ್ತೆ. ದುಷ್ಯಂತ ಹಾಗಂದ್ಕೋತಿದ್ದಾನೆ, ನಾನು ಹೀಗೆ ಭ್ರಮಿಸ್ಕೊಳ್ತಾ ಇದ್ದೀನ ಅಂತ. ಆಗ ವಿದೂಷಕ ಬಂದು ಹೇಳ್ತಾನೆ, ಅಪ್ಪ ನಾ ಹಸ್ತಪಾದಂ ಪ್ರಸರತಿ, ನನ್ನ ಕೈಕಾಲು ಆಡ್ತಾ ಇಲ್ಲ. ಅದು ಸಂಸ್ಕೃತದ ಈಡಿಯಂ. ಇಡೀ ಶಾಕುಂತಲದ ಗದ್ಯ ಭಾಗ ಉತ್ಕೃಷ್ಟ ಕಾವ್ಯ. ಇಡಿಯಮ್ಯಾಟಿಕ್ ಲ್ಯಾಂಗ್ವೇಜ್ ಏನು ಅಂತ ಇಲ್ಲಿ ನೋಡಬಹುದು. ಗದ್ಯ ಕಾವ್ಯ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಂಸ್ಕೃತದ ಆಡು ಮಾತಿನ ಧೋರಣೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಯಾಕೆ, ಏನಾಯಿತು ನಿನಗೆ ಅಂತಂತಾನೆ. ಆಗ ಅವನು ಹೇಳ್ತಾನೆ, ನೋಡಪ್ಪ, ನೀನೇ ಕಣ್ಣು ಚುಚ್ಚಿ ಕಣ್ಣೀರಿಗೆ ಕಾರಣ ಅಂತ ನೀನೇ ಏನು ಅಂತ ಕೇಳ್ತಾ ಇದೆಯಾ. ಸ್ವಯಮೇವ ಅಕ್ಷಿ ಆಕುಲೀಕೃತ್ಯ ಅಶ್ರು ಕಾರಣಂ ಪಚ್ಚಸಿ. ತೊಟ್ಟಲನ್ನು ತೂಗೋದು ಚಿವುಟೋದು ಎರಡೂ ಮಾಡ್ತಾ ಇದೆಯಾ ಅಂತ. ಎಂಥದ್ದು ಅಂದರೆ ಈ ಬೇಟೆ, ಈ ಒದ್ದಾಟ, ಇದು ನನಗೆ ಯಾಕಯ್ಯ, ನನಗೆ ಬೇಡ ಅಂತ. ಆಗ ಅವನು ಹೇಳ್ತಾನೆ, ಅಯ್ಯೋ ಹಾಗಂತ ಅಂದುಕೊಳ್ಬೇಡ, ನಾನು ನೋಡಿದಂಥ ಸುಂದರಿ ಎಂಥವಳು ಅಂತ ಅವಳ ವರ್ಣನೆಗೆ ಆರಂಭ ಮಾಡ್ತಾನೆ. ಆಮೇಲೆ ಅವನು ಹೇಳುವ ಪದ್ಯ ನೋಡಿ. ನ ನಮಯಿತುಂ ಅಧಿಜ್ಯಮಸ್ಮಿ ಶಕ್ತೋ ಧನುರಿದ ಮಾಹಿತ ಸಾಯಕಂ ಮೃಗೇಶು ಸಹವಸತಿ ಮುಪೇತ್ಯ ಯೈ ಪ್ರಿಯಾಯಾ ಕೃತ ಇವ ಮುಗ್ಧ ವಿಲೋಕಿತ ಉಪದೇಶ. ಈಗ ನನಗೆ ಬೇಟೆಯಲ್ಲೇ ಆಸಕ್ತಿ ಇಲ್ಲ ಕಣಯ್ಯ ಅಂತಾನೆ. ಅಯ್ಯೋ ತುಂಬ ಸಂತೋಷ ಅಂತಾನೆ. ಯಾಕೆ ಗೊತ್ತಾ, ಆ ಜಿಂಕೆ ಕಣ್ಣಿನ ಸುಂದರಿ ಕಂಡ ಮೇಲೆ ಜಿಂಕೆಗಳ ಕಡೆಗೆ ಬಿಲ್ಲೆತ್ತೋಕ್ಕಾಗ್ತಾ ಇಲ್ಲ, ಪ್ರಾಣಿಗಳ ಕಡೆಗೆ ಬಾಣ ಎತ್ತೋಕ್ಕಾಗ್ತಾ ಇಲ್ಲ ನನಗೆ. ಅವಳ ಮುಗ್ಧ ಮನೋಹರವಾದ ನೋಟ ನೋಡಿದ್ರೆ ನನಗೆ ಈ ಪ್ರಾಣಿಗಳಿಗೆ ಹಿಂಸೆ ಮಾಡಬೇಡ ಅನ್ನೋ ಉಪದೇಶ ಇದ್ದಂತೆ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ ಅಂತಂತಾನೆ. ಸರಿ, ಇಲ್ಲಿ ಹೃದಯ ಕಳ್ಕೊಂಡ್ಯಾ ನೀನು ಅಂತ, ಇನ್ನೇನು ಮಾಡೋದು ಅಂತಂತಾನೆ. ಆಯ್ತಪ್ಪ, ಏನೇ ಆಗಲಿ ನನ್ನನ್ನು ಮಾತ್ರ ಈ ಜಾಗದಲ್ಲಿ ಉಳಿಸ್ಬೇಡ, ಊರಿಗೆ ಕಳಿಸಿಬಿಡು ಅಂತಂತ ಇದ್ದಾನೆ. ಆ ಸಂದರ್ಭದಲ್ಲಿ ಸೇನಾಪತಿ ಬರ್ತಾನೆ. ಅವನು ಬೇಟೆಗೆ ವ್ಯವಸ್ಥೆ ಮಾಡಿದವನು. ಅವನು ಬೇಟೆ ಬೇಕು ಅಂತ, ವಿದೂಷಕ ಬೇಡ ಅಂತ. ಹಾಗೆ ಅವನು ಬಂದವನು ಭದ್ರಸೇನ ಬೇಟೆಯ ಬಗ್ಗೆ ಒಂದು ಪ್ರಶಂಸೆಯ ಪದ್ಯ ಹೇಳ್ತಾನೆ. ತುಂಬ ಚೆನ್ನಾಗಿರುವಂಥ ಪದ್ಯ. ಕಾಳಿದಾಸ ಬೇಟೆಯ ಬಗ್ಗೆ ಇಟ್ಟುಕೊಂಡ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗುತ್ತೆ. ರಾಜರುಗಳು ಸಾಮಾನ್ಯವಾಗಿ ಶರತ್ಕಾಲದಲ್ಲಿ ಅಥವಾ ಗ್ರೀಷ್ಮ ಕಾಲದಲ್ಲಿ ಬೇಟೆಗೆ ಹೋಗ್ತಾಯಿದ್ರು. ಅದು 2 ಸೀಸನ್, ಬೇರೆ ಸೀಸನ್ನಲ್ಲಿ ಹೋಗುವಂತೆ ಇಲ್ಲ. ಆ ಸಂದರ್ಭದಲ್ಲಿ ಹೆಚ್ಚಾದ ಪ್ರಾಣಿಗಳನ್ನು ಮಾತ್ರ ನಿಯಂತ್ರಿಸೋದಕ್ಕೆ ಕೊಲ್ತಾ ಇದ್ದರು. ಪ್ರಜೆಗಳ ಕೃಷಿ ಇತ್ಯಾದಿಗಳಿಗೆ, ಗೋರಕ್ಷಾದಿಗಳಿಗೆ ಪ್ರಮಾದ ತರ್ತಕ್ಕಂಥ ಪ್ರಾಣಿಗಳನ್ನು ಮಾತ್ರ ಕೊಲ್ಲಬೇಕು ಅಂತ ಇವನ್ನೆಲ್ಲ ಪಾಲಿಸಿಕೊಂಡು ಬಂದಿದ್ದರು. ಜಿಂಕೆಗಳ ಸಂತತಿಯು ತುಂಬ ಹೆಚ್ಚಾದರೆ ಕಾಡಿನ ಸಸ್ಯ ಸಂಪತ್ತಿ ಕಡಿಮೆ ಆಗುತ್ತೆ, ಅವುಗಳನ್ನು ಒಂದು ಮಿತ ಪ್ರಮಾಣದಲ್ಲಿ ಕೊಲ್ಲಬೇಕು, ಹೀಗೆಲ್ಲ ಶಾಸನ ಇತ್ತು ಅಂತ ಅರ್ಥಶಾಸ್ತ್ರಾದಿಗಳಿಂದ ನಮಗೆ ಗೊತ್ತಾಗುತ್ತೆ. ಮನ್ವಾದಿ ಸ್ಮೃತಿಗಳು ಕೂಡ ವಿಧಾಯಕ ಮಾಡುತ್ತವೆ. ಮತ್ತು ಕಾಳಿದಾಸ ಬೇಟೆಯ ವರ್ಣನೆಯನ್ನು ಏನು ಮಾಡ್ದ, ಅದನ್ನೇ ಮುಂದೆ ಎಲ್ಲ ಭಾಷೆಗಳ ಕವಿಗಳು ಬಳಸಿದ್ದಾರೆ. ನೀವು ಪಂಪನ್ನು ಹೋಗಿ ನೋಡಿ, ಇದೇ ಪದ್ಯ ನಾನೀಗ ಹೇಳುವ ಮೇಧಶ್ಛೇದ ಕೃಶೋದರಂ ಡಿಟ್ಟೋ ಪಂಪ ಭಾರತದಲ್ಲಿ ಬರುತ್ತೆ. ಅರ್ಜುನ ಸುಭದ್ರ ಪ್ರಸಂಗದಲ್ಲಿ ಇದನ್ನು ನಾವು ನೋಡ್ತೀವಿ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ನೋಡಿ, ಅಲ್ಲೂ ಇದೇ ಕಾಣಿಸುತ್ತೆ. ಯಾವ ಪ್ರಾಚೀನ ಕವಿಗಳನ್ನು ನೋಡಿದ್ರೂ ದಾಸತಾಂ ಕಾಳಿದಾಸಸ್ಯ, ಕಾಳಿದಾಸನ ದಾಸರೇ ಆಗಿರುವುದು ಕಾಣಿಸುತ್ತೆ. ಬೇಟೆಯ ಬಗ್ಗೆ ಅವನ ಅಬ್ಸರ್ವೇಷನ್ ಎಷ್ಟು ಸೊಗಸಾದದ್ದು. ಮೇಧಶ್ಛೇದ ಕೃಶೋದರಂ ಲಘುಭವತ್ಯುತ್ಥಾನ ಯೋಗ್ಯಂ ವಪು ಸತ್ವಾನಾಮಪಿ ಲಕ್ಷ್ಯತೆ ವಿಕೃತಿಮಚ್ಚಿತ್ತಂ ಭಯಕ್ರೋಧಯೋ ಉತ್ಕರ್ಷಸ್ಸ ಚ ಧನ್ವಿನಾಂ ಇದಿಶವಃ ಸಿದ್ಧ್ಯಂತಿ ಲಕ್ಷ್ಯೇ ಚಲೆ ಮಿಥ್ಯೈವ ವ್ಯಸನಂ ವದಂತಿ ಮೃಗಯ ಮೀದೃಕ್ ವಿನೋದ ಕುತಃ. ಈ ಬೇಟೆಯಿಂದ ಹೊಟ್ಟೆ ತೆಳ್ಳಗಾಗತ್ತೆ, ಕೊಬ್ಬು ಕರಗುತ್ತೆ.
ಮೇಧಶ್ಛೇದ ಕೃಶೋದರಂ ಲಘು ಭವತ್ಯುತ್ಥಾನ ಯೋಗ್ಯಂ ವಪು. ದೇಹ ಲಘುವಾಗಿ, ಉತ್ಥಾನ ಯೋಗ್ಯಂ ಅಂದರೆ ಸದಾ ಸಪ್ಪಲ್ಲಾಗಿ, ಅಲರ್ಟಾಗಿ, ಆ್ಯಕ್ಟಿವ್ ಆಗಿರುವಂಥದ್ದಾಗುತ್ತೆ ಅಂತ, ಮೈ ಪಟುವಾಗಿರುತ್ತೆ ಅಂತಂತಾನೆ. ಇನ್ನು ಸತ್ವಾನಾಮಪಿ ಲಕ್ಷ್ಯತೆ ವಿಕೃತಿ ಮಚ್ಚಿತ್ತಂ ಭಯಕ್ರೋಧಯೋ. ಪ್ರಾಣಿಗಳು ಭಯಕಾಲದಲ್ಲಿ, ಕ್ರೋಧಕಾಲದಲ್ಲಿ ಹೇಗಿರುತ್ತವೆ, ಅವುಗಳ ನಿಜ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ. ಪ್ರಾಣಿ ಸ್ವಭಾವವನ್ನು ಪರಿಶೀಲನೆ ಮಾಡೋದಕ್ಕೆ ಒಳ್ಳೆಯ ಕಾಲ. ಮನುಷ್ಯ ಉತ್ಕಟ ಸಂದರ್ಭಗಳಲ್ಲಿ ತಾನೇ ಅವನ ಪರೀಕ್ಷೆ ಗೊತ್ತಾಗೋದು. ಮತ್ತು ಬೇಟೆಯಲ್ಲಿ ಸೈನಿಕರಿಗೆ ಎಂಥ ಶಿಕ್ಷಣವಾಗುತ್ತೆ ಅಂತಂದರೆ, ಆ ಪ್ರಾಣಿಗಳನ್ನು ಉಗ್ರೋಗ್ರವಾಗಿ ಅನಿರೀಕ್ಷಿತವಾದ ರೀತಿಯಲ್ಲಿ ದಾಳಿ ಮಾಡುವಾಗ ಅದಕ್ಕೆ ಪ್ರತಿಯಾಗಿ ತಾನು ಹೇಗೆ ವರ್ತಿಸಬೇಕು. ಮತ್ತು ಅವುಗಳು ವರ್ಕ್ ಆನ್ ಇನ್ಸ್ಟಿಂಕ್ಟ್ಸ್. ಅವುಗಳ ಇನ್ಸ್ಟಿಂಕ್ಟ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ನಾವು ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಮಾಡ್ತೀವಿ. ನಮ್ಮ ಲೆಕ್ಕಾಚಾರದೊಳಗೆ ಅವು ಗುಳುಮ್ಮಂತ ನುಂಗಿರುತ್ತವೆ ನಮ್ಮನ್ನು. ಅದಕ್ಕೆ ಹೇಗೆ ಮಾಡಬೇಕು. ಮತ್ತು ಆ ಪ್ರಾಣಿಗಳು ಒಂದೊಂದು ಬಗೆಯಾದಂತಹ ಘಾತನ ತಂತ್ರ, ಅಟ್ಯಾಕಿಂಗ್ ಟೆಕ್ನಿಕ್ಸ್ ಇರುತ್ತವೆ. ಅದನ್ನು ನಾವು ಬಳಸ್ಕೊಳ್ಳೋಕ್ಕೆ ಸಾಧ್ಯವ? ಸಿಂಹದ ಒಂದು ಬಗೆ, ಹುಲಿಯದೊಂದು ಬಗೆ, ಕರಡಿಯದೊಂದು ಬಗೆ ಎಲ್ಲ ಇರುತ್ತೆ. ಅದು ಹೇಗೆ? ಅವುಗಳ ಚಲನೆ ಎಂಥದ್ದು? ನಮ್ಮ ನೃತ್ಯದ ಎಷ್ಟೋ ಚಾರಿಗಳು, ಕರ್ಣಗಳು, ಅಂಗಹಾರಗಳು ಪ್ರಾಣಿಗಳ ಒಂದು ಆಘಾತಗಳಿಂದ, ಆ ಒಂದು ರಣಕ್ರೀಡೆಯಿಂದ ಬಂದದ್ದು ಅಂತ ಗೊತ್ತಿದೆಯಲ್ವ. ಇನ್ನು ಬಿಲ್ಗಾರರಿಗಂತೂ ಓಡುವ ಗುರಿ ಇದ್ದರೆ ಅದನ್ನು ಹೇಗೆ ಈಡಿಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ. ಚಲೇ ಲಕ್ಷ್ಯೆ ಸಿದ್ಧಂತಿ. ಚಲಲಕ್ಷ್ಯ ಮತ್ತು ಸ್ಥಿರ ಲಕ್ಷ್ಯ, ಅಸಾಧ್ಯ ಲಕ್ಷ್ಯ, ದೂರ ಲಕ್ಷ್ಯ ಅಂತ 4 ಥರ ಲಕ್ಷ್ಯಗಳು ಉಂಟು ಧನುರ್ವಿದ್ಯೆಯಲ್ಲಿ. ಚಲಲಕ್ಷ್ಯ ಅಂದರೆ ಮೂವಿಂಗ್ ಟಾರ್ಗೆಟ್, ಸ್ಥಿರ ಲಕ್ಷ್ಯ ಅಂದರೆ ಸ್ಟ್ಯಾಟಿಕ್ ಟಾರ್ಗೆಟ್, ಅಸಾಧ್ಯ ಲಕ್ಷ್ಯ ಅಂದರೆ ಇಂಪಾಸಿಬಲ್ ಟಾರ್ಗೆಟ್, ದೂರ ಲಕ್ಷ್ಯ ಅಂದರೆ ಡಿಸ್ಟೆಂಟ್ ಟಾರ್ಗೆಟ್ ಅಂತ. ಈ 4 ವಿಧವಾಗಿಯೂ ಸವಾಲುಗಳು ಬಂದಾಗ ಬಿಲ್ಗಾರರು ಹೇಗೆ ಎದುರಿಸಬೇಕು ಅನ್ನೋದರಿಂದ ಅವರ ಯೋಗ್ಯತೆ. ಪ್ರಾಣಿಗಳಿಗಿಂತ ಚಲಲಕ್ಷ್ಯ ಇನ್ಯಾವುದುಂಟು? ಅಲ್ಲಿ ಇಲ್ಲಿ ಮರದ ಕೊಂಬೆಗಳ ಮೇಲೆ ಹಿನ್ನೆಲೆಯಲ್ಲಿ ಹೇಗೇಗೋ ಓಡುತ್ತವೆ. ಕೆಲವಂತೂ ಮರ ಹತ್ತಿ ಕೂಡ ಹಾರಿ ಹೋಗುತ್ತವೆ. ಅವುಗಳನ್ನು ಹೇಗೆ ಎದುರಿಸಬೇಕು? ಜೊತೆ ಇವನು ಮರಗಳ ಮಧ್ಯೆ ಅವುಗಳಿಗೆ ಡಿಕ್ಕಿ ಕೊಡದಂತೆ ಓಡಬೇಕು. ಅಲ್ಲಿ ಹೇಗೆ ಮಾಡಬೇಕು? ಇವೆಲ್ಲ ಅಭ್ಯಾಸ ಕೂಡ ಆಗುತ್ತೆ. ಈ ಕಾರಣದಿಂದ ಬೇಟೆಯನ್ನು ವ್ಯಸನ ಅಂತ ಹೇಳುವುದು ಸುಳ್ಳು. ಇದಕ್ಕಿಂತ ಒಳ್ಳೆಯ ವಿನೋದ ವಿದ್ಯೆ ಇನ್ಯಾವುದು ಅಂತ. ಇದು ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಮೃಗಯ. ನೆಗೆಟಿವ್ ಆಸ್ಪೆಕ್ಟ್ಸು ಇದೆ, ಅದು ಬೇರೆ. ಆದರೆ ಅದು ಹೇಳುವವನು ಸೇನಾಪತಿ, ಬೇಟೆಗೆ ನಿಯುಕ್ತನಾದವನು. ಅವನು ಅದನ್ನು ಹೇಳಿದ್ರೆ ಕಾಳಿದಾಸನ ಒಪಿನಿಯನ್ ಅಂತ ಎಲ್ಲ ಇದು. ಕಾಳಿದಾಸನ ಒಪಿನಿಯನ್ನು ಹೌದು. ಹೀಗೆ ಕವಿ ನಾಟಕದಲ್ಲಿ ತಾನದನ್ನು ಹೇಳಿಯೋ ತಾನೆಲ್ಲ ಹೇಳಿದ್ದು ಅಂತ ಜಾರಕೋಬೋದು. ಯಾವಾಗ? ಪಾತ್ರಕ್ಕೆ ನ್ಯಾಯವಾಗಿದ್ದಾಗ. ನಮ್ಮ ಭೈರಪ್ಪನವರಂಥವ್ರು ಮಾಡ್ಬೋದು ಅಷ್ಟೇ. ಅದೇ ಇನ್ನು ಕೆಲವರು, ಬರ್ನಾಡ್ ಶಾ ಅಂಥವರು ಏನು ಮಾತಾಡಿದ್ರೂ ತನ್ನ ಮಾತೇ ಪಾತ್ರದ ಮೂಲಕ ಬರುತ್ತೆ. ನಮ್ಮ ಈ ಸಿದ್ಧಾಂತಗಳಿಗೆ ಅಳವಟ್ಟು ಕಾದಂಬರಿಗಳು ಬರೀತಾರಲ್ಲ ನೋಡಿ, ಅನಂತಮೂರ್ತಿಗಳ ಕಾದಂಬರಿ ಯಾವುದು ನೋಡಿದ್ರೂ ಅಷ್ಟೇ. ಅಲ್ಲಿರ್ತಕ್ಕಂಥದ್ದು ಶಾಂತವೇರಿ ಗೋಪಾಲಗೌಡರ ಸಿದ್ಧಾಂತ, ಇಲ್ಲ ಲೋಹಿಯಾ ಸಿದ್ಧಾಂತ, ಮಾರ್ಕ್ಸ್ ಸಿದ್ಧಾಂತ, ಸ್ರಾತ್ ಫಿಲಾಸಫಿ, ಇವುಗಳೆಲ್ಲದರ ಅಪಭ್ರಂಶ, ಆಭಾಸ. ಅಷ್ಟು ಬಿಟ್ಟು ಇನ್ಯಾವುದು ಇರೋದಕ್ಕೆ ಸಾಧ್ಯ? ಅದು ಅಲ್ಲಿರ್ತಕ್ಕಂಥ ಪ್ರಾಣೇಶಾಚಾರ್ಯರಾಗಿರ್ಬೋದು, ನಾರಾಯಣಪ್ಪ ಆಗಿರ್ಬೋದು, ಅಥವಾ ಜಗನ್ನಾಥ ಆಗಿರ್ಬೋದು, ಭಾರತೀಪುರದಲ್ಲಿ ಎಲ್ಲಿಯೂ ಅದೇ ಕಾಣಿಸುತ್ತೆ, ಬೇರೆ ಇನ್ಯಾವುದೂ ಅಲ್ಲ. ಅಲ್ಲಿ ಮಾತ್ರ ಹಿಡಿದು ಬಿಡ್ಬೋದು ಲೇಖಕರನ್ನು. ಕಾಳಿದಾಸನಂಥವರಲ್ಲಿ ಅವರ ಅಭಿಪ್ರಾಯ ಏನು ಅಂತ ಹಿಡಿಯೋದು ಬಹಳ ಕಷ್ಟ. ಶೇಕ್ಸ್ಪಿಯರಲ್ಲಿ ಕೂಡ ಅದೇ ತರಹ. ವಿದೂಷಕ ಹೇಳ್ತಾನೆ, ಇವನೊಬ್ಬ ಬಂದಲ್ಲ ಪೀಡೆ ಅಂತ ಬೈಕೋತಾನೆ. ಆಗ ರಾಜ ಹೇಳ್ತಾನೆ, ಇಲ್ಲ, ನನಗಿವತ್ತು ಬೇಟೆಯಲ್ಲಿ ಮನಸ್ಸಿಲ್ಲ, ಬಿಟ್ಟುಬಿಡೋಣ. ಗಾಹಂತಾಂ ಮಹಿಷಾಹ ನಿಪಾನ ಸಲಿಲಂ ಶೃಂಗೈರ್ ಮುಹುರ್ಸ್ತಾಡಿತಂ ಛಾಯಾಬದ್ಧ ಕದಂಬಕಂ ಮೃಗಕುಲಂ ರೋಮಂಥಮಭ್ಯಸ್ಯತು ವಿಸ್ರಬ್ಧಂ ಕ್ರಿಯತಾಂ ವರಾಹಪತಿಭಿಃ ಮುಸ್ತಾಕ್ಷತಿ ಪಲ್ಲವೇ ವಿಶ್ರಾಮಂ ಲಭತಾಮಿದಂಚ ಶಿಥಿಲಜ್ಜಾಬಂಧ ಅಸ್ಮದ್ಧನು. ಇದನ್ನು ವಾಮನ ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ವೈದರ್ಭ ರೀತಿಗೆ ಅತ್ಯುತ್ಕೃಷ್ಟವಾದ ಉದಾಹರಣೆ ಅಂತ ಹೇಳ್ತಾನೆ. ಲುಸಿಡಿಟಿ, ಪಾರದರ್ಶಕತೆ, ಸುಬೋಧತೆ ಅನ್ನೋದು ಕಾವ್ಯದ ಗುಣವಾಗಿ ಅದು ಯಾವ ಆಲಂಕಾರಿಕ ಆಡಂಬರ ಇಲ್ಲದೇ ಇದ್ದರೂ ಆಸ್ವಾದ್ಯವಾಗಬೇಕು ಅಂದರೆ ಇಂಥ ಪದ್ಯ ಅಂತ ಕೊಡ್ತಾನೆ. ಇದು ನೋಡಿ ಪದ್ಯ ಎಷ್ಟು ತಿಳಿಯಾಗಿದೆ. ಗಾಹಂತಾಂ ಮಹಿಷಾ ನಿಪಾನ ಸಲಿಲಂ ಶೃಂಗೈರ್ ಮುಹುಸ್ತಾಡಿತಂ. ಇದು ಸ್ವಭಾವೋಕ್ತಿ ಅಲಂಕಾರ ಇಲ್ಲಿದೆ. ಎಮ್ಮೆಗಳು ಹಾಯಾಗಿ ಕೆರೆ ಕುಂಟೆಗಳಲ್ಲಿ ನೀರು ಹೀರ್ತಾ ಕೊಂಬುಗಳಿಂದ ಆ ಕೊಚ್ಚೆಯನ್ನು ಮತ್ತೆ ಎಬ್ಬಿಸಿಕೊಂಡು ಮತ್ತಷ್ಟು ರಾಡಿ ಮಾಡಿಕೊಂಡು ಅಲ್ಲಿ ಮಲಗಿರಲಿ ಅಂತಂತಾನೆ. ಎಮ್ಮೆಗಳ ಸ್ವಭಾವ ವರ್ಣನೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ತಿಳಿಯಾಗಿದ್ದರೆ ನೀರು ತಾವು ಕೊಂಬಿಂದ ಗೊರಸಿಂದ ತಿವಿದು ಕೆತ್ತಿ ಬಗ್ಗಡ ಮಾಡಿ ಆ ಕೆಸರು ದಪ್ಪಗೆ ಮೈಗೆ ಅಂಟುಕೊಂಡು ಅದು ಸ್ವಲ್ಪ ಕಾಲ ಹೆಚ್ಚು ತಂಪನ್ನು ಉಂಟು ಮಾಡಲಿ ಅಂತ ಎಮ್ಮೆಗಳು ಆಗಿರ್ತವೆ, ಕಾಡೆಮ್ಮೆಗಳು. ಛಾಯಾಬದ್ಧ ಕದಂಬಕಂ ಮೃಗಕುಲಂ ರೋಮಂತಂ ಅಭ್ಯಸ್ಯತು. ನೆರಳಿನಲ್ಲಿ ಗುಂಪು ಗುಂಪಾಗಿ ಮಲಗಿ ಜಿಂಕೆಗಳು ಮೆಲುಕು ಹಾಕುವಿಕೆಯನ್ನು ಅಭ್ಯಾಸ ಮಾಡಲಿ. ರಾಜ ಬೇಟೆಗೆ ಹೋದಾಗ ಜಿಂಕೆಗಳಿಗೆ ಮೆಲುಕು ಹಾಕೋಕ್ಕೆ ವಿರಾಮವೇ ಇಲ್ಲ. ಎಲ್ಲಿ ಯಾವ ಬಾಣ ಬಂದು ಬೀಳುತ್ತೋ ಅಂತ ಹೆದರಿಕೆ. ಹಾಗೇ ಪಾಪ ದರ್ಭಾವ ಅಂಥದ್ದು ಅಲ್ಲಿ ಮೊದಲನೇ ಅಂಕದಲ್ಲೇ ಬರ್ತಲ್ಲ,
ಶ್ರಮವಿವೃತ ಮುಖ ಭ್ರಂಶಿಭಿ ಕೀರ್ಣವರ್ತ್ಮ ದರ್ಭೈರರ್ಧಾವಲೀಡೈ ಶ್ರಮವಿವೃತ ಮುಖ ಭ್ರಂಶಿಭಿ ಕೀರ್ಣವರ್ತ್ಮ. ಬಾಯಲ್ಲಿ ಅರ್ಧ ಕಚ್ಚಿದ ದರ್ಭೆ ಜಾರಿ ಬಿದ್ದೋಗ್ತಾ ಇದೆ, ಇನ್ನು ಅದು ಹೊಟ್ಟೆ ಒಳಗೆ ಹೋಗಿ ಮತ್ತು ಹೊರಗೆ ಬಂದು ಮೆಲುಕು ಹಾಕಿ ಅದನ್ನು ಚೀವ್ ಮಾಡೋದು ಎಲ್ಲಿ ಸಾಧ್ಯ ಇಲ್ಲ. ಇನ್ನು ಅವು ಅಭ್ಯಾಸ ಮಾಡಿಕೊಳ್ಳಿ, ವಿರಾಮ ಕೊಡೋಣ ಬೇಟೆಗೆ. ಇನ್ನು ವರಾಹಪತಿಭಿ ವಿಶ್ರಬ್ಧಂ ಕ್ರಿಯತಾಂ ಮುಸ್ತಾಕ್ಷತಿ ಪಲ್ವಲೆ. ಕುಂಟೆಯಲ್ಲಿ ವರಾಹಗಳು, ಕಾಡು ಹಂದಿಗಳು ತಾವು ತಮ್ಮ ದಂತಗಳಿಂದ ಕೆತ್ತಿ ಭದ್ರಮುಸ್ತ ಅಂತ ಕರೀತಾರೆ, ಕೊನ್ನಾರಿ ಗಡ್ಡೆ ಅಂತ ಕರೀತಾರೆ. ಆ ಗಡ್ಡೆಗಳನ್ನು ತೆಗೆದು ಅಗದು ಅವುಗಳನ್ನು ಚಪ್ಪರಿಸಿ ತಿನ್ನೋದ್ರೊಳಗೆ ಒಂದು ವಿಶೇಷವಾದ ರುಚಿ, ಅದಕ್ಕೊಂದು ಮನೋಹರವಾದ ಪರಿಮಳ ಕೂಡ ಇರುತ್ತೆ ಆ ಭದ್ರಮುಸ್ತ ಗಡ್ಡೆಗಳಿಗೆ. ಅವುಗಳನ್ನು ತಿಂತ ಹಾಗೆ ಹಾಯಾಗಿರಲಿ, ಯಾವ ಶಂಕೆಯೂ ಬೇಡ. ವಿಶ್ರಾಮಂ ಲಭತಾಮಿದಂ ಧನುರಪಿ ಶಿಥಿಲ ಜಾಬಂಧಮಸ್ಮದ್ಧನು. ನನ್ನ ಧನುಸ್ಸಿಗೂ ಕೂಡ ಹೆದೆ ಸಡಿಲವಾಗಿ, ಅದಕ್ಕೂ ವಿಶ್ರಾಮ ಸಿಗಲಿ ಅಂತ. ಇಲ್ಲಿ ವಿಶ್ರಮ ಅಂತ ಬೇಕು. ವಿಶ್ರಾಮ ಅನ್ನೋದು ಅಪಾಣನೀಯ ರೂಪ, ಕಾಳಿದಾಸ ಬಳಸಿದ್ದಾನೆ, ಎಷ್ಟೋ ಜನ ಪೂರ್ವಕವಿಗಳು ಬಳಸಿದ್ದಾರೆ. ಮಹಾಕವಿ ಪ್ರಯೋಗ, ಬಾಯಿ ಮುಚ್ಚಿಕೊಂಡು ಒಪ್ಕೋಬೇಕು. ಕಾಳಿದಾಸನ ಕಾಲದಲ್ಲಿ ವ್ಯಾಕರಣ ಇಷ್ಟು ರಿಜಿಡ್ ಆಗಿರಲಿಲ್ಲ, ಇಡಿಯಮ್ಯಾಟಿಕ್ ಆದ ಯೂಸೇಜಸ್ ಎಲ್ಲ ಇತ್ತು. ಜೊತೆಗಿದು ಐಂದ್ರ, ಚಾಂದ್ರ, ಜೈನೇಂದ್ರ ಇತ್ಯಾದಿ ಪಾಣಿನೀತರ ವ್ಯಾಕರಣಗಳಿಂದ ಕೂಡ ಪುಷ್ಟವಾಗತಕ್ಕಂಥ ಒಂದು ವ್ಯಾಕರಣ ನಿಯಮವನ್ನು ಉಳ್ಳಂಥ ಶಬ್ದ. ಹಾಗಾಗಿ ವಿಶ್ರಾಮ ಅನ್ನುವುದನ್ನು ಅಂಗೀಕಾರ ಅಂತ ಮಾಡಿಕೊಂಡಿದ್ದಾರೆ. ವಾಮನಾದಿಗಳೇ ತಮ್ಮ ಗ್ರಂಥಗಳಲ್ಲಿ ಇದಕ್ಕೆ ಸಮರ್ಥನೆ ಕೊಡ್ತಾರೆ. ಮಲ್ಲಿನಾಥಾದಿಗಳಂತೂ ಮೇಘದೂತ ಇತ್ಯಾದಿ ಗ್ರಂಥಗಳಲ್ಲಿ ಇಂಥ ಪ್ರಯೋಗಗಳನ್ನು ಯಥೇಷ್ಟವಾಗಿ ಸಮರ್ಥನೆ ಮಾಡಿದ್ದಾರೆ. ವೀರರಾಘವ ಭಟ್ಟ ಕೂಡ ಇದನ್ನು ಸಮರ್ಥನೆ ಮಾಡಿದ್ದಾನೆ. ಇರಲಿ, ಅರೆ ಕಾಳಿದಾಸನಿಗೆ ಈ ಸಮರ್ಥನೆ ಬೇಕಿಲ್ಲ. ಅವನು ತನ್ನ ಕಾಲದಲ್ಲಿ ಶಿಷ್ಟ ಪ್ರಯೋಗವಾಗಿದ್ದ ಅಪಾಣನೀಯ ರೂಪವನ್ನು ಬಳಸ್ತಾ ಇದ್ದ. ಅಂದರೆ ಶಿಷ್ಟರು ಗ್ರಹಿಸಿದರೆ ಸಾಕು. ಈಗ ಫಾರ್ ಎಕ್ಸಾಂಪಲ್, ಕೆಲವು ರಾಗಗಳಲ್ಲಿ ಲಕ್ಷಣ ಗ್ರಂಥಗಳಲ್ಲಿ ಇರತಕ್ಕಂಥ ಸ್ವರಗಳು ವ್ಯವಹಾರದಲ್ಲಿ ಇರೋಲ್ಲ, ಆದರೆ ಶಿಷ್ಟ ಪ್ರಯೋಗ ಅಂತ ಇಟ್ಕೊಳ್ತೀವಿ. ಈ ಹೊತ್ತು ನಾವು ನಮ್ಮ ಖಮಾಜಂತ ರಾಗದಲ್ಲಿ ಕೈಶಿಕಿ, ಕಾಕಲಿ, ನಿಷಾದಾದಿಗಳ ಪ್ರಯೋಗದಲ್ಲಿ ಯಾವ ನಿರ್ಣಯಾತ್ಮಕವಾದ ವಾಕ್ಯವನ್ನು ನೋಡೋದಿಲ್ಲ ಗ್ರಂಥಗಳಲ್ಲಿ, ಆದರೆ ನಾವೀಗ ಅಂಥದ್ದನ್ನು ನೋಡ್ತೀವಿ. ಹಾಗಾಗಿ ಪ್ರಯೋಗ ಬಹಳ ಮುಖ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ವಿರಾಮ ಉಂಟು, ನಮಗಿನ್ನೇನು ಬೇಡ ಅಂತ ಹೇಳ್ತಾನೆ. ಸೇನಾಧಿಪತಿ ಯಥಾ ಪ್ರಭವಿಷ್ಣವೇ ರೋಚತೆ, ಮಹಾಸ್ವಾಮಿಗಳಿಗೆ ಹೇಗೋ ಹಾಗೆ ಚಿತ್ತ ಅಂತಂದು ಬಿಡ್ತಾನೆ. ಅವ್ರು ಹಾಗೆ ತಾನೆ, ರಾಜು ಮೆಚ್ಚಿಂದಿ ರಂಭ. ಅವರು ಒಪ್ಪಿಕೊಂಡ್ರೆ ಬೇಟೆ, ಇಲ್ಲದಿದ್ದರೆ ಇಲ್ಲ. ಆಮೇಲೆ ಇವನು ತನ್ನ ಪರಿವಾರವನ್ನೆಲ್ಲ ದೂರ ಇಟ್ಬಿಟ್ಟಿದ್ದನು ವಿದೂಷಕರ ಹತ್ರ ಬರ್ತಾನೆ. ನಿನ್ನ ಹತ್ರ ಒಂದು ಸ್ವಲ್ಪ ಹೇಳೋದಿದೆ ಅಂತ. ಪರಿವಾರ ಹೋದ್ಮೇಲೆ ಕೃತಂ ಭವತ ನಿರ್ಮಕ್ಷಿಕಂ, ಒಂದು ನೊಣನೂ ಇಲ್ಲದಂತೆ ಮಾಡಿಬಿಟ್ಟೆ, ಹಾಯಾಗಿದೆ, ಬಾ ಕೂತ್ಕೋ, ಇಲ್ಲಿ ಶಿಲಾತಲದ ಮೇಲೆ ಕೂತ್ಕೊಂಡು ಹರಟೆ ಹೊಡಿ, ಏನು ಬೇಕೋ ಅದನ್ನು ಶಕುಂತಲೆಯ ಬಗ್ಗೆ ನಿನಗೇನೇನು ಪ್ರಣಯ ಇದೆ ಅದೆಲ್ಲ ಬಸ್ದುಕೊಂಡು ಬಿಡು ಅಂತ ಹೇಳ್ತಾನೆ. ಆಗ ಅವನು ಶಕುಂತಲೆಯ ಬಗ್ಗೆ ಹೇಳ್ತಾನೆ. ಅವನು ಕೇಳ್ತಾನೆ, ನಿನಗೆ ಶಕುಂತಲೆಗಿಂತಲೂ ಸುಂದರಿಯರು ಎಷ್ಟೋ ಜನ ಇದ್ರಲ್ಲಪ್ಪ, ನೀನು ಯಾಕೆ ಇವಳನ್ನು ಇಷ್ಟಪಡ್ತೀಯಾ? ಇದು ಹೇಗಿದೆ ಅಂದರೆ ಪಿಂಡ ಖರ್ಜೂರೈಹಿ, ಪಾಠಾಂತರದಲ್ಲಿ ಖಂಡ ಖರ್ಜೂರೈಹಿ ಅಂತಿದು, ಅದು ಕೂಡ ಇದೆ. ಉದ್ವೇಜಿತಸ್ಯ ತಿಂತ್ರಿಣ್ಯಾಂ ಅಭಿಲಾಷ ಭವೇತ್. ಒಳ್ಳೆ ಖರ್ಜೂರ ತಿಂದು ಬೇಜಾರಾದವನು ಹುಣಸೆ ಹಣ್ಣನ್ನು ಬಯಸಿದಂತೆ ಅರಮನೆಯ ನಾಗರಿಕ ಸುಂದರಿಯರನ್ನು ಬಿಟ್ಟು ಈಗ ಕಾಡಿನಲ್ಲಿ ಇವಳು ಯಾವಳನ್ನೂ ನೋಡಿ ಶಕುಂತಲೆ ಅಂತಿದೆಯಲ್ಲಯ್ಯ ಅಂತ. ಹಾಗವನು ಹೇಳ್ತಾನೆ, ಹಾಗಲ್ಲ, ಚಿತ್ರೇ ನಿವೇಶ್ಯ ಪರಿಕಲ್ಪಿತ ಸತ್ವಯೋಗ ರೂಪೋಚ್ಚಯೇನ ಮನಸಾ ವಿಧಿನಾಕೃತಾನು ಸ್ತ್ರೀರತ್ನ ಸೃಷ್ಟಿರಪರ ಪ್ರತಿಭಾತಿ ಸಾಮೆ ಧಾತುರ್ವಿಭುತ್ವ ಮನುಚಿಂತ್ಯ ಉಪುಶ್ಚ ತಸ್ಯಾಹ. ಬ್ರಹ್ಮ ಇವಳನ್ನು ಮೊದಲು ಪಕ್ಕಾ ಪೇಂಟಿಂಗ್ ಮಾಡಿಕೊಂಡು ಆಮೇಲೆ ಸೃಷ್ಟಿ ಮಾಡ್ದ ಅಂತ ಅನಿಸುತ್ತೆ. ಅಂದರೆ ಒಂದು ಡ್ರಾಫ್ಟ್ ಹಾಕ್ಕೊಂಡು ಆಮೇಲೆ ಅದನ್ನು ಪಾಲಿಷ್ ಮಾಡಿಕೊಂಡು ಸಾಂಗೋಪಾಂಗವಾಗಿ ನಿರ್ಮಾಣ ಮಾಡ್ದ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ವಿಷ್ಣು ಧರ್ಮೋತ್ತರದ ಚಿತ್ರಸೂತ್ರ ಪ್ರಕರಣದಲ್ಲಿ ಬರುತ್ತೆ, ಮೊದಲು ಚಿತ್ರವನ್ನು ರಫ್ಫಾಗಿ ಬರ್ಕೊಂಡು ಆಮೇಲೆ ಫೇರ್ ಆಗಿರ್ತಕ್ಕಂಥದ್ದು ಮತ್ತೊಂದು ಮಾಡಿಕೊಳ್ಬೇಕು, ಹಾಗೆಲ್ಲ ವ್ಯವಸ್ಥೆ ಉಂಟು ಅಂತ. ಮೂರ್ತಿ ಶಿಲ್ಪಕ್ಕೂ ಚಿತ್ರ ಮೊದಲು ಮಾಡಿಕೊಳ್ಬೇಕು ಅಂತ. ಬ್ರಹ್ಮ ಇವಳ ಮೂರ್ತಿಯನ್ನು ಮಾಡೋಕ್ಕೆ ಮುಂಚೆ ಮೊದಲು ಚಿತ್ರವನ್ನು ಬರ್ಕೊಂಡ. ಹಾಗಿಲ್ಲದೆ ಇದ್ದರೆ ಸ್ತ್ರೀರತ್ನ ಸೃಷ್ಟಿರಪರ, ಇನ್ನೊಂದು ಸ್ತ್ರೀರತ್ನದ ಸೃಷ್ಟಿ ಹೇಗಾಗೋದಕ್ಕೆ ಸಾಧ್ಯವಾಗ್ತಾ ಇತ್ತು? ಮನಸ್ಸೆಲ್ಲ ಇಟ್ಟು ಬ್ರಹ್ಮ ನಿರ್ಮಾಣ ಮಾಡ್ದ. ಯಾವುದೋ ಒಂದು ಈವ್ನಿಂಗ್ ಸರಸ್ವತಿಗೇನು ಅಪಾಯಿಂಟ್ಮೆಂಟ್ ಕೊಡದೆ ಪೂರ್ಣ ಪ್ರಮಾಣದಲ್ಲಿ 4 ತಲೆಯನ್ನು ಇನ್ವಾಲ್ವ್ ಮಾಡಿ ಈ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡ್ದ ಅನಿಸುತ್ತೆ. ಹಾಗಾಗದೇ ಇದ್ದರೆ ಇಂಥ ಸೌಂದರ್ಯ ಬರ್ತಾ ಇರಲಿಲ್ಲ ಅಂತನ್ನುವಂಥದ್ದು. ಆಗ ಅವನು ಹೇಳ್ತಾನೆ, ಇದ್ಯೇವಂ ಪ್ರತ್ಯಾದೇಶ ಖಲು ಸಾ ರೂಪವತೀನ. ಇನ್ನು ನಮ್ಮ ರೂಪವತಿಯರಿಗೆಲ್ಲ ಇವಳು ಸಿಡಿಲಾದಳಲ್ಲಪ್ಪ, ಇವಳು ಟ್ರಂಪ್ ಕಾರ್ಡ್ ಆಗಿಬಿಟ್ಲಲ್ಲ ಅಂತ. ಏನಂತ ಹೇಳ್ತೀಯ?
ಅನಾಘ್ರಾತಂ ಪುಷ್ಪಂ ಕಿಸಲಯ ಮಲೂನಂ ಕರರುಹೈ ಅನಾವಿದ್ಧಂ ರತ್ನಂ ಮಧು ನವಮನಾಸ್ವಾದಿತ ರಸಂ ಅಖಂಡಂ ಪುಣ್ಯಾನಾಂ ಫಲಮಿವ ಚ ತದ್ರೂಪಮನಘಂ ನ ಜಾನೆ ಭುಕ್ತಾರಂ ಕಮಿಹ ಸಮುಪಸ್ಥಾಸ್ಯತಿ ವಿಧಿ. ಇವಳು ಅನಾಘ್ರಾತಂ ಪುಷ್ಪಂ. ಬನ್ನಂಜಿಯವರ ಅನುವಾದದ ಸಾಲು ತುಂಬ ಸುಂದರವಾಗಿದೆ. ನೆನಪಾದಳು ಶಕುಂತಲೆ ಅಂತ ಅವರು ಗೌಡೀಯ ಪಾಠದ ಅನುವಾದ ಮಾಡಿದ್ದಾರೆ. ಮೂಗು ಮೂಸದ ಮಲರು ಚಿಗುರು ತಾಗದ ಉಗುರು ಅಂತ ಹೇಳ್ತಾರೆ. ಅನಾಘ್ರಾತಂ ಪುಷ್ಪಂ ಕಿಸಲಯ ಮಲೂನಂ ಕರುರುಹೈಹಿ, ಉಗುರು ತಾಗದ ಚಿಗುರು. ಮತ್ತು ಬೆಜ್ಜವಿಲ್ಲದ ರತ್ನ, ರಂಧ್ರ ಮಾಡದೇ ಇರೋ ರತ್ನ, ಮತ್ತು ಸವಿಯದ ಮಧು, ನೆಕ್ಕದೇ ಇರತಕ್ಕಂಥ ಜೇನು, ಮತ್ತು ಇನ್ನು ಅಖಂಡಂ ಪುಣ್ಯಾನಾಂ ಫಲಂ, ಸಮಸ್ತ ಪುಣ್ಯಗಳ ಫಲ. ಇಂಥ ರೂಪ ಇವಳದು. ವಿಧಿ ಯಾರಿಗೆ ಕಿಟ್ಟಿದೆಯೋ ಈ ಭೋಗ, ಯಾರಿಗಿದೆಯೋ ಈ ಸಂಪತ್ತು ಗೊತ್ತಿಲ್ಲ ಅಂತ ಸುಮ್ಮನೆ ಎನ್ಲಿಸ್ಟ್ ಮಾಡಿಲ್ಲ ಗುಣಗಳನ್ನು. ಅನಾಘ್ರಾತಂ ಪುಷ್ಪಂ ಗಂಧ, ಅಲೂನಂ ಕರರುಹೈಹಿ ಸ್ಪರ್ಶ, ಅನಾವಿದ್ಧಂ ರತ್ನಂ ದೃಶ್ಯ, ನವಮಧು ಅನಾಸ್ವಾದಿತ ರಸಂ ಅನ್ನುವಲ್ಲಿ ರಸ ಬಂದಿರತಕ್ಕಂಥದ್ದು. ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಂಧದಲ್ಲಿ 4 ಇಟ್ಟುಬಿಟ್ಟಿದ್ದಾನೆ. ದುಷ್ಯಂತ ಶಕುಂತಲೆ ಜೊತೆಗೆ ಯಾವುದೂ ಮಾತಾಡಿಲ್ಲವಾದ್ದರಿಂದ ಮಾತನ್ನು ಬಿಟ್ಟಿದ್ದಾನೆ. ನೇರವಾಗಿ ನೋಡಿ, ದುಷ್ಯಂತ ಶಕುಂತಲೆ ಇದುವರೆಗೂ ಮಾತಾಡಿಲ್ಲ. ಹಾಗಾಗಿ ಶಬ್ದಗುಣ ಬಿಟ್ಟು ಇನ್ನು ಗಂಧ, ಸ್ಪರ್ಶ, ರೂಪ, ರಸ 4 ಈ ಇಂದ್ರಿಯ ಗುಣಗಳನ್ನು ಇಟ್ಟುಬಿಟ್ಟು ಹೇಳಿದ್ದಾನೆ. ಇನ್ನು ವಿಧಿ ಆ ಒಂದು ಸೌಂದರ್ಯವನ್ನು ಆಸ್ವಾದ ಮಾಡೋದಕ್ಕೆ ಯಾರಿಗಿಟ್ಟಿದ್ದಾನೋ, ಕಡೆಯಲ್ಲಿ ಅಖಂಡಂ ಪುಣ್ಯಾನಾಂ ಫಲಮಿವ ಅನ್ನುವಲ್ಲಿ ಅಖಂಡವಾದ ಪುಣ್ಯದ ಫಲ ಅಂತಿದ್ದಾನೆ. ಅವಳು ಇಂಥ ಸೌಂದರ್ಯ ಇದ್ದರೂ ಪಾಪ ಅಲ್ಲ, ಅದು ಪುಣ್ಯವಾದದ್ದು ಅನ್ನುವಂಥದ್ದು. ಆಗ ವಿದೂಷಕ ಹೇಳ್ತಾನೆ, ಅಯ್ಯೋ ಅಯ್ಯೋ, ಹಾಗಿದ್ದರೆ ಇನ್ಯಾವುದಾದ್ರೂ ಇಂಗುದಿ ಎಣ್ಣೆ ಇಟ್ಕೊಂಡು ಜಿಡ್ಡಾಗಿರೋ ತಲೆಯ ಋಷಿಗೆ ಅವಳನ್ನು ಕಟ್ಟೋದಕ್ಕೆ ಮುಂಚೆನೇ ನೀನು ಹೋಗ್ಬಿಡಯ್ಯ, ಅವಳಿಗೆ ಲೈನ್ ಹಾಕು ಅಂತ ಹೇಳ್ತಾನೆ. ಇಂಗುದಿ ತೈಲ ಮಿಶ್ರ ಚಿಕ್ಕಣ ಶೀರ್ಷಸ್ಯ ಹಸ್ತೆ ಪತಿಷ್ಯತಿ, ಅದಕ್ಕೆ ಮುಂಚೆ ಹೋಗ್ಬಿಡು ಅಂತ. ಹೇಗೆ ಹೋಗೋದು? ಸುಮ್ಮನೆ ಹೋಗೋದಕ್ಕೆ ಆಗೋದಿಲ್ಲವಲ್ಲ ಅಂತಂತಾನೆ. ಅವನಿಗೂ ಒಂದು ನೆಪ ಬೇಕಾಗುತ್ತೆ, ಅದು ತಾನಾಗಿ ಒದಗಿ ಬರುತ್ತೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.